ಸ್ಟಾರ್ಟ್ ಆಗಿದೆಯಾ? ಸ್ವಲ್ಪ ಹತ್ರ ಬನ್ನಿ, ಹತ್ರ ಬನ್ನಿ. ಅದು ಕಾಣಿಸ್ಬೇಕು ಅಲ್ಲಿ ಮೇಲೆ ತೋರಿಸು. ಈ ಕಡೆ ಬನ್ನಿ. ನೀವು ಬೇರೆ ಏರಿಯಾಗೆ ಕೊಟ್ಬಿಟ್ಟು ಬನ್ನಿ ಮೊಬೈಲು. ಬಂಧುಗಳೇ ನಮಸ್ಕಾರ. ಇವತ್ತು ನಾವು KRS ಪಕ್ಷದ ವತಿಯಿಂದ ಉಡುಪಿಯಲ್ಲಿ, ಅದು ಆ ಕಡೆ ಹೋಗ್ತಾ ಇದೆಯಾ? ಹೌದು. ಉಡುಪಿಯ ನಗರಸಭೆಯಲ್ಲಿ ಲಂಚ ಮುಕ್ತ ಅಭಿಯಾನ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ KRS ಪಕ್ಷದ ಬೇರೆಯವರು ಕೊಟ್ಬಿಡಿ ನೀವು ಮಾಡ್ತೀವಿ. KRS ಪಕ್ಷದ ಉಡುಪಿಯ ಜಿಲ್ಲಾ ತಂಡ ಮತ್ತು ಜಿಲ್ಲಾ ಸದಸ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ. ನಮ್ಮ ಜೊತೆ ಇವತ್ತು BR ಮರಾಠೆ ಅವರು KRS ಪಕ್ಷದ ರಾಜ್ಯ ಖಜಾಂಚಿ ಹಾಗೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು. ಆಮೇಲೆ ಉಡುಪಿ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರಾದ ಕೃಷ್ಣ ಅವರಿದ್ದಾರೆ, ಕೋರ್ ಕಮಿಟಿ ಸದಸ್ಯರು ರಾಜೇಶ್ ಅವರಿದ್ದಾರೆ, ರವಿಕುಮಾರ್ ಶೆಟ್ಟಿ ಅವರಿದ್ದಾರೆ, ವಿಡಿಯೋ ಮಾಡ್ತಾ ಇರೋರು ಸಂತೋಷ್ ಅವರಿದ್ದಾರೆ, ಅವರ ಹೆಸರು ಪ್ರಶಾಂತ್ ಅವರಿದ್ದಾರೆ ಬ್ರಹ್ಮಾವರದಿಂದ, ಎಡ್ವರ್ಡ್ ಅವರು ಇದ್ದಾರೆ, ಸತೀಶ್ ಅವರಿದ್ದಾರೆ, ಆರ್ತಿ ಅಶೋಕ್ ಅಂತ, ಮತ್ತೆ ಸದಸ್ಯರಾದ ಶೋಭಾ ಅವರಿದ್ದಾರೆ, ಆರ್ತಿ ಅಶೋಕ್ ಅವರಿದ್ದಾರೆ. ಇವತ್ತು ನಾವು ಇಲ್ಲಿ ನಾಗೇಶ್ ಅವರಿದ್ದಾರೆ, ನಮ್ಮ ಪಕ್ಷದ ಸದಸ್ಯರು. ಇವತ್ತು ನಾವು KRS ಪಕ್ಷದ ಉಡುಪಿ ಜಿಲ್ಲಾ ತಂಡ ಉಡುಪಿಯ ನಗರಸಭೆಯಲ್ಲಿ ಲಂಚ ಮುಕ್ತ ಅಭಿಯಾನ ಅಂತ ಮಾಡೋದಕ್ಕೆ ಬಂದಿದ್ದೀವಿ. ಲಂಚ ಮುಕ್ತ ಅಭಿಯಾನ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಇವಾಗಲೇ ನೋಡಿರ್ತೀರ. ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಅವರು ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾರಾ, ಮತ್ತು ಕಚೇರಿಗಳಲ್ಲಿ ವ್ಯವಸ್ಥೆ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದೆಯಾ, ಭ್ರಷ್ಟಾಚಾರ ಏನಾದರೂ ನಡೀತಾ ಇದೆಯಾ, ಲಂಚ ಯಾರಾದರೂ ತಗೊಳ್ತಾ ಇದ್ದಾರಾ, ಮತ್ತು ಅಲ್ದಾಡಿಸ್ತಾ ಇದ್ದಾರಾ, ಜನಸಾಮಾನ್ಯರನ್ನ ಅವರ ಕೆಲಸಗಳಿಗೆ ಬೇಗ ಆಗುವಂಥ ಕೆಲಸಗಳಿಗೆ ವಿಳಂಬ ಮಾಡಿ ಅಲ್ದಾಡಿಸ್ತಾ ಇದ್ದಾರಾ, ಅವರಿಗೆ ಇಲ್ಲಿ ಸೂಕ್ತವಾದ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆ, ಶೌಚಾಲಯ, ಆಮೇಲೆ ಕುಳಿತುಕೊಳ್ಳೋಕೆ ಮುಖ್ಯವಾಗಿ ಆಸನಗಳು. ಸರ್ಕಾರಿ ಕಚೇರಿಗಳಿಗೆ ನೀವು ಹೋದ್ರೆ ಎಲ್ಲೂ ಕೂತ್ಕೊಳ್ಳೋಕೆ ಜಾಗನೇ ಇರಲ್ಲ. ಸುಮ್ಮನೆ ನೀವು ನಿಂತ್ಕೊಂಡು ಅವ್ರು ಎಷ್ಟೊತ್ತು ನಿಲ್ಲಿಸ್ತಾರೋ ಅಷ್ಟೊತ್ತು ನಿಂತ್ಕೊಂಡು ಒಂದು ರೀತಿ ಶಾಲೆಯಲ್ಲಿ ಏನು ಹೇಳ್ತಾರೆ, ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ನಿಂತ್ಕೊಂಡು ಪನಿಷ್ಮೆಂಟ್ ಕೊಡ್ತಾರಲ್ಲ, ಅಂತ ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ರೀತಿಯಲ್ಲಿ ಸರ್ಕಾರಿ ಕಚೇರಿಗೆ ಹೋದ್ರೆ ಅನುಭವ ಆಗುತ್ತೆ. ಸೊ ಅಂಥದ್ದು ಯಾವುದಾದ್ರೂ ವ್ಯವಸ್ಥೆ ಇಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡಿಕೊಂಡು ಅದಿದ್ದರೆ ಅದನ್ನ ಇಲ್ಲಿನ ಮುಖ್ಯಸ್ಥರ ಗಮನಕ್ಕೆ ತಂದು ಅದನ್ನ ಸರಿ ಮಾಡುವಂತಹ ಕೆಲಸವೇ ಲಂಚ ಮುಕ್ತ ಅಭಿಯಾನ ಅನ್ನುವಂಥದ್ದು. ಇದು KRS ಪಕ್ಷ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಹೊಸದಾಗಿ KRS ಪಕ್ಷದ ಉಡುಪಿ ಜಿಲ್ಲಾ ತಂಡ ನಿರ್ಮಾಣ ಆಗ್ತಾ ಇದೆ. ಸೊ ನಾವು ಅವರಿಗೂ ಕೂಡ ಇಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಅನುಭವ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಇವತ್ತು ಮಾಡ್ತಾ ಇದ್ದೀವಿ. BR ಮರಾಠೆ ಅವರೇ, ನೀವು ಈ ವಿಚಾರವಾಗಿ ಏನು ಹೇಳಂದ್ರೆ? ಎಲ್ರಿಗೂ ನಮಸ್ಕಾರ. ಈಗ ಲಂಚಮುಕ್ತ ಅಭಿಯಾನ ಏನು ಹೇಳ್ತಾ ಇದ್ದೀವಿ, ಅದರಲ್ಲಿ ಇನ್ನೊಂದು ಎರಡು ಸೇರಿಸ್ಕೋಬೇಕಾಗಿದ್ದಂದರೆ ಪ್ರತಿ ಕಚೇರಿಯಲ್ಲೂ ಕ್ಯಾಶ್ ರಿಜಿಸ್ಟರ್ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಸರ್ಕಾರಿ ಅಧಿಕಾರಿ ಆಫೀಸಿಗೆ ಕಚೇರಿಗೆ ಬರುವಾಗ ಅವ್ರ ಹತ್ರ ಎಷ್ಟು ಕ್ಯಾಶ್ ಇರುತ್ತೆ, ಕಚೇರಿಯಿಂದ ಹೊರಗಡೆ ಹೋಗುವಾಗ ಏನಕ್ಕಂದರೆ ಲಂಚ ತಡೆಯೋಕ್ಕಂತ ಇರೋದು. ಆದರೆ ಬಹುತೇಕ ಕಚೇರಿಗಳಲ್ಲಿ ಅದನ್ನು ಇಟ್ಕೋತಾ ಇಲ್ಲ, ಅದನ್ನು ವೆರಿಫೈ ಮಾಡ್ತೀವಿ. ಆಮೇಲೆ ಅಟೆಂಡೆನ್ಸ್ ರಿಜಿಸ್ಟರ್ ಮಾಡ್ತಾ ಇರೋದು ಏನಕ್ಕಂದರೆ ಎಷ್ಟೋ ಆಫೀಸ್ಗಳಲ್ಲಿ ನೋಡ್ತೀವಿ ಬ್ಲ್ಯಾಂಕ್ ಬಿಟ್ಟಿರ್ತಾರೆ. ಅವರಿಗೆ 11:30 12 ಮಧ್ಯಾಹ್ನ ಮೇಲೆ ಬಂದು ಯಾರು ಕೇಳೋರು ಇರಲ್ಲ. ಸಾಯಂಕಾಲ ಬಂದಮೇಲೆ ಇವ್ರದೆಲ್ಲ ಹೊಂದಾಣಿಕೆ ಇರುತ್ತೆ, ಹೈಯರ್ ಆಫೀಸರ್ಸು ಮತ್ತು ಯಾರು ಸ್ಟಾಫ್ಗಳಿದ್ದಾರೆ ಅವ್ರ ಹೊಂದಾಣಿಕೆ ಇರುತ್ತೆ. ಸಾಯಂಕಾಲ ಮಧ್ಯಾಹ್ನ ಮೇಲೆ ಬರ್ತಾರೆ, ಆಮೇಲೆ ಬಂದುಬಿಟ್ಟು ಇದು ಹಾಕೋತಾರೆ, ಏನು ಅಟೆಂಡೆನ್ಸ್ ಹಾಕ್ತಾರೆ. ಸೊ ಇದೆಲ್ಲ ನೋಡಬೇಕಾಗುತ್ತೆ. ಯಾರ್ಯಾರು ಇವತ್ತು ಲೇಟಾಗಿ ಬರ್ತಾ ಇದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ ಅಂದರೆ ಅಟ್ಲೀಸ್ಟ್ ಅವ್ರು ಮುಂದಕ್ಕಾದ್ರೂ ತಿಳ್ಕೊಂಡು ತಾವು ಏನು ತಪ್ಪು ಮಾಡ್ತಾ ಇದ್ದೀರಾ, ನೀವು ಸಂಬಳ ಪಡೆಯೋದು ನಿಮಗೊಂದು ನಿರ್ದಿಷ್ಟ ಟೈಮಿಂಗ್ ಕೊಟ್ಟಿದೆ, ಕಚೇರಿ ಟೈಮಿಂಗ್ ಅಂತ 5-10 ನಿಮಿಷ ಇಂಟರ್ಸಿಟಿಯಲ್ಲಿ ಕೊಡ್ಬೋದು. ಬೆಂಗಳೂರಲ್ಲಾದರೆ ಒಂದು 20 ನಿಮಿಷ ಅಂದ್ಕೋಣ. ಆದರೆ ಬಹುತೇಕರು 10:30-11 ಗಂಟೆಗೆಲ್ಲ ಬರ್ತಾರೆ. ಇವರಿಗೆ ಕಚೇರಿ ಟೈಮಿಂಗ್ ಇರೋದು 10 ಗಂಟೆಯಿಂದ 5:30 ತನಕ. ಹಾಗಾಗಿ ಇವಾಗ ಯಾರ್ಯಾರು ಲೇಟ್ ಬರ್ತಾರೆ ನಮ್ಮ ಪಕ್ಷದ ವತಿಯಿಂದ ಇವತ್ತು ಅವರಿಗೆ ಒಂದು ಹೂಗುಚ್ಛ ಕೊಟ್ಟು ಅಥವಾ ಹಾರ ಹಾಕಿ ನೋಡಿಕೊಂಡು ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈಗ ಮುಂದೆ ಬನ್ನಿ ಬಂಧುಗಳೇ, ನಾವು ಈಗ ಹೋಗೋಣ. ಇಲ್ಲಿ ಯಾರಾದರೂ ಎಂಪ್ಲಾಯೀಸ್ಗಳು ಒಬ್ಬರಿಬ್ಬರು ಬಂದರು, ಪರವಾಗಿಲ್ಲ. ಇವಾಗ ಎಷ್ಟಾಯ್ತು ಸಮಯ? 10:20 ಆಗಿದೆ. ಸೊ ಈಗ ಇನ್ನು ಮೇಲೆ ಬಂದಂತಹ ಸಿಬ್ಬಂದಿಗಳಿಗೆ ನಾವು ಸನ್ಮಾನ ಮಾಡಿ ಕರೆಸ್ಕೊಳ್ತೀವಿ, ಮತ್ತು ಅವರಿಗೆ ಒಂದು ಜಾಗೃತಿ ಮೂಡಿಸ್ತೀವಿ. ಅವರು ಯಾಕೆ ಸರಿಯಾದ ಟೈಮಿಗೆ ಬರಬೇಕು,
ಯಾಕೆ ಲೇಟಾಗಿ ಬಂದಿದ್ದಾರೆ ಅಂತ ನಾವು ಕೇಳ್ತೀವಿ. ಆಮೇಲೆ ಮುಖ್ಯವಾಗಿ ಐ ಡಿ ಕಾರ್ಡ್ಗಳನ್ನು ಎಲ್ಲ ಎಂಪ್ಲಾಯಿಗಳು ಧರಿಸಬೇಕು ಅಂತ, ಕಡ್ಡಾಯವಾಗಿ ಧರಿಸಬೇಕು ಅಂತ ಸುತ್ತೋಲೆನೇ ಇದೆ. ಯಾಕಂದರೆ ಹಲವಾರು ಕಡೆ ಸರ್ಕಾರಿ ಕಚೇರಿಗಳಲ್ಲಿ ನಾವು ನೋಡಿರೋ ಹಾಗೆ ಯಾರ್ಯಾರೋ ಬಂದ್ಬಿಟ್ಟು ಬ್ರೋಕರ್ಗಳನ್ನೇ ಹೋಗ್ಬಿಟ್ಟು ಸರ್ಕಾರಿ ಅಧಿಕಾರಿಗಳ ಚೇರಲ್ಲಿ ಕೂತ್ಕೊಂಡು ಡೀಲಿಂಗ್ ಮಾಡ್ತಾ ಇರೋದು ನಾವು ನೋಡಿದ್ದೀವಿ. ಸೊ ಅಂಥದ್ದೆಲ್ಲ ಆಗಬಾರ್ದು. ಸರ್ಕಾರಿ ದಾಖಲೆಗಳು, ಸರ್ಕಾರಿ ಕಡತಗಳು ಸರ್ಕಾರಿ ಅಧಿಕಾರಿಯ ಸುಪರ್ದಿಲೇ ಇರಬೇಕು, ಬೇರೆ ಯಾವ ಸಾರ್ವಜನಿಕರ ಕೈಗೆ ಹೋಗಬಾರ್ದು. ಸೊ ಅದನ್ನೆಲ್ಲ ನಾವು ಖಾತ್ರಿ ಮಾಡಬೇಕು ಅಂದರೆ ಅವ್ರ ID ಕಾರ್ಡ್ ಧರಿಸಿರಬೇಕು. ಸೊ ಓಕೆ ಧರಿಸಿರಬೇಕು. ಈ ರೀತಿ ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲಿ ಹಲವಾರು ನಿಯಮಗಳು, ತುಂಬ ಸಾರ್ವಜನಿಕರಿಗೆ ಒಳ್ಳೆದಾಗುವಂಥ ಅನುಕೂಲವಾಗುವಂಥ ತುಂಬ ನಿಯಮಗಳಿದ್ದಾವೆ. ಆದರೆ ಅದನ್ನು ಯಾರೂ ಪಾಲಿಸ್ತಾ ಇಲ್ಲ. ಅದು ಪಾಲನೆ ಆಗಬೇಕು. ಪಾಲನೆ ಆಗದೆ ಇದ್ರೆ ಏನು ಉಪಯೋಗ? ಅದನ್ನ ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ, ಮತ್ತೆ ಮಾಡಿಸೋದಕ್ಕೆ ನಾವು KRS ಪಕ್ಷದ ತಂಡ ಇವತ್ತು ಬಂದಿದ್ದೀವಿ. ಬಂಧುಗಳ ಈಗ ನೋಡೋಣ, ಈಗ ಯಾರ್ಯಾರು ಅಧಿಕಾರಿಗಳು ಸಿಬ್ಬಂದಿಗಳು ಏನಾದರೂ ಲೇಟಾಗಿ ಬರ್ತಾ ಇದ್ದಾರೆ ಒಂದ್ಸಲ ಮಾತಾಡ್ಸಿ. ಬರೋವಂಥವ್ರನ್ನೆಲ್ಲ ನಮ್ಮ ತಂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಸೋಣ. ಯಾರು ಲೇಟಾಗಿ ಬರ್ತಿದ್ದಾರೆ ಅಂತ, ಲೇಟಾಗಿ ಬಂದರೆ ಒಂದು ಹಾರ ತಗೊಂಡು ಅವ್ರನ್ನ ಸ್ವಾಗತಿಸೋಣ ಅಲ್ವಾ? ಏನು ಹೇಳ್ತೀರಾ? ಹೇಳಿ, ನೀವು ಮಾತಾಡಿ, ಏನಾದರೂ ಹೇಳಿದ್ರೆ ಮಾತಾಡಿ. ರಾಜೇಶ್ ಬನ್ನಿ. ಸಿಸ್ಟಮ್ ಏನಾದರೂ ಸರಿ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಉಡುಪಿ ಜಿಲ್ಲೆಯಲ್ಲಿ ಕೂಡ KRS ಪಕ್ಷ ಬಂದಿದೆ ಅಂತೇಳಿ ಮೊದಲ ಬಾರಿಗೆ ಉಡುಪಿಯ ನಗರಸಭೆಗೆ ಬಂದಿದ್ದೀವಿ. ಖಂಡಿತವಾಗಿಯೂ ಲಂಚ ಮುಕ್ತ ಉಡುಪಿ ಅಲ್ಲ ಇದು. ಅದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ. ಈಗ ನಿಜವಾಗಲೂ ಆಫೀಸರ್ ಎಲ್ಲ ತುಂಬ ತಡಾಗಿ ಬರ್ತಿದ್ದಾರೆ. ಅದನ್ನೆಲ್ಲ ನಾವು ನಿಜವಾಗ್ಲೂ ಖಂಡಿಸುತ್ತೇವೆ. ಅವರಿಗೊಂದು ಹಾರ ಹಾಕಿ ಈ ದಿನ ವೆಲ್ಕಮ್ ಮಾಡುವಂತೇಳಿ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ಖಂಡಿತವಾಗಿಯೂ ಓಕೆ. ಕೃಷ್ಣ ಸರ್ ಅವರು ಒಂದೆರಡು ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ನಾವು ನಗರಸಭೆ ಒಂದು ಕಾರ್ಯಾಲಯದಲ್ಲಿದ್ದೇವೆ. ಇಲ್ಲಿ ನಾವು ಇವತ್ತು ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಉದ್ದೇಶ ಏನು ಕೇಳಿದರೆ, ಇವತ್ತು ಸಿಬ್ಬಂದಿಗಳು ಸರಿಯಾಗಿ ಅವರಿಗೆ ಕೊಟ್ಟಂಥ ಸಮಯದಲ್ಲಿ ಬರ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಕಾರ್ಯಚಟುವಟಿಕೆಗಳು ಅಂದರೆ ಒಂದು ಸಾರ್ವಜನಿಕರಿಗೆ ಬೇಕಾಗುವಂಥ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ. ಲೈಕ್ ಏನು ಹೇಳ್ತಾರೆ, ಬ್ರೋಕರ್ಸ್ಗಳ ಮೂಲಕನೇ ನಡೀತಾ ಇದೆ. ಇದೆಲ್ಲವನ್ನು ನಾವು ಸರಿ ಮಾಡಬೇಕು ಅಂತ ಇದ್ದರೆ ಇವತ್ತೊಂದು ಸರಿಯಾದ ಕಾರ್ಯತಂಡ ಬೇಕು. ಇವತ್ತು KRS ಪಕ್ಷ ಮುಂಚೂಣಿಯಲ್ಲಿದ್ದು ಆ ಒಂದು ಕೆಲಸಗಳನ್ನು ಕ್ಲಪ್ತ ಸಮಯಕ್ಕೆ ಮಾಡಿಕೊಡುವ ಹಾಗೆ ನಾವಿವತ್ತು ಒಂದು ಎಚ್ಚರಿಕೆಯನ್ನು ಕೊಡುವ ಉದ್ದೇಶದಿಂದ ಇವತ್ತು ನಗರಸಭೆಗೆ ಬಂದಿದ್ದೇವೆ. ಸೊ ಪ್ರತಿಯೊಬ್ಬರು ಸಹ ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಹಾಗೆ ಪ್ರತಿಯೊಬ್ಬರು ಸಹ ಸ್ಪಂದಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇಲ್ಲೊಬ್ರು ಬಂದಿದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಏನು ಕೆಲಸ ಆಗಿದೆ? ನಮಸ್ಕಾರ ಸರ್, ಕೆಲಸಕ್ಕೆ ಬಂದಿದ್ದೀರಾ? ತೊಂದರೆ ಅಂದರೆ ಹೇಳಿ, ನಾವಿರ್ತೀವಿ ಇಲ್ಲಿ KRS ಪಾರ್ಟಿಯಿಂದ. ID ಕಾರ್ಡ್ ಹಾಕೊಂಡಿದ್ದಾರೆ ಇವರು. ನಂಗೆ ಗೊತ್ತಾಗಿಲ್ಲ, ಹೊರಗಡೆ ಹೋಗಿ ಬರ್ತಾ ಇದ್ದೀನಿ. ಮನೆಯಲ್ಲಿ ಸರ್ಕಾರ ಕಂಪಲ್ಸರಿ ಮಾಡಿದ್ದಾರಲ್ವಾ, ನನಗೆ ಗೊತ್ತಾಗ್ತೀನಿ ಯಾರು ನನಗೆ ಗೊತ್ತು. ಮುಂದೆ ಬನ್ನಿ ಬಂಧುಗಳೇ, ಈಗ ಒಳಗಡೆ ಹೋಗೋಣ. ಇಲ್ಲೊಬ್ರು ನಿಂತ್ಕೊಂಡಿರಿ, ಯಾರಾದ್ರೂ ಎಂಪ್ಲಾಯಿ ಲೇಟಾಗಿ ಬಂದ್ರೆ ಅವ್ರನ್ನ ಮಾತಾಡ್ತಾರೆ. ಒಂದಿಬ್ರು ಮಾತಾಡಿಸಿ ಕೇಳಿ ಎಂಪ್ಲಾಯಿನ ಏನು ಅಂತ, ಆಮೇಲೆ ನಮಗೆ ಹೇಳಿ. ನೀವು ಸಾರ್ವಜನಿಕರ ಮಾತಾಡ್ಸ್ಲಿಕ್ಕೆ ಸರ್, ನಿಮ್ದು ID ಕಾರ್ಡ್ ಇಲ್ವಾ ಸರ್? ಅಲ್ಲ, ಸ್ಟಾಫ ನೀವು? ಸ್ಟಾಫು ಅಲ್ಲ, ನೀವು ಸ್ಟಾಫ ನೋಡಿ. ಬಂದವರಿಗೆ ನಿಮ್ಮ ಸ್ಟಾಫ್ ಎಂಟರ್ಟೈನ್ ಮಾಡಬೇಕು. ಸ್ಟಾಫ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಕನ್ನಡ ಬಾವುಟ ಜಾಸ್ತಿ ಅಲ್ವಾ? ಕನ್ನಡ ಬಾವುಟ ಇದರಲ್ಲಿ ಹಾಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ಬೇಕು ನಮಗೆ. ಇದನ್ನ ಹಾಕೊಳ್ಳದೆ ಒಳಗಡೆ ಇಟ್ಕೊಂಡ್ಬಿಟ್ರೆ ಹೇಗೆ ಸರ್? ನಿಮ್ಮ ಐಡೆಂಟಿಟಿ ಗೊತ್ತಾಗುತ್ತೆ. ಇಲ್ಲ ಕೆಲವರು ಹೀಗೆ ಇಟ್ಕೊತಾರೆ. ಇದೆಲ್ಲ ಬೇಡ. ಇಲ್ಲಿ ಏನೋ ಬಗ್ಗುವ ಕೆಲಸ ಆಗುತ್ತಾ, ಅದನ್ನು ಜೋಬಲ್ಲಿ ಇಟ್ಕೊಂಡು ಮತ್ತೆ ಹೊರಗಡೆ ಹಾಕಿ. ನೀವು ಇದನ್ನ ಬೇರೆ ಮಾದರಿ ಆಗಬೇಕು. ಏನಾದ್ರು ನಗು ಮಾದರಿಯಾಗಿ ದಯವಿಟ್ಟು
ಹೌದಾ? ಬನ್ನಿ, ಇಲ್ಲೊಬ್ರು ನಿಂತ್ಕೊಂಡಿರಿ, ಯಾರಾದ್ರೂ ಎಂಪ್ಲಾಯೀಸ್ ಬಂದ್ರೆ ನೋಡಿ. ಸರ್ ಅದು ID ಕಾರ್ಡ್ ಹೊರಗಡೆ ಹಾಕೊಂಡಿದೆ, ಗೊತ್ತಾಗ್ಬೇಕು ಅಲ್ಲಿ ಹೊರಗಡೆ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಇಲ್ಲಿದ್ದೇನೆ ಸರ್. ಸಂತೋಷ್, ನೀವು ಮುಂದೆ ಇರ್ಬೇಕು, ಬನ್ನಿ. ನೀವು ಮುಂದೆ ಇರ್ಬೇಕು. ಮತ್ತೆ ಅವರು ಇನ್ನೊಬ್ರು ಯಾರು ತಗೊಳ್ಳಿ, ಇನ್ನೊಂದು ಮೊಬೈಲ್ ಇಬ್ಬರಿಗೆ ಅವ್ರಿಗೆ ಒಬ್ಬರಿಗೆ ಕಷ್ಟ ಆಗ್ಬಿಡುತ್ತೆ. ಹಾಂ, ಯಾರು ನಿಮ್ಮ ಇಲ್ಲಿ ಹೆಡ್ ಯಾರು, ಅಡ್ಮಿನಿಸ್ಟ್ರೇಷನ್ ಹೆಡ್ ಯಾರು? ಅಲ್ಲ, ಮ್ಯಾನೇಜರ್. ಅದೇ ಯಾರು ಎಲ್ಲಿದ್ದಾರೆ? ಬನ್ನಿ, ಮ್ಯಾನೇಜರ್ ಹತ್ರ ಹೋಗೋದು. ಕೊಟ್ಟಿಲ್ವಾ ನಿಮ್ಗೆ ID ಕಾರ್ಡು? ಇಲ್ಲ ಅಂತ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಎಲ್ಲಿದೆ ಅಂತ ಏಜೆನ್ಸಿ ಎಲ್ಲಿದೆ? ಎಷ್ಟು ವರ್ಷ ಆಯ್ತು ಈಗ ನೀವು? 20 ವರ್ಷ. ಬನ್ನಿ, ಸರ್ ಇಲ್ಲೇ ಹೋಗಿ, ಇಲ್ಲೇ ಮತ್ತೆ ಐಡಿ ಹಾಕಿಲ್ಲ. ಯಾರು? ಇಲ್ಲಿ ಹೋಗು. ಬನ್ನಿ. ಅದೇ ನಾವು ಕೇಳಿದ್ವಿ ಯಾಕೆ ಹಾಕಲಿಲ್ಲ ಅಂತ ಹೇಳಿ. ಮೇಡಮ್, ನಾನು ಏನು ಕೇಳಿದೆ ಬಂದ ತಕ್ಷಣ ನಿಮಗೆ? ID ಕಾರ್ಡ್ ಎಲ್ಲ ಕೇಳಿದೆ ಅಲ್ವಾ ನಿಮಗೆ? ಕೊಟ್ಟಿಲ್ಲ ಅಂದ್ರೆ ಒಂದು ನಿಮಿಷ ಇದೆ. ಅಲ್ಲ, ಕೊಟ್ಟಿಲ್ಲ ಅಂದ್ರೆ ಅಲ್ವಾ? ಯಾರನ್ನ ಮುರ್ಕೊಂಡು ನೋಡ್ತಾ ಇದ್ದೀರಾ? ಅಲ್ಲ, ಹೇಳಕ್ಕೆ ನಿಮ್ಗೆ ಆಯ್ತು, ಕೊಟ್ಟಿದ್ದಾರೆ, ಹಾಕೊಂಡಿಲ್ಲ ಅಂದ್ರೆ ಮುಗಿದೋಯ್ತು ಹೇಳ್ತಾ ಇದ್ವಿ. ಅಲ್ಲಿ ಈಗ ಎಂಟ್ರೆನ್ಸ್ ಎಲ್ಲ ಒಬ್ರು ಹಾಕೊಂಡಿರ್ಲಿಲ್ಲ, ತಕ್ಷಣ ಮೇಲ್ಗಡೆ ಹೋಗಿ ಹಾಕೊಂಡಿದ್ರು. ID ಕಾರ್ಡ್ ಇದ್ರೂ ಇಲ್ಲ ಹಿಂದಿಲ್ಲ ಅಂತ ಮೇಡಮ್. ಅದ್ರಲ್ಲಿ ನೀವು ಯಾರು ಆಫೀಸ್ ಒಳಗೆ ಇದ್ದೀರಿ ನೀವು? ಚೆಕ್ ಮಾಡಿ. ನಮ್ಗೆ ಏನ್ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ? ಹೆಸರು ಚೆಕ್ ಮಾಡಿ, ಹೆಸರು ಚೆಕ್ ಮಾಡಿ. ಒಮ್ಮೆ ನಿಮ್ಮ ಹೆಸರೇನು ಮೇಡಮ್? ಒಮ್ಮೆ ಮೇಡಮ್, ಒಮ್ಮೆ ಕೊಡಿ. ID ಕಾರ್ಡ್ ಎಕ್ಸ್ಪೈರ್ ಆಗಿದೆಯಾ ನೋಡ್ಬೇಕು, ಡೇಟ್ ವ್ಯಾಲಿಡಿಟಿ ಇರುತ್ತೆ ಕೆಲವರಿಗೆ. ತೋರಿಸಿ ಇದರಲ್ಲಿ. ನಗರಸಭೆ ಡಾಟಾ ಎಂಟ್ರಿ ಆಪರೇಟರ್ ನಾಗಣ್ಣಗೌಡ ಸೈನ್ ಮಾಡಿದ್ದೀರಾ? ಏನು ಹೆಸರು ಮೇಡಮ್ ನಿಮ್ಮದು? ನಿಮ್ಮ ಹೆಸರು? ಹಾಂ, ಓಕೆ, ಸರಿ. ನಿಮ್ದೇನಿದೆ? ಅಲ್ಲ, ಹೌದು. ಅದೇ ಕೇಳಿದ್ದೀನಿ, ಎಲ್ಲಿದೆ ಮೇಡಮ್? ಇಲ್ವಾ ನಿಮ್ಮದು? ಅಲ್ಲ, ಹೊಟ್ಟೆಲಿಲ್ಲ, ಮನೆಯಲ್ಲಿದೆಯಾ? ಅಲ್ಲ, ಒಂದು ನಿಮಿಷ ಮೇಡಮ್, ಅವ್ರು ಮಾತಾಡ್ತಾರೆ. ಓಕೆ, ಹಾಂ, ಮಿಸ್ ಆಗಿದೆಯಾ? ಎಷ್ಟು ಸಮಯ ಆಯಿತು? ಮ್ಯಾನೇಜರ್ಗೆ ಹೇಳಿದ್ದೀರಾ? ನಿಮ್ಮ ಏಜೆನ್ಸಿ ಮೂಲಕ ಕೊಡ್ಸೋಕ್ಕೆ ಏನಾದ್ರು ಹೇಳಿದ್ದೀರಾ? ಯಾಕೆ ನಿಮ್ಮ ಜವಾಬ್ದಾರಿ? ಈಗ ಸಂಬಳ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? 5 ದಿವಸ ಒಂದೇ ನಿಮಿಷ ಸರ್, ಸಂಬಳ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ? 5 ದಿವಸಕ್ಕೆ ಹೋಗಿ ಮ್ಯಾನೇಜರ್ ಹತ್ರ ಹೇಳ್ತೀರಾ, ನೋಡಿ ಏಜೆನ್ಸಿ ಅವ್ರು ನಮ್ಗೆ ದುಡ್ಡು ಕೊಟ್ಟಿಲ್ಲ, ನೀವು ಅವರಿಗೆ ಪೇಮೆಂಟ್ ಮಾಡಿದ್ದೀರಾ ಅಂತ ಕೇಳ್ತೀರಲ್ವಾ? ಆ ಜವಾಬ್ದಾರಿ ಹೇಗೆ ಆಗ್ತಿದೆ ನಿಮಗೆ? ಕೆಲವರಿಗೆ ಯಾರು ಒಳಗಡೆ ನಿಮಗೆ ಆಕ್ಸೆಸ್ ಇದೆ, ಗೌರ್ಮೆಂಟ್ ವೆಬ್ಸೈಟೆಲ್ಲ ಆಕ್ಸೆಸ್ ಇರುತ್ತೆ ಇಲ್ಲಿ ಅಲ್ವಾ? ಇದೆಯಲ್ವಾ? ನೀವು ಎಕ್ಸ್ಟರ್ನಲ್ ವರ್ಕ್ ಎಲ್ಲ ಮಾಡ್ತಾ ಇರೋದು. ಸರ್ಕಾರದ ವೆಬ್ಸೈಟ್ಗಳು ನಿಮ್ಮ ಇದರಲ್ಲಿರುತ್ತೆ, ವ್ಯೂನಲ್ಲಿರುತ್ತೆ, ನೀವು ಕರೆಕ್ಷನ್ ಮಾಡೋಕ್ಕೆ ನೀವು ಯಾರಂತ ಹೆಂಗೆ ಗೊತ್ತಾಗುತ್ತೆ? ನಾವಿವಾಗ ಈ ಟಿ ಶರ್ಟ್ ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕೊಂಡು ಅಲ್ಲಿ ಕೂತ್ರೆ ಯಾರಿಗೆ ಗೊತ್ತಾಗುತ್ತೆ ಯಾರು ಅಂತ? ಇಲ್ಲಿ ಇವರನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಯಾರು ಹೆಡ್ ಇರ್ತಾರಲ್ಲ ಈ ನಗರಸಭೆಗೆ, ನಾನು ಅಲ್ಲಿ ಕೆಲಸ ಮಾಡ್ಬೋದಲ್ವ? ದಯವಿಟ್ಟು ಇದು ಒಂದು ಫಸ್ಟ್ ಟೈಮ್ ನಾವು ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. ನಮ್ಮ ತಂಡ ಇನ್ನು ಮುಂದೆ ಪ್ರತಿ ಕಚೇರಿಗಳಲ್ಲಿ ಯಾವ್ಯಾವ ಸರ್ಕಾರಿ ಕಚೇರಿ, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ ಯಾವುದಿದೆ ಭೇಟಿನ ಇರ್ತಾರೆ. ಇದನ್ನು ನಾವು ಮಾಡೇ ಮಾಡ್ತೀವಿ. ಯಾರ್ಯಾರು ಸರ್ಕಾರಿ ಇದ್ರ ಒಳಗಡೆ ನೀವು ಕೆಲಸ ಕ್ಯಾಬಿನ್ ಒಳಗಡೆ ಕೂತು ಕೆಲಸ ಮಾಡ್ತೀರಾ ಎಲ್ಲ ಹಾಕ್ಬೋದು. ನೀವು ಏಜೆನ್ಸಿಯಿಂದ ಇರ್ಬೋದು ಅಥವಾ ಸರ್ಕಾರದ ಇದು ನೇರ ನೇಮಕಾತಿ ಇರ್ಬೋದು. ಬಟ್ ಅದು ಬಿಟ್ಬಿಡಿ, ನೀವು ಇದನ್ನು ತಗೊಂಡು ಮಾಡಿ ಬರೋದು ಇದು ಮಾಡಿ ತಗೊಳ್ಳಿ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ಇದೆ, ಎಲ್ಲ ಇರುತ್ತೆ. ಹೌದು, ಬರಲ್ವಾ? ಅಡ್ಡ ಬರಲ್ಲ ನಮ್ಮ ಕೆಲವು. ಸರಿ, ಓಕೆ, ಬನ್ನಿ. ನಾವು ಜಸ್ಟ್ ಅಲ್ಲಿ ಯಾರೋ ಇಬ್ಬರು ಇದ್ದೀವಲ್ಲ, ಅವ್ರೆಲ್ಲೋದ್ರು?
ಹಾಕೊಂಡ ಅದೇ ಇರುತ್ತೆ ಆದರೆ ಹಾಕೊಳ್ಳಲ್ಲ. ನೋಡಿ ಮೇಡಮ್, ದಯವಿಟ್ಟು ಇದನ್ನು ತುಂಬ ಲೈಟಾಗಿ ತೊಗೋಬೇಡಿ ಯಾವುದು, ಓಕೆ? ಯಾಕಂದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ನಮಗೇನು ನಿಮ್ಮ ಮೇಲೆ ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್, ಓಕೆ? ನೋಡಿ, ಈ ಡಿಸಿಪ್ಲಿನ್ ತರ್ಸೋಕ್ಕೆ ನಾವು ಬರಬೇಕಾಗತ್ತೆ. ಒಂದು ಐ ಡಿ ಕಾರ್ಡ್ ಹಾಕಿಸೋಕ್ಕೆ ನಾವು ಬರಬೇಕು. ಅಲ್ಲ ನಾವು ಮತ್ತೆ ಮಾಡ್ತೀವಿ, ಏನು ಇವತ್ತಿನ ಲಿಮಿಟ್ ಅಂತ ಇಲ್ಲ. ಜನನ ಮರಣ ವಿಭಾಗ ಮೇಡಮ್ ಅವರು ಐಡಿ ಇಲ್ಲ ಮತ್ತೆ ಹಾಕೊಳ್ಳೋದಿಲ್ಲ ಯಾಕಮ್ಮ? ಪಬ್ಲಿಕ್ ಸರ್ವೆಂಟ್ ಆದಾಗ ನೀವು ಹಾಕ್ಬೇಕಲ್ಲ, ಅಧಿಕಾರಿಗಳ ಸೀಟಲ್ಲಿ ನೀವು ಯಾರ ಸರ್ವೆಂಟ್ ಹೌದಾ? ನೀವು ಏನ್ ಸಾಕ್ಷಿ? ನೀವು ಸಬ್ ಏಜೆನ್ಸಿಯಾ? ಏಜೆನ್ಸಿ ಯಾವುದೇ ಆದರೂ ನೀವು ಹಾಕೊಳ್ಳ ಅಲ್ಲ, ನೀವು ಒಂದು ನಿಮಿಷ, ಅವ್ರಿಗೆ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ನೀವು ಐ ಡಿ ಕಾರ್ಡ್ ಹಾಕದೆ ಕೂತಿರುವಂಥದ್ದನ್ನ ಫೋಟೋ ತೆಗೆದು ನಾವು ಇವಾಗ ರೀಜನಲ್ ಕಮಿಷನ್ ಕಳಿಸಿದ್ರೆ ನೀವು ಸಸ್ಪೆಂಡ್ ಆಗ್ತಾರೆ, ಗೊತ್ತಾ ನಿಮಗೆ? ಅದು ವಿಷಯ ಗೊತ್ತಿದೆ ನಿಮಗೆ? ಮತ್ತೆ ನೀವು ನಿಮಗೆ ಕೆಲಸದ ಬಗ್ಗೆ ಕಾಳಜಿ ಇಲ್ವಾ? ಸರಿ, ಅವ್ರದ್ದು ಫೋಟೋ ತಗೊಳ್ರಪ್ಪ. ಅವ್ರು ಯಾಕೋ ತುಂಬ ಇದು ಮಾಡ್ತಾ ಇದ್ದಾರೆ. ಒಂದು ಫೋಟೋ ತಗೊಳ್ಳಿ, ಅವ್ರದ್ದು ಫೋಟೋ ತಗೊಳ್ಳಿ. ಅವ್ರ ಐ ಡಿ ಕಾರ್ಡ್ ಇಲ್ಲ, ಒಳಗಡೆ ಸರ್ಕಾರಿ ಕಚೇರಿ ಒಳಗಡೆ ಇದ್ದಾರೆ. ನಿಮಗೆ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ಇವಾಗಲೇ ನಿಮ್ಮ ಸೂಪರ್ವೈಸರ್ ಯಾರಿದ್ದಾರೆ, ಇವಾಗಲೇ ಫೋನ್ ಮಾಡಿ ನಮಗೆ ಮಾತಾಡಿಸ್ಬೇಕು. ಅವ್ರು ಯಾಕೆ ಕೊಟ್ಟಿಲ್ಲ ಐ ಡಿ ಕಾರ್ಡ್ ಅನ್ನೋದು, ಅಥವಾ ನೀವು ಬಿಟ್ಬಿಟ್ಟು ಬಂದಿದ್ದೀರಾ? ಸರಿಯಾಗಿ ಹೇಳ್ಬೇಕು ನಮಗೆ. ಹಾಂ, ಈಗ ನೀವು ಕಾಂಟ್ರಾಕ್ಟ್ ಬೇಸಿಸ್ ಇಲ್ವಾ? ಯಾರು ಕೊಡ್ಬೇಕಿತ್ತು ನಿಮಗೆ? ಯಾರು ಅವರು? ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್. ಫೋನ್ ಯಾವ ನಂಬರ್ ಇದೆಯಾ? ಫೋನ್ ಮಾಡಿ ಅವ್ರಿಗೆ, ಇಮಿಡಿಯೇಟ್ ಫೋನ್ ಮಾಡಿ. ಯಾಕಂದ್ರೆ ನೀವು ಒಂದು ನಿಮಿಷ ನೀವು ಒಳಗಡೆ ಕೂತ್ಕೊಳ್ಳಂಗಿಲ್ಲ ಐ ಡಿ ಕಾರ್ಡ್ ಇಲ್ಲದೆ. ಒಂದು ನಿಮಿಷ, ಇವ್ರದೊಂದು ಇಶ್ಯೂ 2009 ಕೊಟ್ಟಿದ್ದಾರೆ, ಈಗ ಕೊಟ್ಟಿಲ್ಲ. ಅವ್ರು ಹಾಕೊಳ್ಳೋದು ಇದರಲ್ಲೇ ಇಲ್ಲ, ಯೋಚನೆಯಲ್ಲೇ ಇಲ್ಲ. ಐ ಡಿ ಕಾರ್ಡ್ ತಗೊಳ್ಳೋ ಯೋಚನೆಯಲ್ಲೇ ಇಲ್ಲ. ಅವರು ಏನಂತ ಕೇಳ್ಬೇಕು ನಾವು? ಅವ್ರ ಸ್ಟಾಫ್ ಅಲ್ವಾ ಅಂತ ನಮ್ಗೆ ಕನ್ಫರ್ಮ್ ಆಗ್ಬೇಕಲ್ಲ. ಕೊಡಿ, ಇಲ್ಲಿ ಕೊಡಿ, ಮಾತಾಡ್ತೀನಿ ಸ್ಪೀಕರ್ಗಾಗಿ. ಗೌರ್ಮೆಂಟ್ ಸರ್, ನಮಸ್ಕಾರ. KRS ಪಾರ್ಟಿಯಿಂದ ರಘುಪತಿ ಅಂತ. ಈಗ ನಿಮ್ಮ ಸ್ಟಾಫ್ ಇಲ್ಲಿ ಕೆಲಸ ಮಾಡ್ತಿದಾರಲ್ವಾ, ಇವರು ನಿಮ್ಮ ಕಾಂಟ್ರಾಕ್ಟ್ ಎಂಪ್ಲಾಯ್ ಅವರು, ಏನ್ ಹೆಸರು ಇವ್ರದ್ದು? ಸುಚಿತ್ರ ಪೂಜಾರಿ. ಅವ್ರಿಗೆ ಯಾಕೆ ನೀವು ಐ ಡಿ ಕಾರ್ಡ್ ಕೊಟ್ಟಿಲ್ಲ? ಅಲ್ಲ, 2009 ಕೊಟ್ಟಿರೋದು ಇವಾಗ ಕೊಟ್ಟಿಲ್ಲ ಅಂತಾರಲ್ಲ. ಅಲ್ಲ, ಚೇಂಜ್ ಆಗ್ತಾ ಇದ್ರು ಅವ್ರ ಐ ಡಿ ಕಾರ್ಡ್ ಇರ್ಬೇಕಲ್ವಾ? ಹೊಸ ಟೆಂಡರ್ ಬಂದ ತಕ್ಷಣ ಹೊಸ ಏಜೆನ್ಸಿಯಿಂದ ಐ ಡಿ ಕಾರ್ಡ್ ಕೊಡ್ಬೇಕಲ್ಲ. ಸರಿ ಅಲ್ಲ. ಈಗ ನೋಡಿ ಸರ್, ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಇದೆ. ಈಗ ನಾವು ಅವ್ರದ್ದು ಫೋಟೋ ತೆಗೆದು ನಾವು ಯಾರಿಗೆ ಕಳಿಸ್ಬೇಕು ಅವ್ರು ಕಳಿಸಿದ್ರೆ ರೀಜನಲ್ ಕಮಿಷನರ್ ಅವರಿಗೆ, ಅವ್ರ ಕೆಲಸದಿಂದ ವಜಾ ಆಗ್ತಾರೆ. ನೀವು ಅದನ್ನ ಬಯಸ್ತೀರಾ ಅಥವಾ ನೀವು ಅವ್ರಿಗೆ ಐ ಡಿ ಕಾರ್ಡ್ ಮಾಡಿಸ್ಕೊಡ್ತೀರಾ? ಯಾವಾಗ ಕೊಡ್ತೀರಾ ಐ ಡಿ ಕಾರ್ಡ್? ಇಮಿಡಿಯೇಟ್ ಮಾಡಿಸ್ಕೊಡ್ಬೇಕು ಅವರಿಗೆ. ಸುಚಿತ್ರ ಅವರೇ, ಇಮಿಡಿಯೇಟ್ ನೀವು ಅದನ್ನ ತರಿಸ್ಕೊಂಡು, ನಿಮ್ಮ ಜವಾಬ್ದಾರಿ ಇವಾಗ ತರಿಸ್ಕೊಂಡು ನೀವು ಹಾಕೋಬೇಕು, ಆಯ್ತಾ? ನಿಮ್ಗೆ ತೊಂದರೆ ಮಾಡಬೇಕು ಅಂತಿರಲ್ಲ, ಆದ್ರೆ ವಿಚಾರ ಗೊತ್ತಿದ್ದು ನೀವು ತಪ್ಪು ಮಾಡಿದ್ರೆ ತಪ್ಪು. ಬನ್ನಿ. ಇದೆಲ್ಲ ಫಲಕಗಳು ನಾವು ಬರೆದುಕೊಳ್ಳುವುದು. ಇದೆಲ್ಲ ಏನು ತಗೊಳ್ಳೋದು? ಸೆಕ್ಷನ್ ಇಲ್ಲ, RTI ತಗೊಳ್ತೀರಾ ನೀವು? ಮತ್ತೆ ಇಲ್ಲಿ ಹಾಕಿಲ್ವಲ್ಲ, ಬೋರ್ಡ್ಸ್ ಇಲ್ಲ, ಬೋರ್ಡ್ ಹಾಕ್ಬೇಕಲ್ಲ. RTI ಜನರಿಗೆ ಹೆಂಗ್ ಗೊತ್ತಾಗುತ್ತೆ? ಹೊರಗಡೆ ಅಲ್ಲ, ನಿಮ್ಮ ಕೌಂಟರ್ ಎದುರುಗಡೆ ಹಾಕ್ಬೇಕು. ಅಕೌಂಟೆಂಟ್ ಅಂತ ಹಾಕಿದಾರಲ್ವಾ, ಅಲ್ಲಿ ಸ್ವೀಕೃತಿ ಕೇಂದ್ರ ಕೌಂಟರ್ ಅಂತ ಹಾಕಿದ್ದಾರೆ.
ಇಲ್ಲಿ ನೀವು ಆರ್ ಟಿ ಐ ಮತ್ತೆ ನಿಮ್ದು ಹಾಕ್ಬಿಟ್ರೆ ಯಾರು ಕೇಳೋ ಅಗತ್ಯನೇ ಇಲ್ಲ. ಎಲ್ಲ ಓದಿದ್ದಾರೆ ಇಲ್ಲಿ. ಎಲ್ಲರೂ ಸಾಕ್ಷಿ ಇದ್ದಾರೆ. ಓದ್ತಾರೆ, ಬರ್ತಾರೆ, ಕೊಡ್ತಾರೆ, ಹೋಗ್ತಾರೆ. ಯಾರನ್ನು ಕೇಳೋ ಅಗತ್ಯ ಇಲ್ಲ, ಮಾತಾಡ್ಸೋ ಅಗತ್ಯ ಇಲ್ಲ. ಇದು ಇಮಿಡಿಯೇಟ್ ಈಗ ನಾವು ಬರೋಷ್ಟೊತ್ತಿಗೆ ಒಂದು ಟೆಂಪರರಿ ಪ್ರಿಂಟ್ ಮಾಡಿ ಹಾಕ್ತೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ಇಲ್ಲ ಅಂದ್ರೆ ಮತ್ತೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಸರ್, ಒಮ್ಮೆ ಮ್ಯಾನೇಜರ್ ಹತ್ರ ಮಾತಾಡುವ. ಇದಕ್ಕೆ ಸಂಬಂಧಪಟ್ಟ ಮ್ಯಾನೇಜರ್ ಹತ್ರ ಅಕ್ರಮ ಬಗ್ಗೆ ನಡೆಯುವಂತ ಕೆಲವೊಂದು PGಗಳು ಲೈಸೆನ್ಸ್ ಇಲ್ಲದಿದೆ. ಇಲ್ಲಿ ಮ್ಯಾನೇಜರ್ ಇರ್ಬೇಕು, ಅವರ ಹತ್ರ ನೇರವಾಗಿ ಮಾತಾಡೋಣ. ತುಂಬಾ ವರ್ಷದಿಂದ ಇದೆ ಇದ್ರದ್ದು ವ್ಯವಸ್ಥೆ ನೋಡೋಣ. ಹೌದು. ಇದ್ರದ್ದು ಕಚೇರಿದು CCTV ಎಲ್ಲ ಇದೆ. ಇದೆ 3 ಇದೆ. ಅಲ್ಲಿ ಕಂಟ್ರೋಲ್ ಕಮಿಷನ್ ಆಫೀಸ್ ಇದೆ ಇದೆಯಂತೆ. ಇವರು ವ್ಯವಸ್ಥಾಪಕರು ಬಂದಿಲ್ವಾ? ಮ್ಯಾನೇಜರು ಬನ್ನಿ, ಮ್ಯಾನೇಜರು ಬಂದಿದ್ದಾರ ಏನೋ ಇಲ್ವಾ ಅಂತ ಕೇಳಬೇಕು. ಯಾಕಂದ್ರೆ ಅವ್ರಿಗೊಂದು ಸನ್ಮಾನ ಮಾಡ್ಬೇಕು. ಈಗ ಬಂದಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ. 10 ಗಂಟೆ ನಂತರನಾ? ಅದನ್ನೇ ಏನು ಕಚೇರಿ ವ್ಯವಸ್ಥಾಪಕರು ಅಲ್ಲ, ಏನು ಫೈಲ್ಗಳು ಯಾವ್ದು ಇದ್ದಂಗೆ ಇಲ್ಲ. ಇವರು ಮ್ಯಾನೇಜರ್ ಮೇಲೆ ಇದ್ದಾರೆ ಅಂತ ಹೇಳಿ ಅಂತ ಹೇಳ್ತಾರೆ. ನೋಡ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಅಲ್ಲಿ ಹೋದ್ರೆ ಕೆಳಗಡೆ ಇದ್ದಾರಂತ ನೋಡಿ. ಸಾರ್ವಜನಿಕರ ಏನಾದರೂ ಕೆಲಸಕ್ಕೆ ಬಂದಿದ್ದೀರಾ? ತೊಂದರೆ ಆದರೆ ಹೇಳಿ, ನಾವು ಇಲ್ಲೇ ಹೇಳ್ತೀವಿ. ಕೆಲಸ ಇವತ್ತೇ ಮಾಡ್ಕೊಂಡು ಹೋಗ್ಬೇಕು ನೀವು. ಏನು ಕೆಲಸ ಬಂದಿರೋದು? ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡಿ ಯಾವ ಕೊಡ್ತಾರೆ ಅಂತ ಹೇಳ್ಕೊಳ್ಳಿ. ಅಮೌಂಟ್ ಯಾವ ಅದು ಪ್ಯಾಂಪ್ಲೆಟ್ ಕೊಡಿ ಒಂದು. ಅದೊಂದು ಕೈಯಲ್ಲಿ ಇಟ್ಕೊಳ್ಳಿ ಸರ್. ಓಕೆ, ಬನ್ನಿ ಇಲ್ಲಿ ಇರುವೋಣ. ಮೇಲೆನಾ? ನೆಕ್ಸ್ಟು ಹಾಂ, ಈಗ ನಾ ಹೇಳಿದೆ ಅವ್ರ ಹತ್ರ. ಹೌದಾ? ಇನ್ನೊಂದು ಎಷ್ಟು ಮತ್ತೆ ಕ್ಯಾಶ್ ಎಷ್ಟು? ಕ್ಯಾಶ್ ಎಷ್ಟು 3 ಮೇಂಟೈನ್ ಮಾಡೋದು. ಐಡಿ ಕಾರ್ಡ್ ಹಾಕೊಳ್ಳಿ ದಯವಿಟ್ಟು. ಐಡಿ ಕಾರ್ಡ್ ಏನೂ ಇಲ್ಲ, ಹಾಕೊಳ್ಳಿ. ನಿಮ್ಗೆ ಅದು ಗೌರವ. ನಾವು ಇವಾಗ ಟಿ ಶರ್ಟ್ ಹಾಕೊಂಡು ನೀವು ಓಡಾಡ್ತೀವಿ. ಅಲ್ಲಲ್ಲ, ನಿಮ್ಮ ಅದೆಲ್ಲ ನಾವು ಹಾಕ್ತೀವಿ. ಇಲ್ಲ ಇದೆಯೇ ಇಲ್ವಾ? ಮನೆಗೆ ಹೋಗ್ತೀವಿ. ಯಾರಿಗೆ? ಬೇರೆ ಆಯ್ತು, ನಾವು ಇರ್ತೀವಿ. ಇನ್ನೊಂದು ಎಷ್ಟು ದೂರ ಇದೆ ಮನೆ? ನಾವು ಮತ್ತೆ ಬರ್ತೀವಿ. ಜುಲೈ ಇಲ್ಲ ಸರ್. ಐಡಿ ಕಾರ್ಡ್ ಕಿಸೆಯಿಂದ ಹೊರಗಡೆ ಹಾಕಿ. ಐಡಿ ಕಾರ್ಡ್ ಕೆಲವರು 50% ಇದು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಆದ್ರೆ ಅಲ್ಲ, ಒಂದು ಬೆಂಗಳೂರಲ್ಲಿ ಒಂದು ಪಾಕೆಟ್ ಅಲ್ಲಿ ಹಾಕೊಂಡಿದ್ರು. ಐಡಿ ಕಾರ್ಡ್ ಹೊರಗಡೆ ತೆಗಿತಾರೆ, ಓನ್ಲಿ ಟ್ಯಾಗ್ ಮಾತ್ರ, ಐಡಿ ಕಾರ್ಡ್ ಇಲ್ಲ. ಸರ್, ಇಲ್ಲಿ ಬನ್ನಿ ಸರ್. ಸರ್ ಮತ್ತೆ ಬರ್ತೀವಿ ಸರ್. ಈಗ ಎರಡೆಲ್ಲ ಇದ್ದ ಇಲ್ಲಿ ಯಾರಿಗೂ ಇಲ್ಲ. ಯಾಕೆ ಇಲ್ಲ? ಔಟ್ಸೋರ್ಸ್ ಕೊಡ್ಲಿಕ್ಕಿದೆಯಲ್ಲ, ಅಲ್ಲ ಔಟ್ಸೋರ್ಸ್ ಕೊಡ್ಲಿಕ್ಕಿದೆಯಲ್ಲ, ಕಾನೂನು ಇದೆಯಲ್ಲ. ನೀವು ಔಟ್ಸೋರ್ಸ್ ಆಗಿರ್ಬೋದು. ಎಷ್ಟು ವರ್ಷದಲ್ಲಿ ಸರ್ವಿಸ್ ಮಾಡಿದ್ರೆ? 4 years ಸಂಬಳ 4 ವರ್ಷದಿಂದ ಕೊಟ್ಟಿದ್ದಾರೆ ನನಗೆ. 7-8 ವರ್ಷದಿಂದ ನೀವು ಗವರ್ಮೆಂಟ್ ಪ್ರತಿಯೊಂದು ಮಿಕ್ಕಿದಿಲ್ಲ. ಸಿಸ್ಟಮ್ ಇದೆಲ್ಲ ಬೇಡ. ಐಡಿ ಕಾರ್ಡ್ ಹಾಕೋಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಯಾವುದೇ ರೀತಿ ಎಲ್ಲ ಸಿಸ್ಟಮ್ ನಿಮ್ಗೆ ಗೊತ್ತಿದೆ ಅಲ್ಲ. ಯಾಕೆ ಕೊಡಲ್ಲ? ಯಾರು ಏಜೆನ್ಸಿನ? ಏಜೆನ್ಸಿ ನಂಬರ್ ಕೊಡಿ. ಅಲ್ಲ ಕೊಡಿ, ಫೋನ್ ಮಾಡಿ, ಫೋನ್ ಮಾಡಿ, ಈಗಲೇ ಮಾಡಿ. ಏನಿಲ್ಲ, ನಾನು ಅಲ್ಲ, ನೀವು ಅಲ್ಲಿ 1 ನಿಮಿಷನೂ ಐಡಿ ಕಾರ್ಡ್ ಹಾಕದೆ ಕೂತ್ಕೊಳ್ಳಂಗಿಲ್ಲ. ನೀವು ತಿಳ್ಕೊಳ್ಳಿ, ನಿಮ್ ಫೋಟೋ ತೆಗೆದು ಕಳಿಸ್ರಿ, ಸಸ್ಪೆಂಡ್ ಆಗ್ತೀರಾ ನೀವು ಇಮಿಡಿಯೇಟ್. ನಾವು ಮಾಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದೀವಿ ಅಷ್ಟೇ. ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಳಿ. ನಂಬರ್ ನಿಮ್ಮ ಏಜೆನ್ಸಿ ನಾವೇ ನಿಮ್ಮನ್ನ ಎದುರಿಸಬೇಕು ಅಂತ ಮಾಡೋದಲ್ಲ, ಇರೋ ವಿಷಯ ಅದು. ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಸೇಮ್ ಏಜೆನ್ಸಿ ಪ್ರಾಂಪ್ಟ್ ಆಗಿರ್ಬೇಕು. ನಿಮ್ದೆಲ್ಲ ಸೇಮ್ ಏಜೆನ್ಸಿನಾ? ಒಂದು ಅಂದಾಜು. ಯಾಕೆ ನೀವು ಯಾಕೆ ನಿಮ್ಗೆ ಇಲ್ಲಿ ಮಾತಾಡೋದು ಗೊತ್ತಾಗಲ್ಲ? ಈಗ ಐಡೆಂಟಿ ಕಾರ್ಡ್ ಹಾಕಿದ್ರೆ ಗೊತ್ತಾಗುತ್ತದೆ ಯಾವ ಏಜೆನ್ಸಿ ಅಂತ. ಆಯ್ತು, ಎಷ್ಟು ನಿಮ್ಗೆ ಅಂದಾಜು ಇರ್ಬೋದು. ನಮ್ಮ ನಂಬರ್ ಮಾಡ್ತೀರಾ ನೀವು? ಕೊಡಿ, ಹತ್ರ ನಿಮ್ಮ ಏಜೆನ್ಸಿ ಪ್ರೂಫ್ ಬೇಕಲ್ವಾ?
ನೋಡಿ ನೀವು ತಪ್ಪು ಮಾಡ್ತಿದ್ರೆ ಬಟ್ ಕೊಡಿ ಸರ್. ನಾವು ಮಾಡ್ತೀವಿ. ನಿಮ್ದು ಮಾಡ್ಬೇಡಿ, ನಮ್ದು ಬೇಡ. ದೊಡ್ಡ ದೊಡ್ಡ ಪದಗಳ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ಬೇಕು. ಈಗ ಅಲ್ಲ ಐಡಿ ಕಾರ್ಡ್ ಏನ್ ಮಾಡ್ತೀರಾ? ತರ್ಸ್ಕೊಳ್ತೀರಾ ಅಥವಾ ಮೇಡಮ್, ನಿಮ್ಮ ಅಲ್ಲ, ಏಜೆನ್ಸಿ ಮಾತಾಡ್ತೀರಾ? ಈಗ ಒಂದ್ ಸ್ವಲ್ಪ ಫೋನ್ ಮಾಡಿ ಅವ್ರಿಗೆ ರಘುವತಿ ಸೇಮ್ ಏಜೆನ್ಸಿನ ಕೇಳಿ ಅಲ್ಲ ಅಂತೆ ಅಲ್ವಾ? ಅವ್ರಿಗೆ ಫೋನ್ ಮಾಡಿ ನಿಮ್ದು ಕೊಡಿ. ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ನೀವು ಅವ್ರು ನಿಮ್ಗೆ ಯಾರು ಕೊಟ್ಟಿದ್ರೆ ಗೊತ್ತಿಲ್ಲ, ನೀವು ಹಾಕೊಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಕೊಟ್ಟಿದ್ದಾರಾ? ನಿಮ್ಗೆ ಫೋನ್ ಮಾಡಿ ಕೊಡೋದಕ್ಕೆ ನಾವೇ ಹೇಳ್ತೀವಿ. ಹಾಗಾದ್ರೆ ನೀವು ಫೋನ್ ಅಲ್ಲ, ಮಾಡಿ. ಅವ್ರಿಗೆ ಕೊಡಿ. ನಿಮ್ಗೆ ಇವಾಗ ಇಲ್ಲಿ ಸೂಪರ್ವೈಸರ್ ಅಂತ ಇರ್ತಾರಲ್ಲ, ಅವ್ರ ನಂಬರ್ ಕೊಡಿಲ್ಲ ಅಂದ್ರೆ ಬಂದೇ ಬರ್ತಾರಲ್ಲ ಇಲ್ಲಿ. ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮಗೆ ಅದೊಂದು ಮೇಡಮ್, ನೀವು ಫೋನ್ ಮಾಡ್ಕೊಂಡು ಅವರಿಗೆ ನಂಬರ್ ಕೊಡಿ ಅಂತ. ಯಾರ್ದು ಆಗುತ್ತೆ? ನಿಮ್ಮ ಒಂದ್ ನಿಮಿಷ ಕೇಳ್ತೀನಿ. ಹೆಡ್ ಅಂದ್ರೆ Salary ಬಂದಿಲ್ಲ ಅಂದ್ರೆ ಯಾರು ಡೈರೆಕ್ಟ್ ಮಾನಿಟರ್ ಮಾಡ್ತಾರೆ ಅವ್ರದ್ದು. ಅವ್ರ ಫೋನ್ ಸರ್ 2 ನಿಮಿಷ ಸರ್. ಅಲ್ಲ, ನಿಮ್ಗೆ ಡಿಸ್ಟರ್ಬ್ ಆಗಿದೆ ಗೊತ್ತು. ಇಷ್ಟೇ simple. ನೀವು ಈಗ ಡೀಪ್ ಆಗಿ ಏನೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ photoಗಳು. ಪರವಾಗಿಲ್ಲ. ಯಾಕಂದ್ರೆ ಇದೆಲ್ಲ ನಾವೀಗ ನಾವು ಫೋಟೋ ತೆಗ್ದು ಕಳ್ಸಿದ್ರೆ ಈಗ ಸಸ್ಪೆಂಡ್ ಆಗ್ತೀರಾ? ನೀವು ಕೇಳ್ತಾರೆ ಅಲ್ಲ, ಸರ್ವಿಸ್ ಮಾಡಿ ಏನ್ ಪ್ರಯೋಜನ ಹೌದು. ಆಗ್ತದೆ? ನೀವೆಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ ಅಲ್ಲ, ಅಂದ್ರೆ ನಮ್ಗೆ ಗೊತ್ತಿದೆ. ನೀವು ಅನಧಿಕೃತ ವ್ಯಕ್ತಿ ಅಂತ ನಿಮ್ಮ ಮೇಲ್ಗಡೆ ನಾವು ಹೇಳ್ಬೇಕಾಗುತ್ತೆ. ಕೊಡ್ಬೇಕಾದ ವ್ಯವಸ್ಥೆ ನಿಮ್ಗೆ ಕೊಟ್ಟಿಲ್ಲ ಅಂದಾಗ ನೀವು ಬಲಿಪಶುಗಳಾಗ್ತೀರಾ. ಯಾರಾದ್ರೂ ಸರಿ ಸರ್, ನಿಮ್ಮ ಏಜೆನ್ಸಿ ನಾವು ಇವಾಗ ಏನು ಹೇಳಿ ಒಂದು ದಿವಸ ನಾವು ಇಲ್ಲ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಇಲ್ಲ, ಒಂದು ನಿಮಿಷ ಇರಿ, ಅಲ್ಲೇ ಹೋಗ್ತೀನಿ. ಏನಂತ ಅಡ್ರೆಸ್ ಕೊಡ್ತೀರಾ ನೀವು? ನಂಬರ್ ಇಲ್ವಾ ನಂಬರ್? ಹಾ, ಇಲ್ಲ ಪರವಾಗಿಲ್ಲ, ಏನು ಮಾಡ್ಬೇಡಿ, ಬಿಟ್ಬಿಡಿ ಅಷ್ಟೇ. ಈ ಅದು ಆಫೀಸ್ connect ಆಗುತ್ತೆ. ಅವ್ರು ಇಲ್ವಾ? ಕಂದಾಯ ಅಧಿಕಾರಿ. ಕಾಲ್ ಬಂದ್ರೆ ಮಾತ್ರ ಡಿಸ್ಟರ್ಬ್ ಅವ್ರು ಅಲ್ಲಿ ಬಂದಿಲ್ಲ ಅಂದ್ರೆ ವ್ಯವಸ್ಥಾಪಕ ವ್ಯವಸ್ಥೆ ಹಾಗೆ ಇಲ್ಲಿ. ಟ್ರಾನ್ಸ್ಫರ್ ಆಗಿದ್ದಾರೆ. ಇಲ್ಲಿ ಸಿಗ್ನಲ್ ಕಮ್ಮಿ ಇರುತ್ತೆ ಒಳಗಡೆ. ಸರಿ, ಮ್ಯಾನೇಜರ್ ಬನ್ನಿ ಬನ್ನಿ, ಅಲ್ಲಿ ಬನ್ನಿ. ಆಫೀಸ್ ಮ್ಯಾನೇಜರ್ ಇದಾರೆ. ಅವ್ರ ನಂಬರ್ ಕೊಡಿ. ಅಲ್ಲ, AW ಇವರಿಗೆ ಇದು ಅಲ್ಲ ಮ್ಯಾನೇಜರ್ ಇದನ್ನ ನೋಡ್ಬೇಕಾಗಿರೋದು. ಅಲ್ಲ, ಅಷ್ಟೇ AW ಹೇಳೋಣ, ಯಾಕಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರೋದು ನಾವು. ಅಲ್ಲ, ಕೇಳೋಣ ಅವ್ರಿಗೆ. ಬನ್ನಿ. ಎಲ್ಲ ಇದೆ, ಅದು ಕನೆಕ್ಟ್ ಆಗ್ತದೆ. ಇಲ್ಲ ಹೋಗ್ಬಿಡು. ಮತ್ತೆ ನೀವೇನು ಮಾಡ್ಕೋಬೇಡಿ, ಅದು ಅಲ್ಲಿ ರೀಕನೆಕ್ಟ್ ಅಂತ ಬರ್ತದೆ, ಬಿಟ್ಬಿಡಿ. ಸಿಗ್ನಲ್ ಬಂದಾಗ ಕನೆಕ್ಟ್ ಆಗುತ್ತೆ. ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ? ಆರು ನಿಮ್ಮ ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ತಾರಲ್ವಾ? ನಿಮ್ಮನ್ನ ಆರೋ ಅಪಾಯಿಂಟ್ ಮಾಡಿರೋದಲ್ಲ, ನಿಮ್ಮ ಏಜೆನ್ಸಿ ಟೆಂಡರ್ ಮುಖಾಂತರ ನಿಮ್ಮ ಆರೋ ಕಾಂಟ್ಯಾಕ್ಟ್ ಮಾಡಿ ಟೆಂಡರ್ ಕೊಟ್ಟ ನಂತರ ನಿಮ್ಮ ಆರೋ ಇಂಥ ಜಾಬ್ ಮಾಡಿ ಅಂತ ನಿಮಗೆ ಆರ್ಡರ್ ಮಾಡ್ತಾರೆ. ಬಿಟ್ರೆ ನೀವು ಏಜೆನ್ಸಿ ಆರ್ಡರ್ ಮಾಡೋದಲ್ಲ. ಬನ್ನಿ ಸರ್. ಬಟ್ ಏನಾದ್ರು ಮಾತಾಡಲಿಕ್ಕೆ ಅವರೇ ಮಾಡುವಂತ. ಸರ್ ಇಲ್ಲಿ ಕೂಡ ಐಡಿ ಹಾಕ್ಲಿ. ಅವ್ರದ್ದು ಅಷ್ಟೇ ಸೇಮ್ ಏಜೆನ್ಸಿನ ನಿಮ್ದು? ಅದು ಒಂದೇ ಏಜೆನ್ಸಿ. ಮ್ಯಾನೇಜರ್ಗೆ ಮಾತಾಡಬೇಕು. Connect ಮಾಡಿ ಯಾರು ಅಂತ ಕನ್ಫರ್ಮ್ ಕಾಲ್ ಮಾಡಿ. Yes. ಈಗ ಬಂದಿದ್ದಾರೆ. ಐಡಿ ಕಾರ್ಡ್ ಹಾಕೊಂಡಿದ್ದಾರೆ ಸರ್. ಇಲ್ಲಿ ಇಲ್ಲಿ ಸಾರ್ವಜನಿಕರು ಯಾರು ಬರಲ್ವಾ? ಬರ್ತಾರೆ ಸರ್, ಕಮ್ಮಿ ಹಾ. ಪ್ರಾಬ್ಲಮ್ ಇದ್ರೆ ಮಾತ್ರ ಬರ್ತದೆ. ಕುತ್ಕೊಳ್ಳಕ್ಕೆ ಚೇರ್ ಗೇರ್ ಯಾವ್ದು ಇಲ್ವಲ್ಲ ಇಲ್ಲಿ? ಬಂದ್ರೆ ಹಿಂದ್ಕೊಂಡೆ ಮಾತಾಡ್ಬೇಕಾ? ಹೌದು, ಅದೊಂದು ಇದು ಇಲ್ಲಿ ಉಡುಪಿಲಿ ಅದೊಂದು ಬಹಳ ಇದೆ ಸರ್. ನಿಂತ್ಕೊಂಡೇ ಮಾತಾಡ್ಬೋದು. ಏಜ್ ಆದವ್ರು ಬಂದ್ರೆ ಸ್ವಲ್ಪ ಕೈಕಾಲು ಸರಿ ಇರೋದ್ರು ಬಂದ್ರೆ ಪಾಪ ಕುತ್ಕೊಳ್ಳೋಕಾದ್ರೂ ಬೇಕಾಗುತ್ತಲ್ಲ. ದಯವಿಟ್ಟು ಇಲ್ಲಿ ಚೇರ್ ಇಲ್ಲ ಸರ್, ಹಾಗೆ. ಒಂದ್ 2-3 ಚೇರ್ ಹಾಕಿ ಹೊರಗೆ ಮಾಡಿದೆ ಸರ್, ಹೊರಗಡೆ ಉಂಟು ಸರ್, ಇಲ್ಲಂದ್ರೆ ಜಾಗ ನಿಲ್ಲಿ ಸ್ವಲ್ಪ ಅದಕ್ಕೆ ಇದು ಮಾಡಿ. ಕರೆಕ್ಟ್ ಜಾಗ ಬಂದು ಕುತ್ಕೊಳ್ಳೋಕಾದ್ರೂ ಒಂದು ಚೇರ್. ಜೊತೆ ಮಾತಾಡ್ಲಿಕ್ಕಾದ್ರೂ ಅವ್ರಿಗೆ ಒಂದು 10 ನಿಮಿಷಕ್ಕಾದ್ರೂ ಅವಕಾಶ ಇರ್ತದಲ್ಲ, ನಾವು ಮಾತಾಡ್ಬೇಕಾಗುತ್ತಲ್ಲ. ನೀವು ಈಗ ನಾರ್ಮಲ್ ಆಗಿ ನೀವು ಆ ಸೀಟ್ ಹೊರಗೆ ಬಿಟ್ಟು ಬಂದಾಗ ನಾರ್ಮಲ್ ಪ್ರಜೆನೆ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಯಾಗಿ ಬಾಳುವಂತ ವ್ಯಕ್ತಿ ನೀವು. ಆವಾಗ ನಿಮಗೂ ಸಹ ಈ ಸಮಸ್ಯೆ ಬಂದಾಗ ಆ ಕಷ್ಟ ಗೊತ್ತಾಗ್ತದೆ. ಈಗ ನಾಗರಿಕರು ನಾವೆಷ್ಟು ಡಯಲ್ ಮಾಡಿ, ಸ್ಪೀಕರ್ ಫೋನ್ ಎಷ್ಟು ಮಟ್ಟಿಗೆ ಓಡಾಡಿಸ್ತೀರಾ? ಒಂದು ಉದಾಹರಣೆ ಕೊಡ್ತೀನಿ. ಒಬ್ರು ರಿಟೈರ್ಡ್ ಪೊಲೀಸ್ ಆಫೀಸರ್ ಅವ್ರು ಕೇಸ್ ತಗೊಳ್ತಾ ಇಲ್ಲ ಸ್ಟೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೇ ಬಂದಿದೆ. ಬಯೋಮೆಟ್ರಿಕ್ ವ್ಯವಸ್ಥೆ ಅವ್ರು ರಿಟೈರ್ಡ್ ಆದ್ಮೇಲೆ ನಾರ್ಮಲ್ ಪರ್ಸನ್ ಅವರು ಇದೆಯಾ? ಉಂಟು. ಎಲ್ಲಿದೆ? ಡೈಲಿ ಕಮಿಷನ್ ಚೇಂಬರ್ ಅಲ್ಲಿ ಹೊರಗಡೆ. ಚೆಕ್ ಮಾಡೋಣ. ಮೂಮೆಂಟ್ ವೇಸ್ಟ್ ಈಗ ಸರಿ ಸರ್, ಇಲ್ಲೊಂದು ಚೇರ್ ಹಾಕಿ. ಹೌದಾ? ಚೇರ್ ಸ್ವಲ್ಪ ಬಿಟ್ಕೊಳ್ಳೋಕೆ ನೀರಿನ ವ್ಯವಸ್ಥೆ ಇದೆ ಇಲ್ಲಿ. ಎಂಪ್ಲಾಯ್ಸ್ಗಳು ಬರುವಂತ ಎಂಪ್ಲಾಯ್ಸ್ಗಳಿಗೆ ಮಾತ್ರ ಇದೆ ಸರ್. ಹೊರಗಡೆ ಸಹ ಉಂಟು. ಸರ್, ಇದು ನಮ್ಮಲ್ಲಿ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ದೀರಾ? ನಾವೇನು ಹೊರಗಡೆಯವರಲ್ಲ. ಹೌದು. ಡೈಲಿ ಅಪ್ಡೇಟ್ ಆಗ್ತಾ ಹೌದು ಇದೆಯಾ? ಸರ್, ಹೌದು. ಉಂಟು. ಕಮಿಷನ್ ಚೇಂಬರ್ ಈಗ ನಾವು ಬಂದ ನಂತರ 2-3 ಎಂಪ್ಲಾಯ್ಸ್ ಅಲ್ಲಿ ತಗೊಂಡಿಲ್ಲ ನಾನು ಮಾಡ್ತೀನಿ. ನಗರಸಭೆ ನಿಮ್ಮ ಉಡುಪಿ ಜಿಲ್ಲೆಗೆ ನೀವೆಲ್ಲ ಮುಖ್ಯದ ಒಂದು ಸ್ಥಾನದಲ್ಲಿ. ಇಲ್ಲಿ ಏನೇ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಗ್ತದೆ. ಸಮಥಿಂಗ್ ಏನ್ ಬೇಕಾದ್ರೂ ಇಲ್ಲಿ ಮಾಡುವಂತ ವ್ಯವಸ್ಥೆಗಳು ನಿಮ್ಮ ಉಡುಪಿ ಜಿಲ್ಲೆ, ನಮ್ಮ ಉಡುಪಿ ಜಿಲ್ಲೆ. ಆ ಸ್ಥಳದಲ್ಲಿ ಇದ್ಕೊಂಡು ನೀವು ಅಧಿಕಾರಿಗಳಾದವರು, ಕೆಲವೊಂದು ಅಧಿಕಾರಿಗಳು ಲೇಟ್ ಆಗಿ ಬಂದ್ರೆ ಜನಗಳಿಗೆ ಏನು ಉತ್ತರ ಕೊಡ್ತಾ ಇದ್ದೀರಾ? ಏನು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀರಾ? ವರ್ಕಿಂಗ್ ಇದೆಯಾ CCTV? ಹೌದು. ಯಾಕಂದ್ರೆ ಫೈಲ್ ಎಲ್ಲ ಇಲ್ಲೇ ಇಟ್ಟಿದ್ದೀರಾ? ಇಲ್ಲ, ಅವರನ್ನು ಮೀಟಿಂಗ್ ಹೋಗಿದ್ದಾರೆ ಸರ್. ಇನ್ನೊಂದು ಸ್ಟ್ಯಾಂಡಿಂಗ್ ಅಲ್ಲ ಸರ್, ಮೀಟಿಂಗ್ ನಲ್ಲಿ ಇದ್ದಾರೆ. ಸಿಂಪಲ್ ಆಗಿ ಹೇಳ್ತಿರೋದು, ನೀವೆಲ್ಲ ಸ್ಯಾಲರಿಗಳು ತಗೊಳ್ತಿರೋದು
ಒಬ್ಬ ನಾಗರಿಕನಿಂದ, ಅದನ್ನು ಮರಿಬೇಡಿ. ನಿಮಗೆ ಏಜೆನ್ಸಿನೇ ಕೊಟ್ಟಿರ್ಬೋದು ಅಥವಾ ಗವರ್ಮೆಂಟ್ ಅಧಿಕಾರಿಗೆ ಗವರ್ಮೆಂಟ್ ಇಂದ ಸಂಬಳ ಬಂದ್ರು ಒಬ್ಬ ನಾಗರಿಕನಿಂದ ಟ್ಯಾಕ್ಸ್ ವಸೂಲಿಯಾಗಿ ಬರುವಂತ ಸಂಬಳ. ಇಲ್ಲಿ ಪ್ರಜೆನೇ ಮುಖ್ಯ. ಅದನ್ನು ನೀವು ತಪ್ಪು ಮಾಡ್ಕೊಳ್ತಾ ಇದ್ದೀರಾ ಅನಿಸ್ತದೆ, ತಪ್ಪಾಗಿ ಬಳಸ್ಕೊಳ್ತಾ ಇದ್ದೀರಾ ಅನಿಸ್ತದೆ. ಏನಾಯ್ತು ಎಲ್ಲ ನಂಬರ್ ಕೊಡಿ, ನಾನೇ ಮಾಡ್ತೀನಿ. ಎಲ್ಲ ಇದೆ ಅಂತೀರಾ, ಬಟ್ ಅದನ್ನ ಶೋ ಮಾಡಿಸಿ ಅಲ್ಲ. ಸಿಸಿ ಆನ್ ಇದೆಯಾ ಕನ್ಫರ್ಮ್? ಇಲ್ಲ, ನೋಡುವ ಮತ್ತೆ ನೋಡ್ಲಿಕ್ಕಾಗುತ್ತಲ್ಲ. ಬನ್ನಿ ಈಗ ಅಲ್ಲಿ ಮ್ಯಾನೇಜರ್ ಫಸ್ಟ್. ಮತ್ತೆ ಅಲ್ಲಿ ಅಧ್ಯಕ್ಷ ಎರಡು ಕಡೆ ಇವ್ರದೊಂದು ಕ್ಲಾರಿಫೈ ಆಗಿದೆ. ಪ್ರಜೆಗಳಿಗೆ 4 ವರ್ಷ ಇಲ್ಲಿದ್ದಾರೆ, ಅವ್ರಿಗೆ ಅಪಾಯಿಂಟ್ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಅವ್ರದ್ದು ಮೊಬೈಲ್ ನಂಬರ್ ಇಲ್ಲ, ಸ್ಯಾಲರಿ ಯಾರು ಕೊಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ, ಇವರು ಒಳಗಿನವರ ಹೊರಗಿನವರ ಅಂತ ಗೊತ್ತಿಲ್ಲ. ನನಗಂತೂ ಡೌಟ್ ಬರ್ತಾ ಇದೆ. ಆ ತರ ಇದ್ರೆ ಗ್ಯಾರಂಟಿ ಯಾರೋ ಒಬ್ರು ಸ್ಟಾಫ್ ಇಂದನೇ ನೇಮಕ ಆಗಿರ್ತಾರ. ಅದೇನೇ ಆಗುತ್ತೆ ನನಗೆ, ಆ ಥರನೇ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಂಪ್ಲಾಯ್ ಯಾರು ಸರ್ ಇವರು? ಅಲ್ಲ, ಎಂಪ್ಲಾಯ್ ಎಂಪ್ಲಾಯರ್ ಅಲ್ಲ, ಇಲ್ಲಿ ಅವರು ಏಜೆನ್ಸಿ ಆಗಿದ್ರು ಅವ್ರ ಹತ್ರ ಒಂದು ಪ್ರೂಫ್ ಅಂತ ಇರ್ಬೇಕಲ್ವಾ? ಯಾರು ಸರ್ ಕೆಲಸ ಮಾಡ್ತಾವ್ರು? ಅವರಿಗೆ ಗೊತ್ತಿಲ್ಲ, ಅವರು ನಿಮ್ಮ ಮಿಸೈಲ್ ಸೆಕ್ಷನ್ ಹಾಗೆ ಇದ್ದಾರೆ. ಯಾವುದೇ ಒಂದು ಮಾತಾಡಲ್ಲ. ಅದೇ ನಂಬರ್ ಕೊಡಿ. ನೀವು ಬೇಡ ಆನ್ಸರ್ ಕೊಡಿ. ನೀವು ಆಫೀಸ್ ಒಳಗಡೆ ಗಮನಿಸ್ತಾ ಇದ್ದೀರಾ? ಅಲ್ಲ, ಅಲ್ಲ, ಅಲ್ಲಿಂದ ಚೇಂಜಸ್ ಆಗ್ತದೆ. 92 ಅಲ್ಲ, ಇಂಜಿನಿಯರ್ ಆಗಿ ಇಟ್ಕೊಂಡಿದ್ರು ಅವ್ರ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಯಾವುದೇ ಆಸ್ಪದನೆ ಇಲ್ಲ ಕಾನೂನಲ್ಲಿ. ಸರಿ, ನಿಮ್ಮ ಹೆಸರು? ಸನತ್. ಇವ್ರ ಹೆಸರೇನು? ಅವ್ರದ್ದು ಶರತ್. ಅವ್ರ ನಂಬರ್ ತಗೊಳ್ಳಿ. ಅಲ್ಲ ಅಲ್ಲ, ಯಾರು ಮಾತಾಡಿ, ಹತ್ರ ಬನ್ನಿ. ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಇದೆ, ನೆಟ್ವರ್ಕ್ ಇದೆ. ಅವರೇ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಿಮ್ದ್ರಲ್ಲಿ ಮಾಡಿವ್ರೆ? ಅಲ್ಲ, ಒಂದೇ ಇದೆ. ನನ್ಗೆ ಕೇಳಿಸ್ತಾ ಇದೆ ಅವ್ರಿಗೆ, ಅವ್ರು ನನಗೆ ನೈಸ್. ಮತ್ತೆ ಮಾಡಿದ್ದಾರೆ, ಒಂದು ನಿಮಿಷ, ಲಾಸ್ಟ್ ಚಾನ್ಸ್. ಹಲೋ, ಅದೇ ನನಗೆ ಇವಾಗ ಕೇಳ್ತಾ ಇದೆ, ಅವಾಗ ಕೇಳ್ತಾ ಇರಲಿಲ್ಲ. ಈಗ ನಿಮ್ಮಲ್ಲಿ ಒಬ್ರು ಸನತ್ ಅಲ್ವಾ ಹೇಳಿದ ಹೆಸರು? ಸನತ್ ಅಂದರು ಅನ್ನೋರೊಬ್ರು ಎಂಪ್ಲಾಯಿ ಇದ್ದಾರಲ್ಲ, ನಿಮ್ಮ ಕಚೇರಿಯಲ್ಲೇ ಇದ್ದೇವೆ ನಾವು. ನಾನು KRS ಪಕ್ಷದ ರಾಜ್ಯ ಖಜಾಂಚಿ ಮಾತಾಡ್ತಾ ಇದ್ದೀನಿ, VR ಮರಾಠೆ ಅಂತ. ಅವ್ರು ಯಾವಾಗ ಅಪಾಯಿಂಟ್ ಆಗಿದ್ದಾರೆ ಸರ್? ಸನತ್ ಅಂತ ಮಾತಾಡ್ತಾ ನೀವು? ಸನತ್ ಅವರೇ ನೀವು ಮಾತಾಡಿ, ಯಾಕಂದ್ರೆ ನೀವು ಯಾರಂತ ಅವ್ರ ಹೆಸರು ಗೊತ್ತಾಗಿಲ್ಲ. ಫಸ್ಟ್ ಆಫ್ ಆಲ್ ಸರ್, ನಾನು KRS ಪಕ್ಷದ ರಾಜ್ಯ ಖಜಾಂಚಿ. ನಾನು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಅಭಿಯಾನ ಮಾಡ್ತಾ ಇದ್ದೀವಿ, ಲಂಚಮುಕ್ತ ಅಭಿಯಾನ ಅಂತ ಮಾಡ್ತಾ ಇದ್ದೀವಿ. ಸರ್ಕಾರಿ ಕಚೇರಿಗಳಲ್ಲಿ ಏನೆಲ್ಲ ನೀವು ಮೇಂಟೈನ್ ಮಾಡಬೇಕು, ಕ್ಯಾಶ್ ರಿಜಿಸ್ಟರು, ಅಟೆಂಡೆನ್ಸ್ ರಿಜಿಸ್ಟರು, CCTVಗಳು, ಆಮೇಲೆ ID ಕಾರ್ಡ್ಗಳು ಹಾಕೊಳ್ಳೋದು, ಮತ್ತು ಪದನಾಮ ಹಾಕೊಳ್ಳೋದು, ಕುಡಿಯೋ ನೀರು, ಸೀನಿಯರ್ ಸಿಟಿಜನ್ಸ್ಗೆ ಬಂದರೆ ಕೂತ್ಕೊಳ್ಳೋಕ್ಕೆ, ಇದೆಲ್ಲ ನೀವು ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಅದನ್ನು ಅಭಿಯಾನ ಮಾಡ್ತಾ ಇದ್ದೀವಿ. ಯಾರು ID ಕಾರ್ಡ್ಗಳು ಹಾಕಿಲ್ಲ, ನಮ್ಮನ್ನು ನೋಡಿಬಿಟ್ಟು ಒಬ್ಬರು ಹಾಕೋಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ಇವಾಗ 90% ಇವ್ರು ಹಾಕ್ಕೊಂಡಿದ್ದಾರೆ. ಆದರೆ ಒಂದಿಷ್ಟು ಜನ ಇವಾಗ ID ಕಾರ್ಡ್ ಇದ್ದವರು ಇಲ್ಲಿದ್ದಾರೆ. ಕೇಳಿದ್ರೆ ನಾವು ಏಜೆನ್ಸಿ ಮೂಲಕ ಬಂದಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಸನತ್ ಅನ್ನೋರು ಒಬ್ಬರು. ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ, ಅವರು ಏನಾಗಿದ್ದಾರೆ? ನಮ್ದು ವಾಟರ್ ಸಪ್ಲೈ ಇದ್ರು ಅವರು. ಓಕೆ, ನಮ್ದು 20ನೇ ತಾರೀಕಿಗೆ ಲಾಸ್ಟ್ ಆಗಿದೆ, ಹೋದ ತಿಂಗಳು. ಓಕೆ, ನಾವು ರಿಲೀಸ್ ಮಾಡಿದ್ದೇವೆ ಅವರನ್ನ. ಮತ್ತೆ ಯಾಕೆ ಆಫೀಸ್ ಒಳಗಡೆ ಇದ್ದಾರೆ? ಅವ್ರದ್ದು ಇದರಲ್ಲಿ ಆಫೀಸರ್ ಚೇರಲ್ಲಿ ಅಲ್ಲ, ಸಾರಿ, ಸ್ಟಾಫ್ ಕೂತ್ಕೊಳ್ಳೋ ಚೇರಲ್ಲಿ ಯಾಕೆ ಕೂತಿದ್ದಾರೆ ಅವರು? ಗವರ್ಮೆಂಟ್ ಫೈಲ್ ಮತ್ತೆ ಇದು ಆಕ್ಸೆಸ್ ಫೈಲು ಸರ್, ಫೈಲು ಮತ್ತೆ ಆಕ್ಸೆಸ್ ಕಂಪ್ಯೂಟರ್ ಅವ್ರಿಗೆ ಸಿಗ್ತಾ ಇದೆ. ಹೇಗೆ ಅವ್ರ ಕೆಲಸದಲ್ಲಿ ಇಲ್ಲ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರರು? ವಿಡಿಯೋ ಕಾಲ್ ಮಾಡ್ಲಾ? ನಿಮ್ಗೆ ಮುಖಾನೇ ನೋಡ್ಬೋದು ಅವಾಗ. ಸನತ್ಯ ಹೇಳಿ, ಅವ್ರಿಗೆ ಕೊಡ್ತೀನಿ ಹೇಳಿ.
ಹೌದು, ಕಾನೂನು ಅನಧಿಕೃತವಾಗಿ ಕೂತ್ಕೊಂಡಿದ್ದಾರೆ, ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವ್ರು. ಇಲ್ಲ MP ಮನೆ ಬಂದಾರ ಹತ್ರ ಹಾಗಾದ್ರೆ ಇವರು ಅನಧಿಕೃತ ವ್ಯಕ್ತಿ ಪೊಲೀಸ್ ಇಲ್ಲೇ ಇದ್ದಾರೆ ಈಗ ಹಾ? ಅಲ್ಲ ಇಲ್ಲಿ ನೀವು ಯಾರ ಐಡೆಂಟಿಟಿ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಜೋರಾಗಿ ಮಾತಾಡಿ, ಪರವಾಗಿಲ್ಲ. ಈಗ ಇಲ್ಲ ಅಲ್ವಾ ನೀವು ಅದು ಹೇಳಿದ್ರಲ್ಲ ಅವರು ಸರ್ ಅವರ ಅಟೆಂಡೆನ್ಸ್ ಆಗ್ತಾರಂತ ಕೇಳಿ ಅಟೆಂಡೆನ್ಸ್ ಅಲ್ಲಿ ನೋಡಿ, ಈಗ ಅವ್ರು ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ತಾ ಇದ್ದಾರಲ್ಲ. ಇಲ್ಲ, ಅವ್ರಿಗೆ ಗೊತ್ತಾಗಿದೆ, ಅವ್ರು ಇಲ್ಲ ಇವಾಗ ಸರ್ವಿಸ್ ಅಲ್ಲಿ ಮುಗ್ದೋಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಪೊಲೀಸ್, ಇವರು ಅನಧಿಕೃತ ವ್ಯಕ್ತಿಗೆ ಆಫೀಸ್ ಒಳಗಡೆ ಸರ್ಕಾರಿ ಕಚೇರಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದೇನು ಕಾನೂನು ಕ್ರಮ ತಗೋಬೇಕಾ ನೋಡಿ. ಮಾತಾಡ್ಕೊಳ್ಳಿ. ಹಾ, ಇನ್ವಾಲ್ವ್ ಆಗಲ್ಲ ಇದು. ನೀವು ಸರಿಯಾಗಿ ಹೇಳ್ಬೇಕು, ಯಾರು ನಿಮ್ಗೆ ಇಲ್ಲಿ ಬರೋದಕ್ಕೆ ಹೇಳಿದ್ದು, ಯಾರು ಕೂರಿಸಿರೋದು ನೀವು ಹೇಳ್ಬೇಕು. ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕ್ಸೆಸ್ ಯಾರು ಕೊಟ್ಟಿದ್ರು ನಿಮ್ಗೆ ಗವರ್ಮೆಂಟ್ ಫೈಲ್ಗಳಿಗೆ? ಇದೀಗ ಸಂಬಳ ಬರೋದು, ಸಂಬಳ ಬರೋದಿಲ್ಲ. ಸಂಬಳ ಬರ್ತಾ ಇದೆ ನಿಮಗೆ, ಯಾರು ಕೊಡ್ತಾ ಇದ್ದಾರೆ? ಅದು ಯಾರು ಕೊಡ್ತಿದ್ದಾರೆ? ಯಾವ ಏಜೆನ್ಸಿ? ಅವ್ರು ಕೆಲಸ ಮಾಡ್ತಾ ಇದ್ದೀರಾ? KWD ಹೇಳ್ತಾ ಇದ್ದಾರೆ ನಿಮ್ದು ಟರ್ಮಿನೇಟ್ ಆಗಿದೆ, ಏನು ಕಾಂಟ್ರಾಕ್ಟ್ ಟರ್ಮಿನೇಟ್ ಆಗಿ ನೀವು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಸಂಬಳ ಯಾರು ಕೊಡ್ತಾ ಇದ್ದಾರೆ? ಏಜೆನ್ಸಿ ನಂಬರ್ ಕೊಡಿ. ಅವಾಗಿಂದ ನಂಬರ್ ಕೇಳಿದ್ರೆ ಕೊಡ್ತಾ ಇಲ್ಲ ಅಲ್ಲ ನೀವು? ಹಾ? ಯಾರು? ನೀವು ಮಾತಾಡಿದ್ರಲ್ಲ ಅವ್ರ ಏಜೆನ್ಸಿ ಅವರು. ಸರ್ ಅವರಿಗೆ ನಿಮ್ಗೆ ಗುರ್ತವೇ ಇಲ್ಲಲ್ಲ ಸರ್. ಹೌದು, ಈಗಲೂ ನಿಮಗೆ ಸಿಕ್ಕಿಲ್ಲ ಅಲ್ಲ? ನಾನು ಇಲ್ಲ. ಓಕೆ, ಅವ್ರು ಏನ್ ಹೇಳಿದ್ರು ನಿಮ್ಗೆ? ಅವ್ರು ಇಲ್ಲ ಅಂದ್ರೆ ನೀವು ಇಲ್ಲ ಅಂತ. ಒಬ್ರು ಇದ್ದಾರೆ, ಇನ್ನೊಬ್ರು ಇಲ್ಲ ಅಂತ ಹೇಳಿದ್ರು. ಗೊಂದಲ ಇದೆ, ಅಮಾಯಕಲ್ಲ. ಹೌದು, ಕ್ಲಾರಿಟಿ ಆಗ್ಬೇಕು ಈಗಿದು. ಕರೆಕ್ಟ್ ಸರ್. ಸಪರೇಟ್ ಆಗಿ ಶರತ್ ಯಾರು, ಸನತ್ ಯಾರು? ಒಂದ್ ಸೆಕೆಂಡ್ ಸರ್, ಶರತ್ ಯಾರು, ಸನತ್ ಯಾರು? ಅಲ್ಲ, ಶರತ್ ಬೇರೆ, ಶರತ್ ಏಜೆನ್ಸಿ ಅವರು, ಅವ್ರ ಏಜೆನ್ಸಿ ಅವರು. ಸನ್ನತ್ ಇಬ್ಬರು ಇದ್ದಾರೆ. ನಾವು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಅವರಿಗೆ ಅಲ್ಲ ನಿಮ್ದು ಹೇಳ್ರಿ ಫಸ್ಟ್, ಆಮೇಲೆ ಅಲ್ಲ ಸರ್ ಬನ್ನಿ ಸರ್. ಅಲ್ಲ ಈಗ ನಾವು ಇವರು ವಿಚಾರವಾಗಿ ಫಸ್ಟ್ ಹೊರಗೆ ಬನ್ನಿ, ಕಚೇರಿಯಿಂದ ಹೊರಗೆ ಬನ್ನಿ. ಹೌದು, ಸ್ಪಷ್ಟನೆ ಏನ್ ಕೊಡ್ತಾರ ಫಸ್ಟ್ ಹೊರಗೆ ಬನ್ನಿ, ಹೊರಗೆ ಹೋಗಂಗಿಲ್ಲ ನೀವು. ಹೊರಗೆ ಬನ್ನಿ. ನೀವು ಅಲ್ಲಿ ಹೋಗಿ ಹೊರಗಡೆ ಹೋಗಿ, ನಿಮ್ದು ಏನಾದ್ರು ಐಟಮ್ ಇದ್ರೆ ತಗೊಂಡೋಗಿ. ನಾವು ಕಾನೂನು ಏನ್ ಮಾಡ್ಬೇಕು ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ, ಮತ್ತೆ ನಿಮ್ಗೆ ಬಿಟ್ಟು. ಓಕೆ, ಸರಿ. ನಿಮ್ಮ ಆಫೀಸರ್ ಯಾರು ಇದ್ದಾರೆ? ಯಾರು ಕರೆಸಿ? ಅವರು ಏನು ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ದಯವಿಟ್ಟು ನಾಳೆಯಿಂದ ID ಕಾರ್ಡ್ ಹಾಕೊಳ್ಳಿ, ತರಿಸ್ಕೊಳ್ಳಿ. ಮತ್ತೆ ಇದೇ ತರ ಆಗ್ಬಾರ್ದು, ಸಣ್ಣ ತರ ಆಗ್ಬಾರ್ದು ನಿಮ್ಗೂನು. ಬನ್ನಿ, ಹಾ, ಹೋಗೋಣ. ಮ್ಯಾನೇಜರ್ ಹತ್ರ ಇಲ್ಲ ಇಲ್ಲ ಹೋಗೋಣ, ಇಲ್ಲ ಹೋಗೋಣ, ಬನ್ನಿ. ಐಡಿಯಾ ಬಗ್ಗೆ ಅಲ್ಲ, ಇವರ ಐಡಿಯಾ ಬಗ್ಗೆ ಮಾತಾಡ. ಮ್ಯಾನೇಜರ್ ಮ್ಯಾನೇಜರ್ ಬಂದಿದ್ದಾರೆ, ಇಲ್ಲೇ ಮಾತಾಡೋಣ. ಅವ್ರನ್ನ ಕರೆಸಿ. ಹಂಗ್ ಹೋಗ್ಬೋದಾ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ಒಳಗಡೆ ಸಹ ಇದ್ದಾರಲ್ಲ, ಹಾ. ಜೈ ಇದ್ದಾರೆ, ಜೂನಿಯರ್ ಇಂಜಿನಿಯರ್. ಓಕೆ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾರೆ. ಬನ್ನಿ ಸರ್ ನೋಡಿ ID ಕಾರ್ಡ್ ಕಿಶನಲ್ಲಿ ಹಾಕೊಂಡಿದ್ದಾರೆ ನೋಡಿ. ಹಾಕೊಳ್ಳಿ ಸರ್, ಐಡಿ ಇದೆ. ಇಷ್ಟೆಲ್ಲ ಆವಾಗಲಿಂದ ನೋಡ್ತಾ ಇದ್ದೀರಿ ಸರ್ ನೀವು. ಇಲ್ಲಪ್ಪ, ಸುಧಾರದಿಲ್ಲ. ಹೇಳ್ಸಿ ಮಕ್ಕ ಅದನ್ನ. ಇಲ್ಲಿ ಹಲವಾರು ಚೇರ್ಗಳು ಕಾಣಿದೆ. ಜೈ ಅವರು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತಾರೆ. ಫೀಲ್ಡ್ ಅಲ್ಲಿ ಅಲ್ಲ, ಫೀಲ್ಡ್ ಅಲ್ಲಿ ಇದ್ರು ನೋಡುವಲ್ಲ, ಫೀಲ್ಡ್ ಅಲ್ಲಿ ಯಾರಿದ್ದಾರೆ ಅಂತ. ಅಲ್ಲ, ಇವರು ಬಿಡಿ. ಸರ್ ID ಕಾರ್ಡ್ ಸರ್ ಜೋಬಲ್ ಹಾಕ್ಬಿಡಿ ಸರ್, ಹೊರಗಡೆ ಶೋಸ್ ಇಟ್ಕೊಂಡ್ರಿ. ನಿಮ್ಮ ಶರ್ಟ್ ಕಲರ್ ಮತ್ತೆ ಟ್ಯಾಗ್ ಕಲರ್ ಯಾರಿಗಾದ್ರೂ ಗೊತ್ತಾಗತ್ತ? ಒಮ್ಮೆ ಹಾಗೆ ಎತ್ತಿದ್ದು ID ಕಾರ್ಡ್. ನೀವೆಲ್ಲ ಸ್ಟಾಫ್ ನಿಮ್ದು ಮತ್ತೆ ಅಲ್ಲಿ ಒಳಗಡೆ ಇದ್ದಾರೆ ಏಜೆನ್ಸಿ ಒಂದೇ. ನಿಮ್ದು ಒಳಗಡೆ ಇರೋ ಏಜೆನ್ಸಿ ಇದೇ ತರ ಕಾರ್ಡ್ಗಳು ಅಲ್ಲಿ ಒಳಗಡೆ ಲೇಡೀಸ್ ಇದ್ದಾರೆ. ಇವರು ಒಂದು ಏಜೆನ್ಸಿ, ಇವರು ಒಂದು ಏಜೆನ್ಸಿ. ಅಲ್ಲ, ಈಗ ಬೇರೆ ಬೇರೆ. ನೀವು ಸಹ ಒಂದು ನಿಮಿಷ, ನೀವು ನಾವು ಆವಾಗ ಹೇಳಿದ್ನಲ್ಲ, ಇವ್ರು ಬಂದಿದ್ದು 10:25 ಅಲ್ವಾ? ಯಾಕೆ ನೀವು ಲೇಟ್ ಆಗಿ ಬಂದ್ರೆ? ಸಾರಿ ಮ್ಯಾಮ್, 1 ಸೆಕೆಂಡ್. ನನ್ನ ಕ್ವಶನ್, ನೀವು ನಮ್ಮ ಶತ್ರು ಅಲ್ಲ, ನಮ್ಮ ಶತ್ರುಗಳು KRS ಪಕ್ಷದ ಶತ್ರು ಅಲ್ಲ. ನೋಡಿ, ನೀವು 10:20ಕ್ಕೆ ಬಂದ್ರಿ ಅಲ್ವಾ?
ನೀವು ಲೇಟ್ ಆಗಿರ್ತೀರಾ, ಓಕೆ, ಐ ಥಿಂಕ್ 1 hour to half an hour ಲೇಟ್ ಆಗಿರ್ಬೋದು, ಬಟ್ ಸರ್ವಿಸ್ ಅದಲ್ಲ. ನಿಮ್ಮ ಆನ್ ಟೈಮ್ ಡ್ಯೂಟಿ ಎಷ್ಟು ಗಂಟೆಗೆ? ಎಷ್ಟು ಗಂಟೆಗೆ? 10 ಗಂಟೆಗೆ. 10 ಗಂಟೆಗೆ ಯಾಕೆ? 9:30 ಅಲ್ವಾ? 10 ಗಂಟೆಯಿಂದ 5:30. 10 ಗಂಟೆಯಿಂದ 5:30. ನಿಮ್ಮನ್ನು ಹುಡ್ಕೊಂಡು ಬಂದವರು ಒಂದು ಅರ್ಧ ಗಂಟೆ ಹೊರಗಡೆ ಕಾಯ್ಬೇಕಲ್ವಾ? ಅಲ್ವಾ? ಅಂದ್ರೆ ಪ್ರಜೆಗಳಿಂದ ನೀವು ಅಲ್ಲ. ಸರಿ, ಅವರಿಗೆ ಒಂದು ಇದು ಕೊಡಿ, ಹೂ ಕೊಡಿ ಅವರಿಗೆ. ಆರ್ಥಿಕ ಕೆಲಸ ಕೊಡಿ. ನಿಮ್ಮಿಂದ ಪ್ರಜೆಗಳು ಹಾರ ಹಾಕಿದ್ರೆ ನೋಡಿ, ನಾಳೆಯಿಂದ ಹಾರ ಹಾಕ್ಬಿಡಿ. ಸಮಯಕ್ಕೆ ಸರಿ ತಗೊಳ್ಳಿ, ನಿಮ್ಗೆ ಒಂದು ಗೊತ್ತಾಗ್ಲಿ ಅಂತ ಅಷ್ಟೇನೆ. ತಗೊಳ್ಳಿ. ನಮ್ಮ ತೆರಿಗೆ ಹಣದಲ್ಲಿ ಅಲ್ವಾ ನಿಮ್ಗೆ ಅರ್ಧ ಗಂಟೆ ಹೌದು. ಸಿಕ್ಕಿರೋದು. ಹಾ. ಅದಕ್ಕೆ ನೀವು ಸನ್ಮಾನ ಮಾಡ್ತಾ ಇದೀವಿ ನಿಮ್ಗೆ. ಸರಿ, ಹೂ ಕೊಡಿ. ಹೂ ಕೊಡಿ, ಸಾಕು. ಹೂ ಕೊಡಿ. ಅಲ್ಲ, ನಿಮ್ಮಿಂದ ನೀವು ನಾಳೆಯಿಂದ ಸರಿಯಾಗಿ ಬರ್ಬೇಕು, ಆಯ್ತಾ? ನಿಮ್ಮಿಂದ ಪ್ರಜೆಗಳಲ್ಲ, ನಾಳೆಯಿಂದ ಪ್ರಜೆಗಳಿಂದ ನೀವೆಲ್ಲ ಅಧಿಕಾರಿಗಳು, ಸರಿಯಾದ ಟೈಮಿಗೆ ಬರ್ಬೇಕು ಅಕ್ಕ. ಎಲ್ಲ ಅಧಿಕಾರಿಗಳು. ನೀವು ಅವಮಾನ ಮಾಡ್ತಾ ಇಲ್ಲ, ಅವಮಾನ ಅಲ್ಲ ಇದು. ಇದು ಅವಮಾನ ಬೇರೆಯವರಿಗೆ ಮಾಡ್ತಾ ಪಾಠ ಇಲ್ಲ. ಮುಂದಿನ ಹಾಕ್ಬೇಕು. ದಿನಗಳಲ್ಲಿ ನೀವು ಸರಿಯಾದ ಟೈಮಿಗೆ ಇರ್ಬೇಕು ಅಂತ ಅಷ್ಟೇ. ಅಧಿಕಾರಿಗಳು ಅಂದ್ರೆ ಬನ್ನಿ, ಎಲ್ಲರೂ ಬನ್ನಿ. ಇಲ್ಲೊಬ್ರು ಇದ್ದಾರೆ, ಬನ್ನಿ, ಅದೇ ತರ. ಬನ್ನಿ. ನೋಡಿದ್ರೆ ನಿಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ, ಇಲ್ಲ, ತಪ್ಪು ನೋಡೋಣ. ತಿಳ್ಕೊಬೇಡಿ. ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲ, ನೀವೇ ಬನ್ನಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಇದು ಕಮ್ಮಿ ಇದೆ. ಅಕ್ಕ, ಈಗ ನಾವು ಅಭಿಯಾನ ಮಾಡಿದೀವಲ್ಲ, ಅಲ್ಲಿ ಒಳಗಡೆ ಯಾರೋ ಅನಧಿಕೃತ ವ್ಯಕ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವು ಈ ಅಭಿಯಾನ ಮಾಡೋದಕ್ಕೆ ಗೊತ್ತಾಯ್ತು. ಅವ್ರು ಯಾವ ಫೈಲ್ಗಳನ್ನ, ಯಾವ ಇನ್ಫಾರ್ಮೇಶನ್ ಯಾರ್ಯಾರಿಗೆ ಕಳಿಸ್ತಿದಾರೋ ಯಾರಿಗೆ ಗೊತ್ತು. ಇವ್ರಿಗೂ ಅದೇ ತರ ಸಿಗ್ತಾ ಇದೆ ನೋಡಿ. ಅದಕ್ಕೋಸ್ಕರ ಮಾಡ್ತಾ ಇರೋದು. ಒಳ್ಳೇದು, ನಿಮ್ಗೆ ಒಳ್ಳೇದಾಗ ನಿಮ್ಗೂ ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ಹೇಳ್ಬೇಕು ನೀವು, ಆಯ್ತಾ? ಅವ್ರಿಗೊಂದು ಪ್ಯಾಂಪ್ಲೆಟ್ ಕೊಡಿ. ನಿಮ್ಗಳಿಗೂ ಏನಾದ್ರು ಸ್ಯಾಲರಿ ಬರ್ತಾ ಇಲ್ಲ, ಇನ್ನೊಂದು ಮಗದೊಂದು ಏಜೆನ್ಸಿ ಅವ್ರು ಏನೋ ತೊಂದರೆ ಮಾಡ್ಬಿಟ್ರು ನಮ್ಗೆ ಹೇಳಿ, ಅವ್ರು ಪ್ರಶ್ನೆ ಮಾಡಿ ನಿಮ್ಮ ಹಕ್ಕನ್ನ ಕೊಡಿಸ್ತೀವಿ ನಾವು. ಮೇಡಮ್ ಅವರು ಬನ್ನಿ, ಎಷ್ಟು ನಮ್ಗೆ ಲೇಟ್ ಆಗ್ತಾ ಇದೆ. ಮೇಡಮ್ ಅವರು ID ಕಾರ್ಡ್ ಹಾಕೊಂಡಿಲ್ಲ. ಅಲ್ಲ, ಅವರು ಅನಧಿಕೃತ ಎಗೈನ್. ಹೌದಾ? ಅವರು ಎಂಜಿನಿಯರ್ ಕೆಲಸ ಮಾಡಕ್ಕೆ ತೋರಿಸಿ. ಸರ್ ಚೇಂಬರ್ ಅಲ್ಲೇ ಇರಲಿ. ಹೆಂಗೆ ಅವ್ರದ್ದೇ ಜನ ಅಂತೆ. ಸರ್, ಒಂದ್ ನಿಮಿಷ ಮಾತಾಡ್ಬೇಡಿ. ಸರ್, ಏನ್ ಹೇಳಿದ್ರಿ? ಇರಿ, ಅವ್ರು ಮಾತಾಡಿ. ಇರಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ರಾಜೇಶ್ ಸರ್, ರಾಜೇಶ್ ಒಂದ್ ನಿಮಿಷ. ಸರ್, ಏನ್ ಹೇಳಿದ್ರಿ? ಅವ್ರು ಯಾರನ್ನ ಬೇಕಾದ್ರೆ ಅಪಾಯಿಂಟ್ ಮಾಡ್ಬೋದಾ? ಒಂದ್ ಕೆಲಸ ಮಾಡಿ, ನಾವ್ ಇವತ್ತು ಮಧ್ಯಾಹ್ನ ಫ್ರೀ ಇದ್ದೀವಿ, ಅಷ್ಟು ಜನ ನಮ್ಮ ಪಕ್ಷದಲ್ಲಿ 100 ಜನ ಎಲ್ಲ ಇದ್ದಾರೆ. ಕೆಲಸ ನಿಮ್ದು ಮಾಡ್ಕೊಟ್ಟು ಹೋಗ್ತೀವಿ. ಇರ್ಕೋತೀರಾ? Writing ಅಲ್ಲಿ ಸಂಬಳ ಕೊಡ್ತೀರಾ ಸಾಯಂಕಾಲ? ಪೊಲೀಸ್ ಇಲ್ಲೇ ಇದ್ದಾರೆ ಸರ್. ಏನ್ ಹೆಸರು ಸರ್ ನಿಮ್ದು? ಅವ್ರ ID ಕಾರ್ಡ್ ನೋಡಿ, ಏನ್ ಹೆಸರು? ಇಂಜಿನಿಯರ್ ದಿವಾಕರ್. ಸರ್, ಏನ್ ಕಳ್ಸಿದ್ರು ಈ ತರದ್ದು ಹೇಳಿ ಅಂತ. ಏನ್ ಇಂಜಿನಿಯರ್? ಜೈನ? ಅಲ್ಲಿ ಅಲ್ಲ, ಏನ್ ಸರ್ ನೀವು ಗವರ್ಮೆಂಟ್ ಇದೆ. ಅವರು ನಿಮ್ಮವರೇನಾ ಅಲ್ಲಿ ಒಳಗಡೆ ಇರೋರು? ಸನತ್ ಅಂತ. ಅಲ್ಲ, ಸರ್ವಿಸ್ ರೂಲ್ಸ್ ನಿಮ್ಗೆ ಗೊತ್ತಿಲ್ಲ ಸರ್ ಏನು ಅಂತ. ಯಾರು ಕೆಲಸ ಮಾಡ್ಬೇಕು ಒಳಗಡೆ ಗೊತ್ತಿದೆಯಲ್ಲ ನಿಮ್ಗೆ. ಬರಟೆ ಸರ್, ಹಾ? ಮೇಡಮ್ ನೀವು ಬನ್ನಿ ಈ ಕಡೆ. ನೀವು ಕುತ್ಕೊಳ್ಳಂಗಿಲ್ಲ. ನೀವು ಕುತ್ಕೊಂಡು ನಿಮ್ಮ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಪೊಲೀಸು. ನೀವು ಕುತ್ಕೊಂಡ್ರೆ ಸರ್ಕಾರಿ ಆಫೀಸ್ ಅದು, ಕೊಡ್ಲಿ ಅವರು, ಬೇರೆಯವ್ರು ಕುತ್ಕೊಳ್ಳಂಗಿಲ್ಲ. ಕೊಡ್ಲಿ. ಅಲ್ಲ, ಈ ಬನ್ನಿ. ತರ ನಾವು ಅಭಿಯಾನ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಬನ್ನಿ. ಅನಧಿಕೃತ ವ್ಯಕ್ತಿಗಳು ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ Writing ಅಲ್ಲಿ ಕೊಡಿ ನೀವು. ಬನ್ನಿ ಈ ಕಡೆ. ಹೋಗಿ. ಹಾ, ಇಲ್ಲಿ ಗವರ್ಮೆಂಟ್ ಇಲ್ಲ. ನಮ್ಮವ್ರು ಇದ್ದಾರೆ, ನೀವು ಆಫೀಸಲ್ಲಿ ಕೆಲಸ ಕೊಡ್ತೀರಾ? ಹಾಗಲ್ಲ ಇವರು ಇಟ್ಕೊಳ್ಳಿಕ್ಕೆ ಇವ್ರು ಹೇಳ್ತಾ ಇದಾರೆ, ಪರ್ಸನಲ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ. ನಿಮ್ಮ ಕಚೇರಿ, ಗವರ್ಮೆಂಟಿನ ಕಚೇರಿ ಒಳಗಡೆ ನೀವು Personal ಆಗಿ ಇಟ್ಕೊಂಡಿದ್ದಿಲ್ಲ. ಕೊಡಿ. ಒಂದು, ಎರಡನೇದಾಗಿ ನಾಳೆ ನಾನು ಕಾಲಿದ್ದೀನಿ ನಿಮ್ಮ ಆಫೀಸಲ್ಲಿ ನನಗೆ ಕೂರಿಸ್ಕೊಳ್ಳಿ. ಅಲ್ಲ ಏನ್ ಸರ್ ಅಷ್ಟೊಂದು ಉಡಾಫೆಯಿಂದ ಹೇಳ್ತಾರೆ? ಬೇಜವಾಬ್ದಾರಿ ಮಾಡಬೇಡಿ, ಸರ್ಕಾರಿ ನೌಕರರು. ಅಲ್ಲ, ಏನ್ ಗೊತ್ತಾಯ್ತಲ್ಲ, ಬೇಜವಾಬ್ದಾರಿಯಾಗಿ ಆನ್ಸರ್ ಕೊಡಬೇಡಿ. ಅವ್ರ ಮೇಡಮ್ ಅವ್ರದ್ದು ಮತ್ತೆ ಒಳಗಡೆ ಒಬ್ರು ಅನಾಮಿಕರಿದ್ದು. ನಾವು ಕಾನೂನುಬದ್ಧವಾಗಿ ಇಲ್ಲಿ ನೋಡಿ, ಅಧಿಕಾರಿಗಳಿದ್ದಾರೆ, ಆರಕ್ಷಕರೇ ಇದ್ದಾರೆ. ನಿಮ್ಮ ಹಾಗೆ ನಿಮ್ಮನ್ನು ಸಹ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡುವಂತ ಅಧಿಕಾರಿಗಳು ನಿಮ್ಮ ಪೊಲೀಸ್ ಅಧಿಕಾರಿಗಳು. ಮೇಡಮ್ ಈಚೆ ಬನ್ನಿ. ಬನ್ನಿ ನೀವು ಬನ್ನಿ. ಅವ್ರದ್ದು ಪ್ರೈವೇಟ್ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಮೇಡಮ್. ಅವ್ರಿಗಿಂತ ಉನ್ನತ ಅವ್ರು ಕೂತಿರೋರು ಯಾರು? ಅವ್ರದ್ದು ಪ್ರೈವೇಟ್ ಆಫೀಸ್ ಇರುತ್ತೆ. ಅವ್ರು ಯಾರು ಮೇಡಮ್? ಅವ್ರು ಯಾರು? ಅಲ್ಲ, ಅವ್ರು ಕಾಂಟ್ರಾಕ್ಟರ್ ಅಂತ ಅಲ್ವಾ? ಕಾಂಟ್ರಾಕ್ಟರ್ ಅಲ್ವಾ? ಓಕೆ, ಬಿಡಿ. ಪ್ರೈವೇಟ್ ಆಫೀಸ್ ಆಗೋಯ್ತು. ಅದೇ ಪ್ರೈವೇಟ್ ಆಗಿದೆ, ಏನ್ ಮಾಡೋದು? ಜಾಗ ಇಲ್ಲ ಅಂತಾರೆ ಕೇಳಿದ್ರೆ. ಹಾಗೆ ಇದೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ ಯಾರಿಗೊಂದು ಬಂದವರಿಗೆ. ಏನ್ ಹೆಸರು ಏನಿದ್ದು? ಯಾರ್ದು ಹೆಸರು? ಇಲ್ಲ, ಕೇಳೇ ಇಲ್ಲ. ಯಾಕಂದ್ರೆ ಅವ್ರ ಹೆಸರು ಕೇಳಿ. ಬನ್ನಿ ಬನ್ನಿ ಬನ್ನಿ. ಜ್ಯೋತಿ ಏನಾಗುತ್ತೆ ನಮ್ಮ ಈಗಲ ತಪ್ಪು ನಮ್ಮ ಏನ್ ಸರ್ ಇದು? ಇಂಜಿನಿಯರ್ ಆಗಿ ಯಾರು ಇಟ್ಕೋಬೋದಾ ಬೇರೆಯವರು ಪ್ರೈವೇಟ್ ಆಗಿ? ನಿಮ್ಗೆ ಗೊತ್ತಿಲ್ಲ. ಆಸ್ ಅ ಸ್ಟಾಫ್ ಇವಾಗ ನೀವು ಸ್ಟಾಫ್ ಇದ್ರಲ್ವಾ, ನೀವು ಇಟ್ಕೊಂಡ್ರೆ ಸರಿನಾ ಅದು? ನೀವು ಈಗ ಯಾರನ್ನ ಪ್ರೈವೇಟ್ ಇಟ್ಕೊಂಡಿದ್ದೀರಾ? ನಿಮ್ಮ ಒಪಿನಿಯನ್ ಸರ್, ನಿಮ್ಮ ಒಪಿನಿಯನ್ ಇಟ್ಕೊಳಕ ಅವ್ರ ಒಪಿನಿಯನ್ ಅಲ್ಲ. ಈಗ ನೀವು ಇಟ್ಕೊಳಕ ಅಧಿಕಾರ ಇದೆಯಾ ಇಲ್ಲ? ಸರ್ವಿಸ್ ರೂಲ್ಸ್ ಪ್ರಕಾರ ನಾವು ಬೇರೆ ಇಲ್ಲ. ನಿಮ್ಮ ಸರ್ ಆಯ್ತು, ನೀವು ಅವರಲ್ಲ ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಸರ್ವಿಸ್ ನಿಮ್ ತರನೇ ಅವ್ರಿಲ್ಲ.
ಈಗ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ. ನಿಮ್ಗೆ ಅಧಿಕಾರ ಇದೆಯಾ ಇಲ್ವಾ ಅಂತ ಕೇಳಿದ್ರು ಸರ್ವಿಸ್ ರೂಲಲ್ಲಿ. ಬನ್ನಿ ಇದನ್ನೆಲ್ಲ ನಾವು ಮ್ಯಾನೇಜರ್ಗೆ ಕಮಿಷನರ್ಗೆ ಮಾತಾಡ್ತೀವಿ. ಅವ್ರು ಕಮಿಷನರ್ ಎಲ್ಲ ಹೊರಗಡೆ ಹೋದಂಗಿದೆ. ನೋಡೋಣ, ಇನ್ನೂ ಟೈಮ್ ಇದೆ. ಹೊರಗಡೆ ಹೋದ್ರೆ ಅವ್ರನ್ನ ಕರ್ಸೋಣ ಸರ್. ಎಷ್ಟು ಸೀರಿಯಸ್ ಆಗಿ ವೈಲೇಷನ್ ಆಗ್ತಾ ಇದೆ. ಅಲ್ಲ ಈಗ ಮುಂದೆ ಬನ್ನಿ, ವಿಡಿಯೋದಲ್ಲಿ ಮುಂದೆ ಬನ್ನಿ. ಪೊಲೀಸ್ ಸ್ಟೇಷನ್ ಹೋಗಿ ನಾವು ಹೋಗಿ ಕೆಲಸ ಮಾಡ್ದಂಗ ಆಯ್ತು. ಎರಡು ಒಂದೇ ತಾನೆ ಗವರ್ಮೆಂಟ್ ಆಫೀಸ್ ಎರಡು. ನೀವೆಲ್ಲ ಈ ಕಾನೂನಿನ ಸಿಸ್ಟಮ್ ಅವ್ರನ್ನ ಇದನ್ನು ಕೊಟ್ಟು ಅವ್ರ ಕೈಯಲ್ಲಿ ಕೊಟ್ಟಿರ್ತೀರ. ನಾಳೆ ಏನ್ ಮಾಡ್ತಾರಂತ ಏನ್ ಗೊತ್ತಿದೆ? ಬಂದು ಮಾಡಬಹುದು ಅಂತ ಹೇಳ್ತಾರಲ್ಲ, ಲೈವ್ ಅಲ್ಲಿ ಹೇಳಿದ್ದಾರೆ ಅದನ್ನು. ಸೊ ಈಗ ನಾನು ಹೇಳಿಲ್ಲ ಅಂತ ಹೇಳಕ್ಕೆ ನಾನು ಕಮಿಷನರ್ ಗಮನಕ್ಕೆ ತರ್ತೇನೆ. ಅದು ಎರಡು ಪ್ಲಸ್ ಗೊತ್ತಿಲ್ಲ ಯಾರ್ಯಾರು ಓಡೋಗಿದ್ದಾರೆ ಅಂತ. ಇವಾಗ ಅನಧಿಕೃತ ವ್ಯಕ್ತಿಗಳು ಇಲ್ಲಿ ತುಂಬಾ ಜನ ಇದ್ದಾರೆ. ಒಂದಿಬ್ರು ಇಲ್ಲ ಅಂತ ಹೇಳಿದ್ರು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇದೆ. ಸೊ ಅವರದ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಇದೆ. ಹಾಗೆ ಎರಡು ಇಂಜಿನಿಯರ್ಸ್ ಹೊರಗಿದ್ದಾರೆ. ಅವರಿಗೆ ಗೊತ್ತಿದೆ ಯಾವ ಐಡಿ ಅವ್ರದ್ದು ನಂಬರ್ ನೀವು ಇಲ್ಲಿ ಅವರು ಫಾಲೋ ಮಾಡಬೇಕು. ನಾವು ಗೈಡ್ ಮಾಡ್ತೀವಿ. ಸರ್ ಆಕ್ಚುಲಿ ಫ್ಲೆಕ್ಸಿ ನಾನು ಅಪ್ಲಿಕೇಶನ್ ನೋಡಿದೆ, ಅದರಲ್ಲಿ ಏನಿದೆ ರೂಲ್ ಏನಿದೆ, ಫ್ಲೆಕ್ಸ್ ಯಾವ ತರದ್ ಹಾಕ್ಬೇಕು, ಏನ್ ಮೆಟೀರಿಯಲ್ ಹಾಕ್ಬೇಕು ಪ್ಲಾಸ್ಟಿಕ್ ಯೂಸ್ ಮಾಡ್ಲಿಕ್ಕಿಲ್ಲ ಇಲ್ಲ ಅಂತ ಆ ಆಪ್ಷನ್ ಇಲ್ಲ. ಆ ಅಪ್ಲಿಕೇಶನ್ ಅಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಮತ್ತೆ ಇಲ್ಲೆಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ. ಸೊ ಇದೆಲ್ಲಿ ಹೋಗುತ್ತೆ? ಬಾವಿ ನೀರಿಗೆ ಹೋಗಿ ನಾವೇ ಕುಡಿತಾ ಇದೀವಿ, ನಮ್ಮ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲ ಗೊತ್ತಿದ್ದು ಆಲ್ರೆಡಿ ಆದೇಶ ಉಲ್ಲಂಘನೆ ಆಗಿದೆ. ಅದಕ್ಕೆ ಏನ್ ಕ್ರಮ ತಗೊಳ್ತಾ ಇದ್ದೀರಾ ನೀವು? ಎಲ್ಲೂ ನಾನು ಬಟ್ಟೆ ಬ್ಯಾನರ್ ನೋಡಿಲ್ಲ. ಆಲ್ರೆಡಿ ನಾವು RTI ಹಾಕಿದ್ದೀವಿ. ನಾವು ಇನ್ಫಾರ್ಮೇಶನ್ ತಗೊಂಡಿದ್ದೀವಿ. PCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಗೆ ಮಾಹಿತಿ ಕೊಟ್ಟಿದೆ, ನೀವು ಆಕ್ಷನ್ ತಗೊಳ್ಳಿ ಅಂತ. ತಗೊಂಡಿಲ್ಲ ಉಡುಪಿ ನಗರಸಭೆ. ಹೇಳಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲ, ತೆಗೆಸೋ ಜವಾಬ್ದಾರಿ ನಿಮ್ದೇ ಅಲ್ಲ, ಇಂಜಿನಿಯರ್ಸ್ ಅಲ್ವಾ? ಅದಕ್ಕೆ ಹೆಲ್ತ್ ಸೆಕ್ಷನ್ ಇದೆ, ಅಲ್ಲಿ ಪರಿಸರ ಅಲ್ಲ ಸರ್, ಫೈನ್ ಆದ್ರೂ ಹಾಕ್ಲಿ, ಫೈನು ಹಾಕಲ್ಲ ಅಂದ್ರೆ ಸೆಕ್ಷನ್ ಗಳಿಂದಾಗಿದೆ ಜನಗಳಿಗೆ ಸಮಸ್ಯೆ ಆಗ್ತಾ ಇರೋದು. ಯಾರಿಗೆ ಹೇಳ್ಬೇಕು ಅಂತ ಈಗ ನಗರಸಭೆಗೆ ಬಂದ್ರೆ ಇದು ನಂದಲ್ಲ, ಇದು ನಂದಲ್ಲ, ಇದು ನಂದ, ಯಾರಿಗೆ ಯಾವ್ದು ಅಲ್ಲ. BBMP ಇಂಜಿನಿಯರ್ಸ್ ಗಳೇ ತೆಗಿಬೇಕು ಅದನ್ನ. ಅಲ್ಲ, ಇಲ್ಲಿ ಉಡುಪಿ ನಗರಸಭೆ ನಗರಸಭೆ ಅಲ್ಲಿ BBMP ಅದಕ್ಕೆ ಹೆಲ್ತ್ ಸೆಕ್ಷನ್ ಇದೆ, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇರ್ತಾರೆ, ಅವರು ಇನ್ಚಾರ್ಜ್ ಇರ್ತಾರೆ. ಲೈಸೆನ್ಸ್ ಕೊಡುವುದೆಲ್ಲ ಅವರ ಸೆಕ್ಷನ್ ಬರುತ್ತೆ. ಅನ್ಆಥರೈಸ್ ಇದ್ರೆ ಅವರು ಮತ್ತೆ ರೆವಿನ್ಯೂ ಅವರು ಕಂಬೈನ್ಡ್ ಆಗಿ ತೆಗಿತಾರೆ. ಮತ್ತೆ ಆಸ್ ಎ ಗವರ್ಮೆಂಟ್ ಸರ್ವೆಂಟ್ ನಿಮಗೆ ಪಬ್ಲಿಕ್ ಅಲ್ಲಿ ಹೋದಾಗ ಯಾವ್ದಾದ್ರು ತಪ್ಪು ಕಾಣಿಸಿದ್ರೆ ಇಟ್ ಇಸ್ ಆಲ್ಸೋ ಯುವರ್ ಡ್ಯೂಟಿ ಟು ಇನ್ಫಾರ್ಮ್ ಅಲ್ವಾ? ದೊಡ್ಡ ವಿಚಾರಗಳು ನಾನು ಸಣ್ಣ ಹೇಳಲ್ಲ. ಏನೋ ಒಂದಿಷ್ಟು ಅದನ್ನ ಹೇಳ್ತಾ ಇಲ್ಲ. ದೊಡ್ಡ ಹೊಂಡ ಹಂಗೆ ಬಿಟ್ಟಿರ್ತಾರೆ 2 ತಿಂಗಳು 3 ತಿಂಗಳು ಅಲ್ವಾ? ರೋಡ್ ಮಧ್ಯದಲ್ಲೇ ಎಲ್ಲರೂ ಸೈಡಿಂದ ಹೋಗ್ಬೇಕು. ಇಂಥದ್ದು ಇರುತ್ತಲ್ವಾ, ಅದೆಲ್ಲ ನಿಮ್ಮ ಸೋಮಟೋ ಇದು ಇದೆ ಇನ್ಫಾರ್ಮೇಶನ್ ಕೊಡೋದು. ಅಂಡ್ ಆಸ್ ಎ ಸಿಟಿಸನ್ ಇಟ್ಸ್ ಅವರ್ ಡ್ಯೂಟಿ. ಕಾಂಟ್ರಾಕ್ಟರ್ ಗಳೇ ಮಾಡ್ಬೇಕಲ್ವಾ ಸರ್? ಅದು ಕಾಂಟ್ರಾಕ್ಟರ್ ಗಳೇ ಮಾಡ್ಬೇಕು. 3 ವರ್ಷ ಮೇಂಟೆನೆನ್ಸ್. ನಮ್ಮಲ್ಲಿ 2 years ವರ್ಕ್ 2 years. ಅಟ್ಲೀಸ್ಟ್ ಅವ್ರು ನೀವು ಫೋನ್ ಮಾಡಿದ್ರೆ ಸಾಕು, ಅವ್ರು ಬಂದು ಹಾಕ್ತಾರೆ. ನೀವು ಫೋನ್ ಮಾಡೋದು ಲೇಟ್ ಆಗಿದ್ರೆ ಜನ ಪಾಪ ರೈನಿ ಸೀಸನ್ ಅಲ್ಲಿ ಏನ್ ಅಟೆಂಡ್ ಮಾಡಿಲ್ಲ. ನಾವು ಉಡುಪಿಯವ್ರೆ ಹೆವಿ ರೈನ್ ಇರೋದ್ರೆ ನಾವು ಏನ್ ಅಟೆಂಡ್ ಮಾಡಿದ್ರು ಇವತ್ತು ಮಾಡಿದ್ ನಾಳೆ ಇರಲ್ಲ, ನಾಳೆ ಇಲ್ಲಿ ಸರ್ ಒಳ್ಳೆ ಕೆಲಸ ಮಾಡಿ ಅಷ್ಟೇ. ನಾನು BR ಮರಾಠಿ, ನಾನು ರಾಜ್ಯ ಖಜಾಂಚಿ KRS ಪಕ್ಷದಲ್ಲಿ, ಇವರು ಪ್ರಧಾನ ಕಾರ್ಯದರ್ಶಿ, ಸೆಕೆಂಡ್ ಪೊಸಿಷನ್ ಅವ್ರ ಪಾರ್ಟಿ ರಘುಪತಿ ಭಟ್. ನಾವಿಬ್ರು ಈ ಕಡೆಯವರೇ, ತುಳು ಗೊತ್ತಿದ್ದವ್ರೆ ಇಬ್ರು. ಆದ್ರೆ ಇರೋದು ಬೆಂಗಳೂರಲ್ಲಿ 35 ವರ್ಷ. ಅವ್ರದ್ದು ಹೆಸರು ಫೇಮಸ್ ಇದೆ, ನಂದು ಕೆಲಸ ಫೇಮಸ್ ಇದೆ. ನಂಗೆ ಅಷ್ಟಾದ್ರೂ ಪಟ್ಟು ಭಯ ಪಡ್ಬೇಕಿತ್ತು ಆಕ್ಚುಲಿ. ಓಕೆ ಸರಿ ಸರ್, ಹೊರಗಡೆ ಅಲ್ಲ, ಇದರಿಂದ ಸರ್ ನಮ್ಮ ಮುಂದೆನೆ ಮತ್ತೆ ಹಾಕೋತೀರಾ ಒಳಗಡೆ? ಮೇಡಮ್, ಅದು ID ಕಾರ್ಡ್ ಇದೆ ಇಲ್ವಾ ಅಥವಾ ಟ್ಯಾಗ್ ಮಾತ್ರ ಅಂದ್ರೆ ಗೊತ್ತಾಗಲ್ಲ. ಓಕೆ ಬನ್ನಿ ಬನ್ನಿ. ನಮಸ್ಕಾರ. ಕುಡಿಯೋ ನೀರು ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿದ್ರೆ ಹೊರಗಡೆ ಎಲ್ಲೋ ನೋಡೋಣ. ಎಲ್ಲಿಂದ ನೋಡ್ಬೇಕು? ಶೌಚಾಲಯ ಇದೆ ಇಲ್ಲಿ, ಪಬ್ಲಿಕ್ ಟಾಯ್ಲೆಟ್. ಲೇಡೀಸ್ ಯಾರಿದ್ದಾರೆ? ಯಾರಾದ್ರೂ ಒಬ್ರು ಬಂದು ಟಾಯ್ಲೆಟ್ ನೋಡಿ ಹೇಗಿದೆ, ಕ್ಲೀನ್ ಇದೆಯಾ, ನೀರು ಬರ್ತಾ ಇದೆಯಾ, ಯೂಸ್ ಮಾಡಂಗಿದ್ಯಾ? ನೀರು ಬರ್ತಾ ಇದೆ ನೋಡಿ. ಫಸ್ಟ್ ನೀರು ಬಂದಿಲ್ಲ ಅಂದ್ರೆ ಕ್ಲೀನ್ ಇರಲ್ಲ, ಗ್ಯಾರಂಟಿ.
ಫೋನ್ ತಗೊಂಡೋಗಿ ಮತ್ತೆ ಸಿಗುತ್ತೆ ಈಗ. ನೋಡಿ ಬನ್ನಿ ರೇಷನ್ ಕ್ಲೀನ್ ಉಂಟಲ್ಲ ಕ್ಲೀನ್ ಅದು ಖಾಲಿ ಆಯಿತು ಮೇಡಮ್. ಏನು ಟಿ ಶರ್ಟ್ ಅದ ಲಂಚ ನೇರವಾಗಿ ಹೇಳ್ತೀವಿ ನಾವು. ಬೇರೆ ಏನು ಮುಖ್ಯ ಇರಲ್ಲ. ಅವ್ರು ಇಲ್ಲಾಂದ್ರೆ ಯಾಕೆ ಸಂಬಳ ಕೊಡ್ತಾರೆ? ಕೆಲವು ಕಡೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಹಿಂದೆ ಇರ್ಬೋದು, ಅವರನ್ನೇ ಯಾರು ಎಕ್ಸ್ಟ್ರಾ ಇಟ್ಕೊತಾರೆ ಅವರನ್ನೇ ಹಣ ವಸೂಲಿ ಮಾಡಿ ಇಟ್ಕೋತಾರೆ. ಯಾಕಂದ್ರೆ ಇವ್ರು ಸಿಕ್ಕಾಕೊತಾರೆ. ಅವ್ರ ಹತ್ರ ಹೇಳ್ತಾರೆ, ಅವ್ರ ಹತ್ರ ಕೊಟ್ಬಿಡಿ ನನಗೆ ಬರುತ್ತೆ ಅಂತ. ಅದೆಲ್ಲ ಸ್ವಲ್ಪ ಇದು ದೊಡ್ಡ ಯೋಚನೆ ಮಾಡಿ. ಓಕೆ, ಯಾರು ಹೇಳಿ? ಏನು ಮ್ಯಾನೇಜರ್ ಮತ್ತೆ ಸಿಇಒ ಕಮ್ಯುನಿಟಿ ಸಿಇಒ ಅಕೌಂಟ್ಸ್ ಆಫೀಸರ್. ಸಂಘಟನಾಧಿಕಾರಿ ಸಿಇಒ ಅನ್ನೋದು ಚೀಫ್ ಅಕೌಂಟ್ಸ್ ಆಫೀಸರ್ ಹೇಳ್ತಾರೆ. ಸಿಇಒ ನಾರ್ಮಲ್ ಗವರ್ಮೆಂಟ್ ಇದರಲ್ಲಿ ಅವರೇ ಮ್ಯಾನೇಜರ್, ಆಫೀಸ್ ಮ್ಯಾನೇಜರ್. ಮ್ಯಾನೇಜರ್ ಚಾರ್ಜ್ ಕೆಳಗಡೆ ಕೂತಿದ್ದೀರಾ ಮ್ಯಾನೇಜರ್ ಅಂತ? ಅವ್ರು ಯಾರು? ಸಂಸ್ಥಾಪಕ. ಇವರಿಗೆ ಚಾರ್ಜ್ ಹಾಕಿದ್ದಾರೆ ಸಿಇಒ. ಅವರಿಲ್ವಾ? ಸಿಟಿಗೆ ಬರಲಿ ಅವ್ರು ಇನ್ನೂ ಮ್ಯಾನೇಜರ್ ಯಾರು ಇಲ್ಲ. ಈಗ ಇವರು ಇವಾಗ ಚಾರ್ಜ್ ಕೊಟ್ಟಿದ್ದಾರೆ. ಯಾವಾಗ ಬರ್ತಾರೆ ಇವರು? ಅಲ್ಲ, ನೀವು ಹೊರಗಡೆ ಫೋನ್ ಮಾಡಿ. ಯಾಕೆ ಅವ್ರ ಹತ್ರ ಆವಾಗ ಸಹ ಇರ್ಲಿಲ್ಲ. ಆವಾಗ ಸಹ ಇರ್ಲಿಲ್ಲ. ಫೋನ್ ಮಾಡಿ ಅವ್ರಿಗೆ. ನೀವು ಅವ್ರ ಪಿ ಎನಾ? ತೆಗೆದಿದ್ದಾರೆ, ಬೋರ್ಡ್ ಇತ್ತು, ತೆಗೆದಿದ್ದಾರೆ. ಹಾ, CRP ಅಂದ್ರೆ ಅದು ಒಂದೊಂದು ಇದಕ್ಕಿರುತ್ತೆ ಸೆಕ್ಷನ್ ವೈಸ್. ಒಂದೊಂದು ಅಂದ್ರೆ ನೀವು ಎಂಪ್ಲಾಯ್ಸ್ ಗವರ್ಮೆಂಟ್ ಒಂದೊಂದು ಸ್ಕೀಮ್ಗೆ ಡಿಸಿ ಜಿಲ್ಲಾ ದಂಡಾಧಿಕಾರಿ ಅಂಡರ್ ಅಲ್ಲಿ ಬರುವ ಮಧ್ಯಾಹ್ನ ಬತ್ತೆ ಅಡಿಲ್ಲ ಮಧ್ಯಾಹ್ನ ಬತ್ತೆ ಅರ್ಜೆಂಟ್ ಮ್ಯಾಟರ್ ಅಂತ ಕೊಡಿ ನಾನು. ಮಧ್ಯಾಹ್ನ ಬತ್ತೆ. ನಾನು ನಗರಸಭೆಗೆ ಇದ್ದೆ. ನಗರಸಭೆ ಬರ್ಲಿ, ತುಂಬಾ ಇಂಪಾರ್ಟೆಂಟ್ ವಿಚಾರ ಉಂಟು. ಪೊಲೀಸ್ ಬೈದಿರ ನಾನು. ನಗರಸಭೆ ನಾವಿಲ್ಲಿ ಇಲ್ಲಲ್ಲ ಅನುಕೂಲ ಮಾಡ್ತೇವೆ. ಬರೋದು ಬಂದು ಇಲ್ಲ ಇದ್ದೇನೆ. ನಗರಸಭೆ ನಾವು ಲಂಚ ಮುಕ್ತ ಇದ್ದಿದ್ದು ಅದೆಲ್ಲ ಎಲ್ಲ ಇದು ಮಾಡ್ತೇವೆ. ಯಾರೆಲ್ಲ ಬರಲಿಲ್ಲ. ಈಗ ನಮ್ಮ ಉಡುಪಿ ತಂಡದ ವತಿಯಿಂದ ನಿಮ್ಮ ನಗರಸಭೆಗೆ ಬಂದಿದ್ದೀವಿ. ಇಲ್ಲಿ ನಮ್ದು ಲಂಚ ಮುಕ್ತ ಅಭಿಯಾನ ಅಂತ ಮಾಡ್ತಾ ಇದೀವಿ. ಇಲ್ಲಿ ನಿಮ್ಮ ಕಚೇರಿಯಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ ಬಂದಿದ್ದೀವಿ. ಅದನ್ನೇ ನಿಮ್ಗೆ ನಾವು ರಿಪೋರ್ಟ್ ಕೊಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆಕ್ಚುಲಿ ಇಲ್ಲಿ ತುಂಬಾ ವೈಲೇಷನ್, ಒಂದೆರಡು ತುಂಬಾ ಗಂಭೀರವಾದ ವೈಲೇಷನ್ ನಮ್ಗೆ ಬಂತು. ಅನಧಿಕೃತವಾಗಿ ವ್ಯಕ್ತಿಗಳು ಸರ್ಕಾರಿ ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಈಗ ಅವ್ರನ್ನ ನಾವು ಹೊರ ಕಳಿಸಿದೀವಿ. ನಿಮ್ಮ ಒಂದು ಮಾನಿಟರಿಂಗ್ ಅಲ್ಲಿ ಅದು ಯಾಕೆ ಆಗ್ತಾ ಇದೆ, ಯಾರು ಮಾಡ್ತಾ ಇರೋದು ಅದು? ಹಾ ಹಾ
ಆದ್ರೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಯಾರಿಲ್ಲ ಅಂತ ಹೇಳೋದಕ್ಕೆ ಇದು ಮಾಡ್ತಿದ್ದಾರೆ. ಅದನ್ನ ರೆವಿನ್ಯೂಗೆ ಕಮಿಷನರ್ ಆಗುವ ಕಮಿಷನರ್ ಹಾಂ, ಹಾಗಾಗಿ ಕಮಿಷನರ್ ಮಾಡಿದ್ರು. ಈಗ ನೀವಲ್ವಾ ಇಲ್ಲಿ ಕಚೇರಿ ಮ್ಯಾನೇಜರ್ ನೀವೇ ಅಂತ ಹೇಳಿದ್ರು, ಇವರು ಇನ್ಚಾರ್ಜು? ಅದೇ ಮ್ಯಾನೇಜರ್ ಇನ್ಚಾರ್ಜ್ ನಾನು, ಹಾಂ, ಬಟ್ ರೆವಿನ್ಯೂ ಇನ್ಚಾರ್ಜ್ ಕಮಿಷನರ್. ರೆವೆನ್ಯೂ ಇನ್ಚಾರ್ಜ್ ಕಮಿಷನರು. ಆನ್ಸರಬಲ್ ಯಾರು ಕೇಳಿ ಈಗ ನಿಮ್ಮ ಆಫೀಸಲ್ಲಿ ಅವ್ಯವಸ್ಥೆಗೆ ಯಾರ ಹತ್ರ ಕೇಳ್ಬೇಕು ನಾವು? ನಿಮ್ಮ ಕಚೇರಿಯಲ್ಲಿ ಇರುವಂತಹ ಅವ್ಯವಸ್ಥೆ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಬೇಕು? ಕಮಿಷನರ್ ನಿಮ್ಗಲ್ವಾ? ಈಗ ಇಲ್ಲಿ ಹಲವಾರು ಜನ ಏಜೆನ್ಸಿ ಅವರು ಇದ್ದಾರೆ, ಅವ್ರಿಗೆ ಯಾರಿಗೂ ID ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಗವರ್ಮೆಂಟ್ ಎಂಪ್ಲಾಯಿನ ಹೌದಾ ಅಲ್ವಾ ಅಂತ ನಮ್ಗೆ ಡೌಟ್ ಆಗ್ತಾ ಇದೆ. ಈಗ ಯಾರನ್ನ ಕೇಳ್ಬೇಕು ಅದನ್ನ? ಈಗ ಯಾರಿಗೆ ಕೇಳ್ಬೇಕು ಅದನ್ನ? ಕಮಿಷನರ್ಗೆ ಕೇಳ್ಬೇಕಾ, ನಿಮಗಲ್ವಾ? ಹಾ, ಅವರು ನಿಮ್ ಜೊತೆ ಇದ್ದಾರಾ? ಬೇರೆ ವೆಹಿಕಲ್ ಇದ್ದಾರಾ? ಹಾ, ಸರಿ. ಈಗ ಎಷ್ಟೊತ್ತಾಗುತ್ತೆ ನೀವು ಬರೋದು? ಹಾ, ಓಕೆ. ಈಗ ಕಮಿಷನರ್ ಇಲ್ಲ ಅಂದ್ರೆ ಯಾರ ಹತ್ರ ಮಾತಾಡ್ಬೇಕು ನಾವು ಇಲ್ಲಿ? ಕಮಿಷನರ್ ಇಂದ ನೆಕ್ಸ್ಟ್ ಯಾರು? CO ಯಾರು ಇದಾರ ಇಲ್ಲಿ? ಅವ್ರ ಹೆಸರೇನು? ಅವರೇ ಅನ್ಸುತ್ತೆ, ದುರ್ಗಾ ಪ್ರಸಾದ್. ಹಾ, ಸರಿ, ಓಕೆ, ಸರಿ ಸರ್. ಅವರೇನಾ ದುರ್ಗಾ ಪ್ರಸಾದ್? ಅದೇ ಅವರಿಲ್ಲ, ಇವರಿಲ್ಲ. ಕಮಿಷನರ್ ಹತ್ರ ಮಾತಾಡ್ಬೇಕಂತ, ಕಮಿಷನರ್ ಹತ್ರ ಮಾತಾಡ್ಬೇಕಂತೆ. ಅವ್ರ ಹೆಸರು ಹೇಳುತ್ತೆ. ಕಮಿಷನರ್ ಅವ್ರ ಜೊತೆಗೆ ಇದಾರಂತೆ. ಏನ್ ಮಾಡೋದಂದ್ರೆ ಆಪ್ಷನ್ ಇರೋದು ಎರಡು ಇವಾಗ. ಬಟ್ರೆ ಕಮಿಷನರ್ ನಂಬರ್ ತಗೊಂಡು ಒಂದು ಇನ್ನೊಂದು ಕಡೆ ಹೋಗಿ ಬರೋದು ಒಂದು ಆಪ್ಷನ್ ಇದೆ. ಹೋಗಿ ಬರೋದು ಬೇಡ, ಲೆಟರ್ ಕೊಟ್ಬಿಟ್ಟು ಹೋಗೋಣ ಅವ್ರಿಗೆ. AWE ಕೊಡ್ಬೇಕಂತ ಲೆಟ್ರು ಅವ್ರಿಗೆ ಕೊಟ್ಬಿಟ್ಟು ಇವ್ರಿಗೆ ತಲುಪಿಸೋದಕ್ಕೆ ಕೇಳೋಣ. ಆಮೇಲೆ ಅದನ್ನ ಫಾಲೋ ಮಾಡೋಣ. ಒಂದ್ಸಲ ಕಮಿಷನರ್ಗೆ ಫೋನ್ ಮಾಡಿ ಅವ್ರಿಗೆ ಫೋನಲ್ಲಿ ಮಾತಾಡೋಣ. ಕಮಿಷನರ್ದು ಒಂದು ನಂಬರ್ ತಗೊಳ್ಳಿ, ಅವ್ರ ಹತ್ರ ಇರುತ್ತೆ. ನಂಬರ್ ತಗೊಂಡು ಒಂದು ಫೋನ್ ಮಾಡೋಣ ಅವ್ರಿಗೆ. ಅಲ್ಲಿ ತಗೊಳ್ಳಿ, ಯಾರು? ಕೃಷ್ಣ ತಗೊಳ್ಳಿ, CRP ಇಲ್ಲೇ. ಕಮಿಷನರ್ ನಂಬರ್ ಕೊಡಕ್ಕೆ ಹೇಳಿ. ಎರಡು ಏಜೆನ್ಸಿ ಅವ್ರದ್ದು ಹೈಲೈಟ್ ಮಾಡಬೇಕು. ಯಾರು ಅಧ್ಯಕ್ಷರ ಉಪಾಧ್ಯಕ್ಷರ? ಇವ್ರದ್ದು ಏನಿರುತ್ತೆ? ಇವ್ರ ಹತ್ರ ಏನು ಮಾತಾಡೋದು? ಇವ್ರ ಹತ್ರ ಏನು ಮಾತಾಡೋದಿಲ್ಲ. ಚುನಾಯಿತ ಪ್ರತಿನಿಧಿ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಬನ್ನಿ, ನಂಬರ್ ತಗೊಂಡು ಕಮಿಷನರ್ ಹತ್ರ ಮಾತಾಡ್ಕೊಂಡು ನಮ್ದು ಅರ್ಜಿನ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಎಷ್ಟು ಕಾಳಜಿ ಇದೆ ಅವನು ಸರ್ಕಾರ. ಎಲ್ಲಿದ್ದಾರೆ ಇಂಜಿನಿಯರು? ಎನ್ವೈರನ್ಮೆಂಟ್ ಇಂಜಿನಿಯರ್ ಇಲ್ಲಿದ್ದಾರೆ. ಇವನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿಲ್ಲ, ಅದು ಹೇಳಬೇಕು. ಬನ್ನಿ. ಐಡಿ ಕಾರ್ಡ್ ಇಲ್ಲ. ಅಥವಾ ಎಕ್ಸ್ಟ್ರಾ ಯಾರಾದರೂ ಅಪಾಯಿಂಟ್ ಮಾಡಿದ್ದಾರೆ ನಿಮ್ಮನ್ನು? ಐಡಿ ಕಾರ್ಡ್ ಇಲ್ಲ, ಇವರಿಗೆಲ್ಲ ಇದೆಯಾ? ಮಿಕ್ಕಿದವ್ರಿಗೆಲ್ಲ ಅಲ್ಲ, ಅವ್ರು ಬರಲಿ ಅದಕ್ಕೆ ಅಲ್ಲಿ ಒಂಥರ ಟೆಂಡರ್ ಚೇಂಜ್ ಆಗುತ್ತಂತೆ. ಒನ್ ವೇ ಇದ್ದಂಗಿದೆ, ಜಾಗ ಇಲ್ಲ ಹೋಗ್ಬಾರ. ಇದು ಒಂದು ಭಾರಿ ಸಮಸ್ಯೆ ಇದೆ. ವರ್ಷ ಟೆಂಡರ್ ಚೇಂಜ್ ಆಗುತ್ತಲ್ವಾ? ಟೆಂಡರ್ ಚೇಂಜ್ ಆದವರು ID ಕಾರ್ಡ್ ಕೊಡ್ತಾ ಇಲ್ಲ. ಹೆಂಗ್ ಬೇಕೋ ಹಂಗ್ ಮಾಡ್ಬೋದು ಅನ್ನೋದಕ್ಕೆ ಯಾರು ಕೇಳೋಲ್ಲ. ಆ ಥರ ಕಳಿಸ್ತಾ ಇದ್ದಾರೆ. ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಇವರು ಇಲ್ಲಿ ವ್ಯವಸ್ಥೆ ಪೂರ್ತಿ ಪರವಾಗಿಲ್ಲ, ಈ ಬೇರೆ ಕಡೆಗಿಂತ ಪರವಾಗಿಲ್ಲ, ಆದರೆ ಕೆಳಗೆ ಹೋಗ್ತಾ ಇದೆ. ಒಂದಿಷ್ಟು ಇಂಪ್ರೂವ್ ಆಗಬೇಕು, ಬೇಕಾದಷ್ಟು ಮಾಡಬೇಕು. ಅವ್ರು ಬಂದು ಕಮಿಷನರ್ ನಂಬರಾ? ಸರಿ, ಅಲ್ಲಿ ಹೊರಗಡೆ ಇರಬೇಡ, ಇಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ಅವ್ರು
ಬನ್ನಿ. ಏನಾದ್ರು ಸಮಸ್ಯೆ ಉಂಟಾ ಇಲ್ಲಿ ಇದ್ರೆ ಹೇಳಿ. ಸರ್ ಇಲ್ಲೇ ಬರ್ತೀರಾ? ಯಾಕಂದ್ರೆ ಅಲ್ಲಿ ಜಾಗನೇ ಇಲ್ಲ. ಬನ್ನಿ ಹೊರಗಡೆ. ಸರ್ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಸೊ ಅದೇ ನಾವು ಹೇಳಿದೆ ಅಲ್ವಾ ಬ್ಯಾನರ್ ಬಗ್ಗೆ ಅದರಲ್ಲಿ ಆ ಕಾಲಮ್ ಅನ್ನು ಅಲ್ಲ ತೆರವು ಮಾಡೋದಲ್ಲ ಸೊಲ್ಯೂಷನ್ ಸರ್. ಅದ್ರಲ್ಲಿ ಏನ್ ಕೊಡ್ಬೇಕು ಆಕ್ಚುಲಿ ಯಾವಾಗ ಬ್ಯಾನ್ ಆಗ್ಬೇಕಂತ ಬಂದಿದೆ. ಸೊ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತ ಪ್ಲಾಸ್ಟಿಕ್ ಬ್ಯಾನರ್ ಹಾಕಬಾರ್ದು ಅಂತ ಯಾವುದೇ ಅದರಲ್ಲಿ ಹಾಕಿಲ್ಲ. ಅದು ಅಲ್ಲದೆ ಬಟ್ಟೆ ಬ್ಯಾನರ್ ಹಾಕಬೇಕು. ಇವಾಗ ಪ್ಲಾಸ್ಟಿಕ್ ಬ್ಯಾನರ್ ಆಲ್ರೆಡಿ ಹಾಕಿದ್ರೆ ಅದಕ್ಕೆ ಏನ್ ನೀವು ಅವರಿಗೆ ಕಾನೂನು ಮುಖಾಂತರ ಕೊಡ್ತೀರಾ? ಫೈನ್ ದಂಡ ಕಟ್ಟಲಿಕ್ಕಿದೆಯಾ? ನಾವು ಆಲ್ರೆಡಿ ತುಂಬಾ ಪ್ಲಾಸ್ಟಿಕ್ ರೈಡ್ಗಳೆಲ್ಲ ಮಾಡಿ ತುಂಬಾ ಫೈನ್ ತೆಗೆದಿದ್ದೇವೆ. ಸರ್ ಮಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನ್ ಆಗ್ತಾ ಇದೆ, ಉಡುಪಿಯಲ್ಲಿ ಯಾಕೆ ಆಗ್ತಾ ಇಲ್ಲ? ಒಂದನ್ನು ನೋಡಿ ಆದ್ರೂ ಕಲಿಬೇಕಲ್ಲ ಅಲ್ಲ, ನಾವು ಮಾಡ್ತಾ ಇದ್ದೇವೆ. ಆಕ್ಚುಲಿ ನಾವು ಈಗ ಒಂದು 3 ತಿಂಗಳಲ್ಲಿ 74,000 ದಂಡ ಹಾಕಿದ್ದೇವೆ ಇಷ್ಟುವರೆಗೆ. ಆಮೇಲೆ ಒಂದ್ ಮಾತಾಡಿ ಅವರು ಮೇಡಮ್, ಪ್ಲಸ್ ಅವ್ರು ಮಾತಾಡಿ. ಅದ್ರ ಜೊತೆಗೆ ಸಪ್ಲೈಯರ್ ಯಾರು ಕೊಡ್ತಾರಲ್ಲ, ಇಲ್ಲಿ ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಇಲ್ಲ ನಮ್ಮಲ್ಲಿ. ಹೊರಗಡೆಯಿಂದ ಯಾರೋ ತಗೊಂಡ್ ಬರ್ತಾರೆ. ಅದು ಲಾಸ್ಟ್ ಟೈಮ್ ಯಾರೋ ಕಾರಲ್ಲಿ ತಗೊಂಡು ಬಂದಾಗ ಅವ್ರನ್ನೆಲ್ಲ ಟ್ಯಾಕಲ್ ಮಾಡಿ ಅವರಿಗೂ ಸುಮಾರು ಪ್ಲಾಸ್ಟಿಕ್ಗಳನ್ನು ವಶ ಮಾಡ್ಕೊಂಡು ಸುಮಾರೆಲ್ಲ ಇದೆಲ್ಲ ಆಗಿತ್ತು. ನಮ್ಮ ಸಿಬ್ಬಂದಿಗೆಲ್ಲ ತೊಂದರೆ ಆಗಿತ್ತು. ಅದೆಲ್ಲ ಮಾಡಿ ತಗೊಂಡು ಮಾಡ್ತಾ ಇದ್ದೇವೆ. ಫೈನ್ ಹಾಕ್ತಾ ಇದ್ದೀರಾ? ಹೌದು. ಓಕೆ, ತಾವು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ 2016 ಓದಿದ್ದೀರಾ ಸರ್? ಅದರಲ್ಲಿ ತಮಗೆ ಪ್ರೊವಿಷನ್ ಇದೆಯಾ? ಫೈನ್ ಹಾಕೋ ಪ್ರೊವಿಷನ್ ತಮಗೆ ಇದೆಯಾ? ಅಲ್ಲ, ಈಗ ಫೈನ್ ಹಾಕೋ ಪ್ರೊವಿಷನ್ ಅಂದ್ರೆ ಈಗ ನಾವೇ ಈಗ ಆಕ್ಚುಲಿ ಮುನ್ಸಿಪಾಲಿಟಿ ಹೋಗಿ ಮಾಡ್ತಾ ಇದ್ದೀವಿ ನಾವು. ಆಯ್ತಾ, ನಮ್ಗೆ ಈಗ ಪೊಲ್ಯೂಷನ್ ನೀವು ಹೇಳೋದು ಮುನ್ಸಿಪಾಲಿಟಿ ಅವರು ಫೈನ್ ಹಾಕ್ತಾರೆ ಅಂತ ಹೇಳ್ತಿದ್ದೀರಾ ಅಲ್ಲ? ಅದೇ ಅಲ್ವಾ? ಸೊ ಮುನ್ಸಿಪಾಲಿಟಿ ಅವರಿಗೆ ಪ್ರೊವಿಷನ್ ಇದೆಯಾ ಫೈನ್ ಹಾಕೋದು? ಪ್ರೊವಿಷನ್ ಇಲ್ಲ ಅಂದ್ರೂ ಈಗ ನಾವೀಗ ಆಕ್ಚುಲಿ ನಮ್ಗೆ ಹೇಳ್ತಾರೆ, ಈಗ ನಾವೇ ಹೋಗಿ ಮಾಡುವಂಥದ್ದು ಇದು ಕೆಲಸ ಎಲ್ಲ. ಮತ್ತೆ ಬೇರೆ ಯಾರು ಬರುವುದಿಲ್ಲ. ರೈಡ್, ಪ್ಲಾಸ್ಟಿಕ್ ರೈಡ್ ಇರಲಿ, ಪ್ಲಾಸ್ಟಿಕ್ ಅನ್ನು ವಶಪಡಿಸ್ಕೊಳ್ಳೋದಿರಲಿ, ಮತ್ತೆ ಫೈನ್ ಹಾಕೋದಿರಲಿ, ಎಲ್ಲ ನಾವೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಟ್ರೈನ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ತೀವಿ. ನೀವು ಮಾಡೋ ಕೆಲಸಕ್ಕೆ ನಾನು ಹೇಳೋದು ನೀವು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀರಿ. ನನ್ನ ಕ್ವಶನ್ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 2016 ಅದನ್ನು ಓದಿದ್ದೀರಾ ಅದರಲ್ಲಿ ಸರ್? ನಾನು ಓದಿದ್ದೀರಿ. ಅದರಲ್ಲಿ ನಿಮಗೆ ಎಲ್ಲಿ ಪ್ರೊವಿಷನ್ ಇದೆ ಅಂತ ನಮಗೆ ರೈಟಿಂಗ್ ಅಲ್ಲಿ ಬೇಕು. ತಾವು ಓದಿದ್ರೆ ತಾವು ಫೈನ್ ಹಾಕ್ತಾ ಇದ್ದೀರಿ ಅಂತ ಅಂದ್ರೆ ನನ್ನ ರೈಟಿಂಗ್ ಅಲ್ಲಿ ಬೇಕು. ಎಸ್, ನಮ್ಗೆ ಆ ಒಂದು ರೂಲ್ ಅಲ್ಲಿ ಪ್ರೊವಿಷನ್ ಇದೆ, ನಾನು ಹಾಕ್ತಾ ಇದ್ದೀನಿ ಅನ್ನೋ ಅಷ್ಟೇ ಸಾಕು. ಕಮಿಟಿ ಇದೆ ಮೇಡಮ್. ಸರ್ ಕಮಿಟಿ ಯಾರು ಇರಲಿ, ನಾನು ಉಡುಪಿ ನಗರಸಭೆಗೆ ಬಂದಿದ್ದೀನಿ, ನನಗೆ ತಾವು ಫೈನ್ ಹಾಕಿದ್ದೀರಿ ಅನ್ನೋದಕ್ಕೆ ಒಂದು ರೈಟಿಂಗ್ ಅಲ್ಲಿ ಬೇಕು. ಇಷ್ಟು ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತ. ಆಮೇಲೆ ನೀವು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 2016 ಓದಿದ್ದೀರಿ ಅಂತ ಆದರೆ ಅದನ್ನು ಬರೆದ್ಬೇಡಿ. ಯಾಕಂದ್ರೆ ಅದರಲ್ಲಿ ನಿಮಗೆ ಪ್ರೊವಿಷನ್ ಇಲ್ಲ. ಗೊತ್ತಿದೆ, ಓದಿದ್ದೀರಿ ಅಂತೀರಾ, ಗೊತ್ತಿದೆ ಅಂತೀರಾ? ನಮ್ದು ಪ್ರಾಬ್ಲಮ್ಸ್ ಇದೆ ಮೇಡಮ್. ಈಗ ಕಮಿಟಿ ಇದೆ. ಈಗ ನಮ್ದೀಗ ಏನ್ ಕಮಿಟಿ ಇದೆ? ಈಗ ತಾಲೂಕು ಮಟ್ಟದ ಕಮಿಟಿ ಇದೆ, ಜಿಲ್ಲಾ ಮಟ್ಟದ ಕಮಿಟಿಗಳಿವೆ. ಇದೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ರೂಲ್ಸ್. ತಹಶೀಲ್ದಾರ್ ಇರ್ತಾರೆ, ಕಸ್ಟಮ್ಸ್ ಇರ್ತಾರೆ ಅಲ್ವಾ, ತಾವೇ ಇರ್ತಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಎಲ್ಲ ಇದ್ದಾರೆ. ಆಯ್ತಾ, ಇದೀಗ ನಾವು ಎಲ್ಲ ಒಟ್ಟಿಗೆ ಹೋಗಿ ಹಾಕಬೇಕು ಆಕ್ಚುಲಿ ಫೈನ್ ಅಲ್ವಾ. ಇದೀಗ ಆಕ್ಚುಲಿ ಪ್ರತಿ ದಿವಸನೂ ಅವರೆಲ್ಲರನ್ನ ಕರೆದು ನಾವು ಹೋಗೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್. ಅದು ಡಿ ಸಿ ಮೇಡಮ್ ಸಹ ತಗೊಳ್ತಾರೆ. ಡಿ ಸಿ ಮೇಡಮ್ ಸಹ ಮೀಟಿಂಗ್ ತಗೊಳ್ತಾರೆ. ಬಟ್ ಕಮಿಟಿ ಇದೆ, ಎಲ್ಲ ಇದೆ, ಕರೆಕ್ಟ್ ಇದೆ, ನಾವು ಹೇಳೋದು ಕರೆಕ್ಟ್ ಇದೆ. ಬಟ್ ನಾವು ಫೀಲ್ಡಿಗೆ ಹೋಗಿ ಇಂಪ್ಲಿಮೆಂಟ್ ಮಾಡುವಾಗ ನಾವೊಂದು ಪ್ರತಿಯೊಬ್ಬರನ್ನು ಈಗ ನಾವು ಸಡನ್ ಆಗಿ ಹೋಗ್ಬೇಕಾದ್ರೆ ಮೇಡಮ್ ಒಂದು ಈಗ ನೀವು ನಿಮ್ಮ ಬೆನ್ನು ಕಟ್ಕೊಂಡ್ರಿ 74,000 ವರ್ಷಕ್ಕೆ ತಿಂಗಳಿಗೆ ಅಲ್ಲ. ಆಕ್ಚುಲಿ ನಾನೀಗ ಬಂದಿದ್ದು ಒಂದು ತಿಂಗಳಲ್ಲಿ 74,000 ಹಾಕಿದ್ದೀರಾ ಅಲ್ವಾ? ಆಗಿದೆ ಜಸ್ಟ್ ಹೇಳಿದ್ದಾರೆ ಮುಂಚೆಯಿಂದ ಮಾಡಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೆ ಮಾಡಿದ್ದಾರೆ. ನಾನು ಬಂದ ಮೇಲೆ ಪ್ಲಾಸ್ಟಿಕ್ ಆಗಿದೆ ಅಂತ ಹೇಳ್ತಿಲ್ಲ. ನಾನು ಬಂದಿದ್ದು 1 ತಿಂಗಳಾಗಿದೆ, ಈಗ ಟ್ರಾನ್ಸ್ಫರ್ ಆಗಿದೆ. ಓಕೆ, ಇಲ್ಲಿಂದ ನಾನು ಹೇಳಿದ್ದು ಜನವರಿಯಿಂದ ಇಲ್ಲಿವರೆಗೆ ಡೇಟಾ ಏನು. ಓಕೆ ಸರಿ. ಈಗ ನಿಮಗೆ ಒಬ್ಬ ಅಧಿಕಾರಿಯಾಗಿ 2 ಥರದ್ದು ಕೆಲಸ ಇರುತ್ತೆ. ಒಂದು ದಂಡ ಹಾಕೋದು, ಎರಡನೇದು ಇಸ್ ಎ ಪಬ್ಲಿಕ್ ನ್ಯೂಸೆನ್ಸ್ ಅಲ್ವಾ? ನೀವು ಇಂಟಿಮೇಷನ್ ಕೊಡಬೇಕಾ ಬೇಡವಾ? ಇಸ್ ಎ ಕಾಗ್ನೈಸಬಲ್ ಅಫೆನ್ಸ್. ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಬೇಕಾ ಬೇಡವಾ? ಯಾರಾದರೂ ಇಲ್ಲಿಗಲ್ ಆಗಿ ಇದು ಹಾಕ್ತಾ ಇದ್ರೆ, ಫ್ಲೆಕ್ಸ್ಗಳು ಹಾಕ್ತಾ ಇದ್ರೆ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರೆ ನೀವು ಹಾಕಬೇಕಾ ಇದು ಅವ್ರಿಗೆ ಇಂಟಿಮೇಷನ್ ಕೊಡಬೇಕಾ ಬೇಡವಾ? ದೂರು ಇಂಟಿಮೇಷನ್ ಕೊಡಬೇಕಾ ಬೇಡವಾ? ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಕರ್ಕೊಂಡು ಹೋಗ್ತೀರಾ, ದೂರು ಕೊಡ್ತಾ ಇದ್ದೀರಾ, FIR ಆಗ್ತಾ ಇದೆಯಾ? ಇಸ್ ಎ ಕಾಗ್ನೈಸಬಲ್ ಅಫೆನ್ಸ್. ಯಾಕೆ ಅಲ್ಲ, ಯಾಕೆ ಆಗಿಲ್ಲ ಅಂತ ಅದಕ್ಕೆ ನಾನು ರೂಲ್ ಕಲ್ತಿದ್ದೀರಾ ಅಂತ. ಆ ರೂಲ್ ಓದಿದ್ರೆ ನಾವು ಓದಿದ್ದೀವಿ ಸರ್, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಒಂದು ಜನಸಾಮಾನ್ಯ ಈ ರೂಲ್ ಓದ್ಬೇಕಾದ್ರೆ ಹಾಗಾದ್ರೆ ವಾಟ್ ಇಸ್ ದ ಯೂಸ್ ಆಫ್ ಎನ್ವೈರನ್ಮೆಂಟ್
ಎಂಜಿನಿಯರ್, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗೊತ್ತಿದೆ ಅಂತೀರಾ, ಮತ್ತೆ ತಪ್ಪನ್ನು ನೀವೇ ಮಾಡಿದೀರಾ ಅಂತೀರಾ. ಎರಡಕ್ಕೆ ಏನಂತ ಉತ್ತರ ಕೊಡ್ಲಿ? ಏನಂದ್ರೆ ಆಕ್ಚುಲಿ ನಾವು ಫೀಲ್ಡ್ ಇಂಪ್ಲಿಮೆಂಟೇಷನ್ ಸರಿ ಸರ್, ನಾವು ಆಯ್ತು. ಈಗ ಅವ್ರಿಗೊಂದು ಅವಕಾಶ ಕೊಡೋಣ. ಓಕೆ, ದಯವಿಟ್ಟು. ಯಾಕಂದ್ರೆ ಇನ್ನೊಂದು ಇಶ್ಯೂ ಹೇಳ್ತೇನೆ. ನಾವು ಈಗ ನನ್ನದು ಒಂದು ಇಶ್ಯೂ ಕೇಳಿ, ಈಗ ನೀವು ನಂಗೆ ಹೇಳಿದ್ರೆ ಕರೆಕ್ಟ್ ಇದೆ ನೀವು ಹೇಳಿದ್ರೆ. ಈಗ ಕೇಳುದು ಯಾರನ್ನ? ಪ್ಲಾಸ್ಟಿಕ್ ರೈಡ್ ಮಾಡದ್ನ, ಫೈನ್ ಹಾಕದ, ಯಾರನ್ನ ಕೇಳ್ತಾರೆ? ನಿಮ್ಮ ಕಮಿಷನರ್ ಈಗ ಕಮಿಷನರ್ ಕಮಿಷನರ್ ಯಾಕೆ ಸರ್ ಇರೋದು? ನೀವು ಯಾರಿಗೆ ಎಸ್ಕಲೇಟ್ ಮಾಡಬೇಕು ಇದು ಸಮಸ್ಯೆ ಇದ್ದಾಗ? ಕಮಿಷನರ್ ಇದ್ದಾರಲ್ವಾ ಇಲ್ಲಿ? ಹೌದು. ನೀವು ಮತ್ತೆ ನೀವೇ ಏನು ಮಾಡೋಕ್ಕಾಗಲ್ಲ ಅಂತ ಇರ್ತೀರಾ? ಮಾಹಿತಿ ನಾವೇ ಕೊಡಬೇಕಾಗಿದೆ ಎಲ್ಲರಿಗೂ. ಕೊಡಿ. ಎಷ್ಟು ಪ್ಲಾಸ್ಟಿಕ್ ರೈಡ್ ಆಗಿದೆ, ಎಷ್ಟು ದಂಡ ಆಗಿದೆ, ಎಷ್ಟು ಫೈನ್ ಹಾಕಿದ್ದೇವೆ ಅಂತ. ರೂಲ್ ಅಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಜಸ್ಟ್ ಹಾಕಿ ಸರ್. ಎಸ್ಕಲೇಟ್ ಯಾರಿಗೆ ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಅವ್ರಿಗೆ ಎಸ್ಕಲೇಟ್ ಮಾಡಿ. ಮುನ್ಸಿಪಾಲಿಟಿನ ಕೇಳ್ತಾನೆ ಅಂತ ನಾನು ಹೇಳಿದೆ. ಎಷ್ಟು ಫೈನ್ ಹಾಕಿದೆ, ಎಷ್ಟು ಪ್ಲಾಸ್ಟಿಕ್ ರೈಡ್ ಮಾಡಿದೆ, ಮುನ್ಸಿಪಾಲಿಟಿನ ಕೇಳ್ತಾರೆ. ಆಯ್ತು, ಕಮಿಷನರ್ಗೆ ಹೇಳಿ ಸರ್. ಅಷ್ಟೇ, ಮುನ್ಸಿಪಾಲಿಟಿನೂ ಓದಿಲ್ಲ ಅಂತ ಆಯ್ತು. ಅಲ್ಲ ನಮ್ಗೆ ಅಲ್ಲ, ಈಗ ಅವ್ರಿಗೆ ನಿಮಗೆ ಆ ಥರದ್ದು ತಿಳ್ಕೊಂಡಿದ್ದೀವಿ ಆದ್ರೂ ಸಹ ಬಟ್ ಮುನ್ಸಿಪಾಲಿಟಿನ ಕೇಳ್ತಾರೆ. ಅಂದ್ರೆ ಎಷ್ಟು ಫೈನ್ ನೀವು ಕೊಟ್ಟು ಹಾಕಿದ್ದೀವಿ, ಇವರನ್ನು question ಮಾಡೋರು ಅವ್ರು ಹೇಳ್ತಾರೆ. ನಿಮಗೆ ಆಕ್ಚುಲ್ ತೊಂದರೆ ಏನಾಗ್ತದೆ? ಒಂದೇ ನಿಮಿಷ ಕಾಂಟ್ರಡಿಕ್ಷನ್. ಹೌದು. ಈಗ ಸೊ ನಿಮಗೆ ಫೈನ್ ಅವ್ರು ಯಾಕೆ FIR ಹಾಕಲ್ಲ ಕೇಳಬೇಕು. ಆಯ್ತು, ಹೋಗಿ. ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಪೊಲಿಟಿಕಲ್ ಪ್ರೆಷರ್ ಇದೆಯಾ? ಅವ್ರಿಗೆ ಹೇಳಲಿಕ್ಕೆ ಆಗ್ತದೆ. ಹಂಗಿದ್ರೆ ಅಧಿಕಾರಿಗಳ ಪ್ರಶ್ನೆ. ನಾವು ಉಡುಪಿ ಜಿಲ್ಲೆಯ ಪ್ರೊಸೆಸ್ ಹಾಗೆ ಇದೆ. ಯಾಕಂದ್ರೆ ಅದನ್ನ ಕಮಿಷನರ್ ಗಮನ ತರೋಣ. ಆಸ್ ಪರ್ ಅವರ ಅಧಿಕಾರಿಯಾಗಿ ಅವ್ರು ಹೇಳಲಿಕ್ಕೆ ಆಗ್ತದೆ. ಅವ್ರಿಗೂ ನಾವು ಸಪೋರ್ಟ್ ಅಂದ್ರೆ ನಿಜವಾಗ್ಲೂ ಅದು ಇಲ್ಲ ಇಲ್ಲ ಒಂದೇ ನಿಮಿಷ ಬಂದೆ ನಾವು ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಮೇಡಮ್, ಅಂದ್ರೆ ನಾನು ಹೇಳ್ತಿರೋದು ಏನಂದ್ರೆ ಈಗ ನಾವು ಫೈನ್ ಹಾಕ್ತೀವಿ. ಫೈನ್ ಹಾಕಿದ ಮಾಹಿತಿನ ನಾವೇ ಕೊಡಬೇಕು ಆಗಿದೆ. ಫೈನ್ ಹಾಕೋದಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಉಡುಪಿ ಜಿಲ್ಲೆ ನಿವಾಸಿಗಳಾಗಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ನದಿಗಳು ಎಲ್ಲ ಕಡೆನೂ ಮಲಿನ ಆಗಿದೆ, ತಮಗೂ ಗೊತ್ತಿದೆ. ಅದಿಟ್ಕೊಂಡು ನಾವು ಮಕ್ಕಳಿಗೆ ಏನಂತ ಕೊಡುವ ಪರಿಸರ? ಇದೇ ಪ್ಲಾಸ್ಟಿಕ್ ನಲ್ಲಿ ಜೀವಿಸಿ ಮಕ್ಕಳೇ, ಇದೇ ಗಾಳಿ ತಗೊಳ್ಳಿ, ಶ್ವಾಸಕೋಶ ಕ್ಯಾನ್ಸರ್ ಬಂದರೂ ಪರವಾಗಿಲ್ಲ, ನಾನೇ ಹಣ ಕೊಡ್ತೀನಿ, ಇದನ್ನೆಲ್ಲ ಮಾಡ್ಬೇಕಾದ್ರೆ ಮತ್ತೆ ಯಾಕೆ ನಮ್ಗೆ ಎನ್ವೈರ್ಮೆಂಟ್ ಎಂಜಿನಿಯರು? ದಯವಿಟ್ಟು ಸರ್, ಪ್ರೀವಿಯಸ್ ಇದು ಈಗ 2000 ನಂತರ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಯಾಕೆ ಪ್ಲಾಸ್ಟಿಕ್ ಅಲ್ಲ, ಎಲ್ಲಿಂದಾದ್ರೂ ಆಗಲಿ ಮೇಡಮ್, ಅದೇ ದಯವಿಟ್ಟು ಮಾಡಬೇಡ. ಎಲ್ಲಿಂದಾದ್ರೂ ಆಗಲಿ, ಎಲ್ಲಿಂದಾದ್ರೂ ಆಗಲಿ. ಓಕೆ, ಈಗ ಏನ್ ಮಾಡ್ತೀರಾ ಅನ್ನೋದು. ಬ್ಯಾನ್ ಆಗಿದೆ, ಅದನ್ನ ಮಾಡಿಸಿ. ಒಂದು ಸರ್, ನೋಡಿ ಮೇಡಮ್ ಅವರ ಕ್ವಶನ್ಗೆ ನಿಮ್ಮ ಆನ್ಸರ್ ಇಲ್ಲ. ನಿಮ್ಮ ಕ್ವಶನ್ಸ್ಗೆ ನಿಮಗೆ ಹೇಳಲಿಕ್ಕೆ ಆನ್ಸರ್ ಕೊಡೋಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಿಮ್ಮಲ್ಲಿರುವ ಸಮಸ್ಯೆಗಳು ನಮಗೂ ಸಹ ಗೊತ್ತಿದೆ. ನಾವು ಆಸ್ ಪರ್ ಒಂದು ಇದು ಆಗಿ ನಮಗೂ ಗೊತ್ತಿದೆ ನಿಮ್ಗೆ ಏನು ಒತ್ತಡ ಇರ್ತದೆ, ನಿಮ್ಗೆ ಒತ್ತಡ ಇಲ್ಲ ಅಂದ್ರೆ ಇದೆ, ಏನು ಇದಾಗ್ತದೆ ನಮ್ಗೆ ಗೊತ್ತಿದೆ. ಇದೆ ಇದೆ ಬೇಡ ಸರ್ ನೀವು ನೋಡಿ ನಾವೀಗ ಫ್ರೀಯಾಗಿ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಇಲ್ಲಿ ಮಾತ್ರ ಮ್ಯಾಮ್ ನಾನು ಒಂದು ಕ್ಲೀನ್ ಆಗಿ ಹೇಳ್ತೀನಿ ಅವ್ರಿಗೆ. ನೋಡಿ ಸರ್, ನಿಮ್ಮ ಒಳಗಡೆ ತವಕ ನಿಮ್ಮಲ್ಲಿ ಬೇರೆ ಇದೆ, ಅದು ನಿಮಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ ಏನಂದ್ರೆ ನಮಗೂ ಸಹ ಗೊತ್ತಿದೆ. ಆದರೆ ಮೇಡಮ್ ಅವರ ರಿಕ್ವೆಸ್ಟ್ ಏನಂದ್ರೆ, ಮುಂದಿನ ಪೀಳಿಗೆಗೆ ನಾವೇನ್ ಗಿಫ್ಟ್ ಕೊಡ್ತಾ ಇದ್ದೀವಿ? ನೀವು ಆಸ್ ಪರ್ ನೀವು ಈಗ ಒಂದು ಅಧಿಕಾರಿ ಆದ್ರಷ್ಟೇ ನೀವು, ಇಲ್ಲ ಅಂದ್ರೆ ಮನೆಗೆ ಹೋದ್ರೆ ಸಾಧಾರಣ ಪ್ರಜೆ, ನಿಮ್ಮ ಮಗನಿಗಾಗ್ಲಿ ನಿಮ್ಮ ಮಗುಗಾಗ್ಲಿ ಏನು ಉತ್ತರ ಕೊಡ್ತಾ ಇದ್ದೀರಾ? ನಾಳೆ ಅವರ ಕ್ವಶನ್ ಅದು. ಪರಿಸರ ಕ್ಲೀನ್ ಇದ್ರೆ ಮಕ್ಕಳು ಓಕೆ, ನಾಳೆ ಸಹ ನಾವು ನಮ್ಮ ಮಕ್ಕಳು ಸಹ ಹಾಸ್ಪಿಟ್ಲಿಗೆ ಅವ್ರು ಅದೇ ತರ ಟ್ಯಾಬ್ಲೆಟ್ ಇಲ್ಲೇ ಜೀವನ ಮಾಡಬೇಕು ಅಂತ ಅವರ ಕ್ವಶನ್. ಓಕೆ, ಏನು ಬೇಡ, ಅದು ಇರ್ಲಿ, ನಾವು ಜಿಲ್ಲೆದೇ ಮಾಡ್ತಾ ಇದ್ದೀವಿ. ಈಗ ಓಕೆ, ಹೌದು, ಈಗ ಇದು ಹೇಳ್ಕೊಂಡು ಹೋಗುತ್ತೆ, ನಮಗೆ ಅಷ್ಟು ಟೈಮ್ ಇಲ್ಲ. ನೀವು ಒಂದು ಲೆಟರ್ ಕೊಡಿ ಅವರಿಗೆ. ಓಕೆ, ಅವ್ರ ನಂಬರ್ ತಗೊಳ್ಳಿ. ಓಕೆ, ಏನೇ ಸಮಸ್ಯೆ ಇದ್ರೆ ನೇರವಾಗಿ ಫೋನ್ ಮಾಡಿ. ಆಮೇಲೆ ನಿಮ್ಮ ಜವಾಬ್ದಾರಿ ಸರ್, ಕಮಿಷನರ್ಗೆ ನಿಮ್ಗೆ ಏನು ಮಾಹಿತಿ ಬರುತ್ತೆ, ಇಟ್ ಈಸ್ ಯುವರ್ ಡ್ಯೂಟಿ ಅಂತಾನೆ ಹೇಳ್ತಾ ಇದ್ದೀನಿ. ಯು ಶುಡ್ ಇನ್ಫಾರ್ಮ್ ಅಲ್ವಾ ಪಬ್ಲಿಕ್ ಇಂದ ಈ ತರ ಬಂದಿದೆ ಅಂತ. ಇಟ್ ಇಸ್ ಯುವರ್ ಡ್ಯೂಟಿ. ಅಧಿಕೃತವಾಗಿ ಮಾಡಿ. ಬರೀ ನಾನು ಅವ್ರಿಗೆ ಹೋದೆ ಭೇಟಿ ಅದೇ ಹೇಳಿದೆ ಅಲ್ಲ. ಲೆಟ್ ಇಟ್ ಮೂವ್ ಆನ್ ರೆಕಾರ್ಡ್. ಓಕೆ, ಹೌದು. ಅಲ್ಲ, ನಿಮ್ಮ ನಂಬರ್ ಡಯಲ್ ಮಾಡಿ, ಅವ್ರು ಸೇವ್ ಮಾಡ್ಕೊತಾರೆ. ಮುಂದಿನ ಬೆಳಿಗ್ಗೆ ಒಳ್ಳೆ ಕೊಡುಗೆ ಆದ್ರೂ ಕೊಡೋಣ, ನಮ್ಮ ಉದ್ದೇಶ ಅಷ್ಟೇ. ಅಧಿಕಾರಿ ಮನೇಲಿ ಹೋದ್ರೆ ನೀವು ಸಹ ತಂದೆ ಒಂದು ಮಗನಿಗೆ ಒಂದು ತಂದೆ ಆಗ್ತೀರಿ.
ಈಗ ಪೊಲೀಸರು ಏನಂದ್ರೆ ನಿಮಗೂ ಗೊತ್ತಿರುತ್ತೆ. ಕಂಪ್ಲೇಂಟ್ ಬಂದಾಗ ಇಂಜಿನಿಯರು ಅವ್ರು ಏನು ಹೇಳ್ತಾರೆ, ನಾವು ಪೊಲೀಸರ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯು ಆರ್ ದ ವಿಟ್ನೆಸ್ ಫಾರ್ ದಟ್. ಅವರು ನಮಗೆ ರಿಕ್ವೆಸ್ಟ್ ಕೊಟ್ಟರೆ ಬೇಕಾಗಿಲ್ಲ, ಒಂದು ನಿಮಿಷ ಬೇಕಾಗಿಲ್ಲ. ಕೆಲವು ನಿಮಗೆ ಅಧಿಕಾರಿಗಳಿದೆ, ಕಾಗ್ನೈಸಬಲ್ ಅಫೆನ್ಸಲ್ಲಿ ಪಬ್ಲಿಕಲ್ಲಿ ಏನಾದರೂ ಆಗ್ತಾ ಇದ್ರೆ ಪ್ರಿವೆಂಟಿವ್ ಆ್ಯಕ್ಷನ್ ಬೈ ದ ಪೊಲೀಸ್ ಅಂತ ಒಂದು ಇದೆ ಅಲ್ವಾ, ನೀವು ಓದಿದ್ದೀರಲ್ವಾ? ಅದನ್ನು ನಾವು ಇನ್ನೊಮ್ಮೆ ಓದ್ಕೊಳ್ಳಿ. ಏನಾದರೂ ದೂರ ಬಂದಾಗ ನೀವು ನಾವು ಕೊಡಬೇಕು, ಇನ್ನೊಬ್ರು ಕೊಡಬೇಕಲ್ಲ. ಕೆಲವು ಕಾಗ್ನೈಸಬಲ್ ಅಫೆನ್ಸ್ ನೀವೇ ಮಾಡಬೇಕು, ಕರ್ತವ್ಯ ಇದೆ. ಅಷ್ಟೇ ಇಲ್ಲ, FIR ಮಾಡಬೇಕು ನೀವು. ಅದು ಮತ್ತೆ ಮುಂದಕ್ಕೆ ನ್ಯಾಯ ಪ್ರಕ್ರಿಯೆ ಏನೋ ಉದಾಹರಣೆ ಹೇಳಿ, ಅದನ್ನ ಕೈಯಿಲ್ಲ ಇಲ್ಲ ಇದೆಲ್ಲ ಹ್ಯಾಂಡ್ಸ್ ಅಲ್ಲ, ಈ ಥರ ಎಲ್ಲ ಆಗ್ತಾರಲ್ಲ ಹೊರಗಡೆ, ಇದೆಲ್ಲ ಯಾವ ನಿಲ್ಲೋದು ಎಲ್ಲ ರಾಜಕೀಯ ಏನಿದೆ ಒಪ್ಪಂದೆ ನಿಮಗೆ ಅಲ್ಲಲ್ಲ ಕೊಡ್ಬಾರ್ದಲ್ಲ. ರೆವೆನ್ಯೂ ಹೌದು, ರೆವೆನ್ಯೂ ಬಂದರೆ ನ್ಯಾಯಯುತವಾಗಿ ಮಾಡೋದಿದ್ರೆ ಅದು ಹೌದು. ನೀವು ಸಾಮಾನ್ಯ ಪ್ರಜಾತಿಗಳೇ, ನೀವು ಕೆಲಸ ಎಷ್ಟು ವಿಚಾರಗಳನ್ನ ಹಲೋ, ಅವನಲ್ಲಿ ಇದರಲ್ಲಿದ್ದಾರೆ, ಅದು ಕೊಡಗೇರಿ ಇದಕ್ಕೆ ಹೋಗಿದ್ದಾರೆ. ಹಾಂ, ಯಾರು ಸಾರ್ವಜನಿಕರು ಒಪಿನಿಯನ್ ಕೇಳಿ. ನಮಸ್ಕಾರ ಸರ್, ಆಯ್ತಾ ನಿಮ್ಮ ಕೆಲಸ? ಆಗಿಲ್ಲ ಅಂತ ಹೇಳಿ ಪೊಲೀಸರು ಕೇಳಿ, ಇವ್ರನ್ನ ಕೇಳಿ. ಏನು ಕೆಲಸಕ್ಕೆ ಬಂದಿದೆ? ಆಗಿದೆಯಾ? ಆಗ್ತಾ ಉಂಟಾ? ಆಗಿಲ್ಲ ಅಂದ್ರೆ ಹೇಳಿ. ಹೇಗೆ ಅನಿಸ್ತಾ ಇದೆ ಇಲ್ಲಿ ನಿಮ್ಗೆ? ಅಭಿಮಾನಿಗಳ ವೆರಿ ಗುಡ್. ಇಲ್ಲಿ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಮೊದಲು ಏನಾದ್ರು ಬಂದು ಸಮಸ್ಯೆ ಆಗಿಲ್ಲ? ಒಳ್ಳೆ ನಡೀತಾ ಉಂಟು, ಪರವಾಗಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು. ಥ್ಯಾಂಕ್ ಯು. ಇಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಹೇಳಿ, ನಂಬರ್ ಇದೆ, ಟೀಮ್ ಇದೆ ಇವಾಗ ಉಡುಪಿಲಿ. ಏನಾದರೂ ಸಮಸ್ಯೆ ಬೇರೆ ಕಚೇರಿಗಳಲ್ಲೂ ಎಲ್ಲಾದರೂ ಸಮಸ್ಯೆ ಇದ್ರು, ಸರ್ಕಾರಿ ವಿಚಾರದಲ್ಲಿ ಸಮಸ್ಯೆ ಇದ್ರೆ ದಯವಿಟ್ಟು ಟೀಮಿಗೆ ತಿಳಿಸಿ, ನಿಮಗೆ ಎರಡು ಬೋರ್ಡ್ ಇದೆ, ಒಂದು ಇಲ್ಲಿದೆ, ಒಂದು ಅಲ್ಲಿದೆ. ಅಲ್ಲಿದೆಯಾ? ಲೋಕಾಯುಕ್ತ ಪರವಾಗಿಲ್ಲ, ಸರ್ಕಾರಿ ಇದರಲ್ಲಿ ಮಾಡಿದ್ದಾರೆ. ಅಲ್ಲ ಸರ, ಕರೆಕ್ಟೇ ಸರ್. ಇವ್ರದೀಗ ಸಮಸ್ಯೆ ನೋಡಿ, ಟ್ಯಾಕ್ಸ್ ಕಟ್ಲಿಕ್ಕೆ ಬಂದಿದ್ದಾರೆ. ನಾನೊಂದು ಮದುವೆ ಟ್ಯಾಕ್ಸ್ ಕಟ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಅವನಿಗೆ ಸರ್ವರು ಯಾಕೆ ಹೇಳಿದ್ರು? ಒಂದು ನಿಮಿಷ ನಾವಿಬ್ಬರು ಹೋಗ್ಬರ್ತೀವಿ. ಲೈವ್ ಬೇಡ, ಬೇಡವಾ? ಲೈವ್ ಇರಲಿ ಸರ್, ಬರಲಿ, ಹೋಗೋಣ. ಲೈವ್ ಇರಲಿ. ಹೋಗಿ ಮಾಡಿ ಹಂಗೆ ಹಿಡ್ದಿರ್ ಕೈ ನಾವು ಚೇಂಜ್ ಮಾಡಿ ಆಚೆ ಈಚೆ.
ಎಷ್ಟೊತ್ತಿಂದ ಇಲ್ಲ ಸರ್ ಇದು ಅಂದರೆ ಯಾವ ಈ ಖಾತದ ಮಾತ್ರ ಅಥವಾ ಬೇರೆ ಟೋಟಲ್ ಸರ್ವೆ ಇದಾವೆ ಕಂದಾಯ ಸರ್ವೆ ಇದಾವೆ ಇದು ಫ್ರೀಕ್ವೆಂಟ್ ಆಗಿ ಎಷ್ಟು ಸಮಯದಿಂದ ಆಗ್ತಾ ಇರುತ್ತೆ? ಅಯ್ಯೋ ಯಾಕೋ KRS ಅವ್ರದ್ದು ಪ್ಲೇ ಆಗ್ತದೆ ಅವ್ರಿಗೆ ಗೊತ್ತಿಲ್ಲಪ್ಪ. ಯಾವಾಗಲೂ ಆಗಲ್ಲ, ಇವತ್ತೇ ಆಗಬೇಕಾ? ಹಾಂ ಏನು ಸರ್ ಇದು? ಹೀಗಾದರೆ ನಾಳೆಯಿಂದ ಬಂದರೆ ಹಾಗಾದ್ರೆ ಯಾವಾಗಲೂ ಇರೋದೇ ಇಲ್ಲ ಅನಿಸುತ್ತೆ ಇಲ್ಲಿ. ಆಯಿತು, ಇವ್ರದ್ದು ಬರ್ತಾರೆ, ನಮ್ಮದು ನಂಬರ್ ತೊಗೊಂಡಿದ್ದಾರೆ. ಯಾವುದೇ ರೀತಿಯಲ್ಲಿ ಡಿಲೇ ಮಾಡಿದೆ, ಯಾವುದು ಡಾಕ್ಯುಮೆಂಟೇಷನ್ ಸರಿ ಇದ್ದು ಹಾಂ ಏನು ಟ್ಯಾಕ್ಸ್ ಕಟ್ಟಲಿಕ್ಕೆ ಅದೇ ಟ್ಯಾಕ್ಸ್ ಕಟ್ಟಕ್ಕೆ ಡಿಲೇ ಮಾಡೋದು ಇದು ಸರ್ವರ್ ಇಲ್ಲ ಅಂತ ಬಂದರೆ ಓಕೆ ಮಾಡಬೇಡಿ. ನಮ್ಮ ನಂಬರ್ ತೊಗೊಂಡಿದ್ದೀನಿ, ಏನಾದರೂ ಸಿಕ್ಕಿದೆಯಲ್ವಾ? ಓಕೆ, ಅದು ಹೆಲ್ಪ್ಲೈನ್ ನಂಬರ್. ಎನಿ ಟೈಮು ಯಾವುದೇ ಸರ್ಕಾರಿ ಸೇವೆ ನಿಮಗೆ ಇಲ್ಲಂತಲ್ಲ, ಎಲ್ಲಾದರೂ ಸರಿ, ಇನ್ಕ್ಲೂಡಿಂಗ್ ವಿಧಾನಸೌಧ, ಯಾವುದಾದ್ರು ನಿಮಗೆ ಸೇವೆ ಸರಿಯಾಗಿ ಅಲ್ಲಿ ಬಂದಿಲ್ಲ ಅಂದರೆ ರೈಟ್. ಥ್ಯಾಂಕ್ ಯು. ರೈಟ್ ಸರ್. ಸರ್ ಇವರ ID ಕಾರ್ಡ್ ಹಾಕೊಂಡು ಹಾಂ ಬಂದ. ಥ್ಯಾಂಕ್ ಯು ಸರ್. ಇದು ನಮಗೆ ಇದು ನೋಡಿ, ಆಲ್ಮೋಸ್ಟ್ 95% ನಾವು ನೋಡುವಾಗ ಎಕ್ಸೆಪ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದಾರಲ್ಲ, ಅವರು ಬಿಟ್ಟರೆ ಆಫೀಸರ್ಸ್ ಯಾರಿದ್ದಾರೆ ಸರ್ಕಾರದಿಂದ ನೇಮಕ ಅವರು 99% ಹಾಕೊಂಡಿದ್ದಾರೆ. ಮೇಬಿ ಯಾರಾದರೂ ಡಿಸ್ಕೌಂಟ್ ಈ ಡಿಸಿಪ್ಲಿನ್ ಮೈಂಟೈನ್ ಮಾಡಿ ಸರ್ಕಾರಿ ಸೇವೆ ಸರಿಯಾಗಿ ಕೊಡಿ. ಸೀನಿಯರ್ಸ್ ಇರ್ತಾರೆ ಅಂದರೆ ಯಾವುದಾದ್ರು ನಾವು ಹೇಳ್ತೀವಿ ಯಾರಿಗೂ ಕಾಯ ಅವಶ್ಯಕತೆ ಇಲ್ಲ, ಜಾಗ ಇಲ್ಲ, ಅದು ಓಕೆ. ಎಲ್ಲಿ ಜಾಗ ಇದೆ ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಒಂದಲ್ಲ, ಈಗ ಒಂದು ಕಡೆ 4-5 ಜನ ಕೂತ್ಕೊಳ್ಳೋಂಗೆ ಯಾವುದೋ ಒಂದು ಮೂಲೆ ಇಲ್ಲ, ಅದೇ ಮಾಡಿ ಅದು ಓಕೆ. ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಅವ್ರಿಗೆ ಎಷ್ಟೊತ್ತು ನಿಲ್ಲಕ್ಕಾಗುತ್ತೆ? ಓಕೆ ಸರಿ. ಸರ್ ಕೊಡಿ ಕಾಂಗ್ರೆಸ್ ಮೇಡಮ್ ಯಾರು ಕೇಳಿದ್ದೀರಾ? ಕೇಳಿದ್ದೀರಾ? ಹಾಂ ಹೇಳಿ ಅದು ಒಂದು ಮಗುದು ಕರ್ಕೊಂಡು ಬಂದಿದ್ದಾರೆ ಅವರು 3 ಸಲ ಬಂದು ಹೋಗಿದ್ದಾರಂತೆ. ಮಗುದು ಜನನ ಮರಣ ಪತ್ರ ಕೊಡ್ಲಿಕ್ಕೆ ಒಬ್ರು ಬನ್ನಿ, ಯಾರಾದ್ರು ಲೈವ್ ಅಲ್ಲಿ ಹೋಗಿದ್ದಾರೆ. ಆರ್ತಿ ಮೇಡಮ್ ಹೋಗಿದ್ದಾರೆ, ಕರ್ಕೊಂಡು ಬನ್ನಿ ಅವರು. ಫೋನ್ ಅಡಿದ್ರೆ ಎಷ್ಟು ಸಮಯದಿಂದ ಬರ್ತಾ ಇದ್ದೀರಾ? ಎಷ್ಟು ಸರಿ ಬಂದ್ರಿ? ಯಾರ್ದು ಅದ್ಗೆ ಯಾರ್ದು? ಸಣ್ಣ ಮಗುನ ಹಿಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕಲ್ವಾ? ಇನ್ಫೆಕ್ಷನ್ ಏನಾದ್ರು ಆದ್ರೆ ಮತ್ತೆ ಹಿರಿಯ ನಾಗರಿಕರಿಗೆ ಫಸ್ಟ್ ಕೊಡಿ. ನೋಡ್ತೀನಿ ಅಂತ ಹೇಳಿದ್ರ ಕೊಡಿ ಕೊಡಿ ಸರ್. ದಯವಿಟ್ಟು ಯಾರಾದ್ರೂ ಲಂಚ ಕೇಳೋದಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ಅದು ಉಲ್ಟಾ ಹೇಳಿ, ಯಾರಾದ್ರೂ ಲಂಚ ಕೇಳಿದ್ರೆ ಹೇಳಿ ಅಂತ ಕೇಳೋದು ಇದ್ರೆ ಅಲ್ಲ, ಯಾರಾದ್ರೂ ಲಂಚ ಕೇಳಿದ್ರೆ ನಂಬರಿಗೆ ಕರೆ ಮಾಡಿ ಅಂತ ಅದು ಕೊಟ್ಟು ಹೋಗಿ. ಸರಿ, ಸ್ವಲ್ಪ ಅಟೆಂಡ್ ಮಾಡಿ. ಓಕೆ, ನಮ್ಮದು ನಂಬರ್ ಬಂದಿದ್ದೀವಿ. ಅಲ್ಲ, ನಾವು ಹೆಲ್ಪ್ ಅದಕ್ಕೆ ಏನಾದ್ರು ತೊಂದರೆ ನಮಗೆ ಕಾಲ್ ಮಾಡಿ. ಮತ್ತೆ ಇವತ್ತೊಂದು ಹೇಳೋದು ಆಧಾರ್ ಕಾರ್ಡ್ ಬೇಕಿತ್ತು ಅಂತ ಅಪ್ಪಂದು, ನಾಳೆ ಬಂದ ತಕ್ಷಣ ಒಂದು ಪ್ಯಾನ್ ಕಾರ್ಡು ಬೇಕು ಅಂತ ಹೇಳೋದು ಮಾಡಬೇಡಿ. ಲಿಸ್ಟ್ ಯಾವ್ದು ಬೇಕು, ಸಪೋಸ್ ಈಗ ಇದಕ್ಕೆ ಏನು ಬೇಡ ಅಂದರೆ ಮಾಡಿಕೊಡಿ, ಏನು ಬೇಕು ಅಂದರೆ ಒಟ್ಟಿಗೆ ಬರ್ಕೊಡಿ.
4-5 ಸಾರಿ ಓಡಾಡೋಂಗೆ ಮಾಡಬೇಡಿ ದಯವಿಟ್ಟು. ನನ್ನ ನಂಬರ್ ತೊಗೊಳ್ಳಿ, ಕಾಲ್ ಮಾಡಿ, ಏನಿದೆ ನಮ್ಮ ತಂಡ ಇಲ್ಲ ಇರುತ್ತೆ. ಇದು ಅಲ್ಲಿದೆ, ಹೆಲ್ಪ್ ಲೈನಿಗೆ ಮಾಡಿ. ಮ್ಯಾನೇಜರೇ ಇಲ್ಲ, ಕಚೇರಿಯ ಮ್ಯಾನೇಜರ್ ಕಳೆದ ಜುಲೈಯಿಂದ ಇಲ್ಲಿವರೆಗೂ ಕಚೇರಿಯ ಮ್ಯಾನೇಜರೇ ಇಲ್ಲ. ಈಗ ಯಾವುದೇ ಒಂದು ಕಚೇರಿಯಲ್ಲಿ ಒಬ್ಬ ಬಾಸ್ ಇಲ್ಲ ಅಂತ ಆದ್ರೆ ನೀವು ವ್ಯವಸ್ಥೆ ಯಾವ ರೀತಿ ಕೆಟ್ಟೋಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದೇ ರೀತಿ ಇಲ್ಲಿ ಕಚೇರಿ ನೋಡ್ಬೇಕಾಗಿರೋ ಮನುಷ್ಯ ಮ್ಯಾನೇಜರು ಅವನು ಆಬ್ಸೆಂಟ್ ಇದ್ದಾಗ ಇದೆಲ್ಲ ನಡೀತಾ ಇದೆ. ಸೊ ನಾವು ಇವಾಗ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ, KRS ಪಕ್ಷದ ವತಿಯಿಂದ ಎಚ್ಚರಿಕೆ ಕೊಟ್ಟು ಅವ್ರ ಮೇಲೆ ಯಾರು ಅನಧಿಕೃತವಾಗಿ ಕೂರಿಸಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಎಲ್ಲ ಹೇಳಿದೀವಿ. ಇಲ್ಲಿ ಮುಖ್ಯಸ್ಥರಾಗಿರುವಂತವ್ರು ಈಗ ಸದ್ಯಕ್ಕೆ ಕಮಿಷನರ್ ಪೌರಾಯುಕ್ತರು ಅವರನ್ನ ಮಾತಾಡ್ಸೋಣ ಅಂದ್ರೆ ಅವ್ರು ಯಾವುದೋ ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಬರೋಕ್ಕಿಂತ ಮುಂಚೆ ಇದ್ರಂತೆ ಕಂತೆಗಳ ನಾವು ಇದನ್ನ ಕೇಳ್ತಾ ಇದೀವಿ ಅಷ್ಟೇ, ಇದ್ರೋ ಇಲ್ವೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಒಂದು ನಗರಸಭೆ, ಅದು ಇಲ್ಲಿ ಉಡುಪಿ ಜಿಲ್ಲೆ ಅಂತ ಸಾಕ್ಷರತೆ ಇರುವಂತಹ ಜಿಲ್ಲೆಯಲ್ಲಿ, ಎಲ್ಲ ಓದ್ಲಿಕ್ಕೆ ಬರೆಯೋದಕ್ಕೆ ಎಲ್ಲ ಗೊತ್ತಿರುವಂತಹ ಜಿಲ್ಲೆಯಲ್ಲಿ ಈ ರೀತಿಯ ವ್ಯವಸ್ಥೆ. ಇನ್ನು ಮುಂದೆ ಬೇರೆ ಬೇರೆ ಕಡೆ ನಮ್ಮ ಹಳ್ಳಿ ಗುಡ್ಡಗಳೆಲ್ಲ ಹೋದ್ರೆ ಅಲ್ಲಿ ಇನ್ನು ನೀವೆಲ್ಲ ನೋಡಿದೀರಾ KRS ಪಕ್ಷ ಮಾಡ್ತಿರುವಂತ ಕೆಲಸವನ್ನ. ನಾವು ಇಲ್ಲಿ KRS ಪಕ್ಷದ ಉಡುಪಿ ಜಿಲ್ಲಾ ತಂಡ, ನಾನು ರಘುಪತಿ ಭಟ್, KRS ಪಕ್ಷದ ಉಡುಪಿ ಜಿಲ್ಲಾ ಉಸ್ತುವಾರಿ, ನಮ್ಮ ಜೊತೆ ಮರಾಠೆ ಅವರು ಇವತ್ತು ಇದ್ದಾರೆ, ಅವರು ರಾಜ್ಯ ಖಜಾಂಚಿ. ನಮ್ಮ ಉಡುಪಿಯ ತಂಡ ಪೂರ್ತಿ ಇವತ್ತು ಇಲ್ಲಿದೆ. ನಮ್ಗೆ ಒಂದು ಖುಷಿ ಏನಂದ್ರೆ ನಾವು ಹೋಗ್ತಾ ತಂಡ ದೊಡ್ಡದಾಗ್ತಾ ಹೋಯ್ತು. ತುಂಬಾ ಜನ ಸೇರಿದ್ರು, ಒಳ್ಳೆ ಟೀಮ್ ಆಗಿದೆ ಇಲ್ಲಿ ಇವಾಗ. ಸೊ ಉಡುಪಿ ಜಿಲ್ಲೆಯನ್ನ ಲಂಚ ಮುಕ್ತ ಮಾಡುವಂತಹ ಒಂದು ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಉಡುಪಿ ಸರ್ಕಾರಿ ಕಚೇರಿ ಆಗಲಿ, ಪೊಲೀಸ್ ಸ್ಟೇಷನ್ಗಳಾಗ್ಲಿ, RDO ಕಚೇರಿಗಳಾಗ್ಲಿ, ಅಥವಾ ಇನ್ಯಾವುದೇ DC ಕಚೇರಿ ಇರ್ಬೋದು, ಅಥವಾ ಇಲ್ಲಿರುವಂತಹ ಯಾವುದೇ ಇನ್ನಿತರ ಯಾರು ಹೇಳ್ತಾರೆ ಈ ಶಾಸಕರಾಗ್ಲಿ, ಪೊಲಿಟಿಷಿಯನ್ಸ್ಗಳಿಗೆ ಯಾರದೇ ಕಚೇರಿ ಆಗಲಿ KRS ಪಕ್ಷ. ಸರ್ ನಮಸ್ಕಾರ ಸರ್, ನಾನು ರಘುಪತಿ ಭಟ್ ಅಂತ, KRS ಪಾರ್ಟಿ ಜನರಲ್ ಸೆಕ್ರೆಟರಿ. ನಮಸ್ತೆ ಸರ್. ಅದೇ ನಿಮ್ಮ ನಗರಸಭೆಗೆ ಬಂದಿದ್ವಿ ಸರ್. ಸರ್ ಪರವಾಗಿಲ್ಲ, ಬಟ್ ನಮ್ಗೆ ಇಲ್ಲಿ ಕೆಲವೆಲ್ಲ ಅವ್ಯವಸ್ಥೆಗಳು, ಸ್ವಲ್ಪ ಈ ಅಕ್ರಮಗಳು ಕಂಡು ಬಂದಿದ್ದಾವೆ ಸರ್. ತುಂಬಾ ಸೀರಿಯಸ್ ಆಗಿದ್ದಾವೆ ನೇಚರು. ಹೌದು. ಎಷ್ಟೊತ್ತಾಗುತ್ತೆ ಸರ್? ಮಧ್ಯಾಹ್ನ ಆಗುತ್ತಾ? ನಾವು ಸಾಧ್ಯ ಆದ್ರೆ ನಮ್ಮ ಟೀಮ್ ಬರುತ್ತೆ. ಬಟ್ ನಿಮ್ಗೆ ಇವಾಗ ಹೇಳ್ಬಿಡ್ತೀನಿ ಏನು ಅಂತ ಒಂದು ಮುಖ್ಯಾಂಶ. ಇಲ್ಲಿ ಅನಧಿಕೃತ ವ್ಯಕ್ತಿಗಳು ಕೂತ್ಕೊಂಡು ಸರ್ಕಾರಿ ದಾಖಲೆಗಳನ್ನ ಹಲವಾರು ವರ್ಷಗಳಿಂದ ಆಕ್ಸೆಸ್ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಇಂಜಿನಿಯರ್ ಯಾರು ಅಪಾಯಿಂಟ್ ಮಾಡಿದ್ರು ಅಂತ ಇಂಜಿನಿಯರ್ನ ಕೇಳಿದ್ರೆ, ಹೌದು ನಾನು ಕೈಯಿಂದ ಕಾಸು ಕೊಡ್ತೀನಿ ಅವ್ರಿಗೆ ಅಂತ ಹೇಳ್ತಾರೆ. JE ದಿವಾಕರ್ ಅಂತ JE, ಅವರು ಎಂಪ್ಲಾಯಿ ಜ್ಯೋತಿ ಅಂತ, ಆಮೇಲೆ ಇನ್ನೊಬ್ಬರು ಎಂಪ್ಲಾಯಿ ಸನತ್ ಅಂತ. ಆ ಹುಡುಗನಿಗೆ ಯಾರನ್ನ ಅಪಾಯಿಂಟ್ ಮಾಡಿದ್ರು ಅಂತ ಹೇಳೋಕೆ ಬರ್ತಾ ಇಲ್ಲ, ಅಥವಾ ಅವರು ಬೇಕು ಅಂತ ಹೇಳ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಅಲ್ಲಿರುವಂತವ್ರು ಯಾರಿಗೂ ಗೊತ್ತಿಲ್ಲ ಅವ್ನು ಯಾರು ಅಂತ. ಆದ್ರೆ ಕಂಪ್ಯೂಟರ್ ಕೆಲಸ ಮಾಡಿಸ್ಕೊತಾ ಇದಾರೆ ಅವನ ಹತ್ರ. ನೋಡಿ ಸರ್, ಅವ್ರ ಮೇಲೆ ಇಮಿಡಿಯೇಟ್ ಈಗ ನಾನು ಅಲ್ಲಿ AWE ಇದಾರಲ್ವಾ ದುರ್ಗಾ ಪ್ರಸಾದ್, ಅವರಿಗೆ ನಿಮಗೆ ರಿಪೋರ್ಟ್ ಮಾಡಕ್ಕೆ ಹೇಳಿದ್ದೀನಿ ಸರ್. ಆ ದಿವಾಕರ್ ಅವ್ರ ಮೇಲೆ ನೀವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಇದೊಂದು ಮೆಸೇಜ್ ಹೋಗಲ್ಲ ಯಾರಿಗೂ. ಆಮೇಲೆ ನಾವು ಅವ್ರನ್ನ ಕೇಳಿದಾಗ ತುಂಬಾ ಉಡಾಫೆಯಿಂದ ನಾನು ಕೈಯಲ್ಲಿ ಕೊಡ್ತೀನಿ ರೀ ಅಂತ ಈ ರೀತಿ ಮಾತಾಡ್ತಾರೆ ಸರ್. ಆಮೇಲೆ ಇಲ್ಲಿ ಕೆಲವ್ರಿಗೆ ಏಜೆನ್ಸಿಯಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. 16 ವರ್ಷಗಳಿಂದ ಅವ್ರಿಗೆ ID ಕಾರ್ಡ್ಗಳೇ ಇಲ್ಲ. ವರ್ಷ ಟೆಂಡರ್ ಚೇಂಜ್ ಆಗುತ್ತೆ, ಅದಕ್ಕೆ ಐಡಿ ಕಾರ್ಡ್ ಕೊಡಲ್ಲ ಅಂತಿದ್ದಾರೆ. ದಯವಿಟ್ಟು ID ಕಾರ್ಡ್ಗಳನ್ನ ಕೊಡ್ತೀವಿ ಸರ್ ಅವ್ರಿಗೆ. ಸರಿ ಸರ್, ಓಕೆ. ಈಗ ನಮ್ಮ ಜಿಲ್ಲಾ ತಂಡ, ಉಡುಪಿ ಜಿಲ್ಲಾ ತಂಡ ನಿಮ್ಮ ಜೊತೆ ಟಚಲ್ಲಿ ಇರುತ್ತೆ. ಯಾವುದಾದ್ರೂ ವಿಷಯ ಇದ್ರೆ ನಿಮ್ಮ ಹತ್ರ ಬಂದು ಮಾಡೋದು. ಸರಿ.
ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ರೈಟಿಗೆ ಅಲ್ಲಿ ಕೊಡ್ಬೋದು. ಈಗ ಒಂದೇ ನಿಮಿಷ ಲೈವರು ಇಲ್ಲಿ ಬನ್ನಿ. ನಾನು ಈಗ ಹೇಳಿದ್ದೀನಿ ಗಾಡಿ ತೆಗಿಯಕ್ಕೆ ಹೇಳ್ತೀನಿ. ನೋಡಿ ಇಲ್ಲಿ ಲೈವರ್ ನೋಡಿ ಇಲ್ಲಿ ಈ ಜಾಗ ತೋರಿಸಿ. ಇದು ಅಧ್ಯಕ್ಷರ ಕಾರ್ ಅಂತೆ. ಇಲ್ಲಿ ಎಲ್ಲಿ ನಿಲ್ಲಿಸಿದಾಗ ನೋಡಿ ತಂದು ನಾಳೆ ಈ ಗಾಡಿ ಈ ಥರ ನಿಲ್ತಾ ಇದ್ರೆ ನಾವು ಅಕ್ಕಪಕ್ಕದಾಗ ತಂದು ನೋಡಿ ಇಲ್ಲಿ ಜಾರ ಹೆಂಗಿದೆ ನೋಡಿ ಕೆಳಗೆ ರ್ಯಾಂಪ್ ತೋರಿಸಿ ನೋಡಿ ಹೋಗ್ತಾ ಇರೋದು ನೋಡಿ ಅವ್ರು ಕೆಳಗಡೆ ಪೊಸಿಷನ್ ರ್ಯಾಂಪ್ ಅಲ್ಲ ಇದು ರ್ಯಾಂಪ್ ಅಂತ ನೋಡಿ ಸ್ಲೋಪ್ ನೋಡಿ ಆ ಥರ ಹೋಗ್ಬೇಕಾಗತ್ತೆ ಹೋಗ್ಬೇಕಾದ್ರೆ ಅಲ್ಲ ನೋಡ್ತಾ ಇರ್ತಾನೆ ಅಂದ್ರೆ ಜಾಯ್ನ್ ತೊಂದರೆ ಹೇಳಕ್ಕಲ್ಲ ಕೈಗೆ ಹೋಯ್ತೇನೆ ಎಂಟ್ರಿ ಮಾಡಿ ಇಟ್ಕೊಂಡು ಸರ್ ಅದನ್ನು ಕಾರ್ ಅಂತ ತೆಗೆದುಕೊಳ್ಳಿ. ಹೇಳೋಣ ಯಾರ್ದು ಅಧ್ಯಕ್ಷರ ಇನ್ನು ನನ್ನ ಹತ್ರ ಇದೆ ನನ್ನ ಮೊಬೈಲ್ ಲೈವ್ ಇದೆ ಇದಾ ಅಲ್ಲ ಕಾರ್ ಅಂತ ತೆಗೆದುಕೊಳ್ಳಿ. ಫಸ್ಟ್ ನನ್ನ ಕಾರ್ ಅಂತ ತೆಗೆದುಕೊಳ್ಳಿ. ಎಲ್ಲಿ ಹೋಯ್ತದ ಅಲ್ಲಿ ಎಂಟ್ರಿ ಮಾಡಿದ್ದೊಂದು ಅಪ್ಲಿಕೇಶನ್ ಪಾಸ್ ಆಗಿದೆ. ಓಕೆ ಸರ್ ಥ್ಯಾಂಕ್ ಯು. ಡ್ರೈವರ್ ಯಾರು ಸರ್? ಡ್ರೈವರ್ ಸರ್ ಗ್ರೂಪಲ್ಲಿ ಇದ್ದೀರಾ? ಸರ್ ಗ್ರೂಪಲ್ಲಿ ಇದ್ದೀರಿ ಸರ್. ಹಾಕಿ ಬನ್ನಿ ನಾನು ಬಜ್ಜಿಗಳು ಸರ್. ಸ್ವಾಮಿ ಯಾಕೆ ಯಾಕಪ್ಪ ಇಲ್ಲಿ ಯಾಕೆ ಹಿಂಗ್ ಹಾಕಿದ್ಯಾ? ನೀನ್ ಡ್ರೈವರ್ ಆಗಿ ನಿನಗೆ ಅಷ್ಟು ಸೆನ್ಸ್ ಇಲ್ವಾ? ಇಲ್ಲಿ ಯಾಕಪ್ಪ ಹಾಕಿದ್ಯಾ ನೀನು? ಫಸ್ಟ್ ತೆಗಿ, ನೀನು ಫಸ್ಟ್ ತೆಗಿಬೇಕೀಗ. ಏನ್ ದರ್ಪ ನಿಂದು? ಆ ಜಾಗಕ್ಕೆ ಅಡ್ಡ ಇಟ್ಟಿದ್ಯಲ್ಲ ನೀನು. ಏನ್ ದಿಮಾಕ್ ನಿನಗೆ? ಎಷ್ಟು ಜಾಗ ಇವತ್ತು ಇಡ್ತಾರೆ ಸರ್, ನೀವು ನಾಳೆ ಪುನಃ ಇಡ್ತಾರೆ. ಹಾಗೆ ಒಂದು ರೀತಿ ನಾಳೆ ಇರ್ತಾನೆ ಅವ್ನು ಇರೋಣ. ಅವ್ರ ಅಧ್ಯಕ್ಷ ಮಾಡಿಲ್ಲ ನಡೀತಾ ಇದೆಯಾ? ಎಲ್ಲ ಕೆಳಗೆ ಇಡ್ತಿದ್ರೆ ಕೆಳಗೆ ಹಿಡಿದಿರ್ಬೇಕು ಕಷ್ಟ. ಓಕೆ ಎಲ್ಲರೂ ನೋಡೋದು ಪಿಕ್ಚರ್ ಅದ. ಇಲ್ಲಿ ನಂಬರ್ ಇದೆ. ಏನು ಯಾರು ಬ್ಯಾಗ್ ಕೂತ್ಕೊಳ್ಳಿ ಫಸ್ಟ್ ಒಬ್ರು ಹೋಗಿ ಯಾರು ಏನಾಯ್ತು? ಬಂಧುಗಳೇ ಬನ್ನಿ. ಮೆಂಬರ್ಶಿಪ್ ಒಂದು ಎದುರು ಬಂದೆ ನೀವು KRS ಪಕ್ಷ ಅಂದ್ರೆ ಒಂದ್ ರೀತಿ ಏನ್ ಹೇಳ್ತಾರೆ, ಒಂದು ರೀತಿ ಸುನಾಮಿ. ಆದ್ರೆ ಆ ಸುನಾಮಿನ ಬಂದಾಗ ಅದ್ರ ಎದುರುಗಡೆ ನಿಂತ್ಕೊಂಡು ಅದರಲ್ಲಿ ಈಜಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ಈಜೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಈಜು ಕಲಿಬೇಕು ಫಸ್ಟ್ಗೆ. ಆಮೇಲೆ ಈಜೋದ್ರಲ್ಲಿ ಇನ್ನೊಂದು ಸ್ವಲ್ಪ ಪರಿಣಿತರಾಗಬೇಕು. ಅದಕ್ಕೆ ನಮ್ಮ ತಂಡದಲ್ಲಿ ಹಲವಾರು ಜನ ಸ್ವಲ್ಪ ಹಿಂಜರಿತಾ ಇರ್ತಾರೆ. ಕೆಲವರು ವಿಡಿಯೋ ಮಾಡ್ತಾ ಇರೋರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ, ನಾವು ಕಾಣಿಸಲ್ಲ ಅಂತ. ಪರವಾಗಿಲ್ಲ ಇದು ಚಾಲನೆ ಮಾಡ್ತಾ ಇದೀವಿ ಅಷ್ಟೇನೆ. KRS ಪಕ್ಷ ಅಂದ್ರೆ ಇದು ಒಂದು ರೀತಿ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗ್ತಾ ಇದೆ.
ಯಾಕೆ ವಿರುದ್ಧವಾಗಿ ಹೋಗ್ತಾ ಇದೆ ಅಂದ್ರೆ ವ್ಯವಸ್ಥೆ ಭ್ರಷ್ಟಾಚಾರ ಪೂರ್ತಿಯಾಗಿದೆ. ಅದಕ್ಕೆ ವಿರುದ್ಧವಾಗಿ ನಾವು ಈಜಬೇಕು ಅಂದ್ರೆ, ಯಾವುದೇ ಒಂದು ಪ್ರವಾಹ ಬಂದಾಗ ಅದಕ್ಕೆ ವಿರುದ್ಧವಾಗಿ ಈಜ್ಬಿಟ್ಟು ಅದನ್ನು ನಿಲ್ಲಿಸಬೇಕು ಅಂದ್ರೆ ಭಾರಿ ಒಂದು ಸಾಹಸದ ಕೆಲಸ, ಕಷ್ಟದ ಕೆಲಸ. ಆದ್ರೆ ಅಸಾಧ್ಯ ಅಲ್ಲ ಅನ್ನುವಂಥದ್ದನ್ನ ನಾವು ಸ್ಯಾಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀವಿ. ಹೇಗೆ ಅಂದ್ರೆ ಒಂದೇ ಒಂದು ಬದಲಾವಣೆ ಬಂದಿರುವಂಥದ್ದು. ನಾವು KRS ಪಕ್ಷ ಮಾಡ್ತಾ ಇರೋ ಕೆಲಸದಿಂದಾಗಿ ಒಂದೇ ಒಂದು ದೊಡ್ಡ ಮಟ್ಟದ ಬದಲಾವಣೆ ಏನು ಬಂದಿದೆ ಅಂದ್ರೆ, ಮೊದಲು ಜನರ ಬಾಯಲ್ಲಿ ಕಂಪ್ಲೇಂಟ್ಗಳು ಬರ್ತಾ ಇರಲಿಲ್ಲ. ಈಗ KRS ಪಾರ್ಟಿಯವರಲ್ಲಿ ಬಂದಿದ್ದಾರೆ ಅಂದ್ರೆ ಬಂದು ನಮಗೆ ಕಂಪ್ಲೇಂಟ್ ಇಡ್ತಾರೆ, ಫೋನ್ ಮಾಡಿಬಿಟ್ಟು ಕಂಪ್ಲೇಂಟ್ ಇಡ್ತಾರೆ. ಮೊದಲು ಯಾರಿಗೂ ಧೈರ್ಯ ಇರಲಿಲ್ಲ, ಕಂಪ್ಲೇಂಟ್ ಮಾಡೋ ಧೈರ್ಯ ಏನಿಲ್ಲ, ಅಯ್ಯೋ ನಮ್ಗೇನೋ ಆಗ್ಬಿಡುತ್ತೋ, ನಮ್ಗೇನೋ ಟಾರ್ಗೆಟ್ ಮಾಡಿಬಿಡ್ತಾರೋ ಅನ್ನುವಂಥದ್ದು. ಆದ್ರೆ ಈಗ ಒಂದು ಹಂತ ಅದು ದಾಟಿದೆ. ಜನ ಮುಕ್ತವಾಗಿ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದಾರೆ, ಬಗೆಹರಿಸ್ಕೊತಾ ಇದ್ದಾರೆ. ಅವರಿಗೆ ಗೊತ್ತಾಗಿದೆ ನಮ್ಮ ಹತ್ರ ಬಂದ್ರೆ ಕೆಲಸ ಸಾಲ್ವ್ ಆಗುತ್ತೆ ಅಂತ. ಸೊ ಈ ಒಂದು ಮೊದಲನೇ ಹಂತದ ದೊಡ್ಡ ಮಟ್ಟದ ಒಂದು ಬದಲಾವಣೆ ಬಂದಿದೆ. ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ನಮ್ದು ಮೊದಲು ತಂಡ ಉಡುಪಿ ಜಿಲ್ಲೆಯಲ್ಲಿ ಇತ್ತು, ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ನಮ್ಮ ಉಡುಪಿ ಮಂಗಳೂರು ಭಾಗಗಳಲ್ಲಿ ಜನರನ್ನ ಒಂದು ರೀತಿ ಧರ್ಮದ ಒಂದು ಮಂಪರ್ನಿಂದ ನಿಜವಾದ ಇಶ್ಯೂಗಳನ್ನ ಡೈವರ್ಟ್ ಮಾಡಿ ಧರ್ಮದ ಮಂಪರ್ನ ಹಾಕ್ಬಿಟ್ಟು ಕೂತ್ಕೊಳ್ಬಿಡ್ತಾರೆ. ಹೋರಾಟ ಮಾಡಕ್ಕೆ ಅಲ್ಲಿ ಧರ್ಮಸ್ಥಳಕ್ಕೆ ಯಾರೋ ಹೋಗ್ತಿದ್ದಾರೆ ರಾಜಕಾರಣಿಗಳು. ನಿಮಗೇನ್ರಪ್ಪ ಅಲ್ಲಿ ಕೆಲಸ? ಧರ್ಮದ ವಿಚಾರ ಅದು, ನೀನ್ ರಾಜಕೀಯ ಮಾಡೋ, ನೀನ್ ಯಾಕೆ ಅಲ್ಲಿಗೆ ಹೋಗ್ತಿದ್ಯಾ? ನೀನ್ ಮಾಡ್ಬೇಕಾಗಿರೋದು ಇಲ್ಲಿ ಆಡಳಿತ ಸುಧಾರಣೆ. ನೀವು ಮಾಡ್ಬೇಕಾಗಿರೋದು ಹೋಗ್ಬಿಟ್ಟು ಶಾಸನ ಮಾಡ್ಬಿಟ್ಟು ಆ ಶಾಸನ ಸರಿಯಾಗಿ ಜಾರಿ ಆಗಂಗೆ ನೀವು ಮಾಡ್ಬೇಕು. ಅಧಿವೇಶನದಲ್ಲಿ ಧರ್ಮಸ್ಥಳ ವಿಚಾರ ಇಟ್ಕೊಂಡು ಜಗಳ ಮಾಡೋದಲ್ಲ. ನೀನ್ ಮಾಡ್ಬೇಕಾಗಿರೋದು ಜನರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಜನ ಎಲ್ಲ ಅನುಕೂಲ ಪಡಿತಾ ಇದಾರ, ಎಲ್ಲ ಸ್ಕೀಮ್ಗಳು ಜನರಿಗೆ ರೀಚ್ ಆಗ್ತಾ ಇದೆಯಾ, ನೀನ್ ಇದನ್ನ ಮಾತಾಡ್ಬೇಕು. ಅದನ್ನ ಮಾತಾಡ್ಬಿಟ್ಬಿಟ್ಟು ಯಾವ್ಯಾವ್ದೋ ಧರ್ಮದ ವಿಚಾರ ಅಂತೆ, ಜಾತಿ ವಿಚಾರ ಅಂತೆ, ಇಂಥದ್ರಲ್ಲೇ ಜನರನ್ನ ಮರಳು ಮಾಡಿ ಬಿಸಾಕಿದ್ದಾರೆ. ಜಾತಿ ಸಮೀಕ್ಷೆ ಅಂತ ಹೇಳ್ಕೊಂಡು ಜಾತಿಗಳನ್ನ ಡಿವೈಡ್ ಮಾಡ್ಕೊಂಡು ಈಗ ಕೊನೆಗೆ SC ST ಬರ್ಬೇಕಾದ್ರೆ ಎಲ್ಲಾ ದುಡ್ಡನ್ನ ತಗೊಂಡ್ಬಿಟ್ಟು ಬೇರೆ ಯಾವ್ದಕ್ಕೂ ಉಪಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಬರ್ಬೇಕಾದ್ರೆ ದುಡ್ಡೇ ಬರ್ತಾ ಇಲ್ಲ. ಯಾವ ಸ್ಕೀಮು ಮೈನಾರಿಟೀಸ್ ಬೇಕಾಗಿರೋ ಸ್ಕೀಮ್ಗಳೇ ಇಲ್ಲ. ಇವಾಗ ಎಲ್ಲ 2 ವರ್ಷದಿಂದ ಕಂಪ್ಲೀಟ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟೋ ಜನರಿಗೆ 6 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಪಾಪ ಮನೆಯಲ್ಲಿ ಮಹಿಳೆಯರು ಕಾಯ್ತಾ ಇರ್ತಾರೆ. 3 ತಿಂಗಳು ಹಣ ಬರಲ್ಲ. ಇದು ನಮ್ಮ ಆಡಳಿತ ವ್ಯವಸ್ಥೆ. ಇದ್ರ ಬಗ್ಗೆ ಮಾತಾಡ್ರಪ್ಪ. ಯಾವುದೋ ಧರ್ಮದ ವಿಚಾರ ಅಂತೆ, ಜಾತಿ ವಿಚಾರ ಅಂತೆ, ಯಾವನೋ ಏನೋ ಮಾತಾಡಿದಂತೆ ಅವನ ವಿರುದ್ಧವಾಗಿ ನನ್ನ ಪದ ಹಕ್ಕುಚ್ಯುತಿ ಆಗಿದೆ. ಹಕ್ಕುಚ್ಯುತಿ ಅವ್ರು ಯಾರೋ ಪಬ್ಲಿಕ್ ಅಲ್ಲಿ ಯಾರೋ ಒಬ್ಬ ಮಾತಾಡಿದ ಅಂತ ಹೇಳ್ಬಿಟ್ಟು ಸೆಷನ್ ಬಂದ್ಬಿಟ್ಟು ನನ್ನ ಹಕ್ಕುಚ್ಯುತಿ ಆಗಿದೆ ಅಂತ ಮಾತಾಡ್ತಾರೆ. ಏನ್ರಿ ಸ್ವಾಮಿ, ಏನ್ರಿ ಮಾಡ್ತಿದ್ದೀರಾ ನೀವೆಲ್ಲ? ಗೊತ್ತಿದೇನ್ರಿ ನಿಮ್ಗೆ ಆಡಳಿತ ಅಂದ್ರೆ ಏನು ಅಂತ? ದಯವಿಟ್ಟು ಇನ್ನು ಮೇಲಾದ್ರೂ ನೀವು ಬದಲಾಗಿ ಅಂದ್ರೆ ನಮ್ಮ ಇದೆ KRS ಪಕ್ಷದ ತಂಡ. ನಾವು ಬದಲಾವಣೆ ಮಾತ್ರ ಮಾಡಕ್ ಬಂದಿಲ್ಲ, ಬದಲಾಯಿಸೋ ಲೆವೆಲ್ಗೆ ಅಲ್ಲಿಗೆ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಈಗ ನಮ್ಮ ತಂಡ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕೆಲಸ ಮಾಡಕ್ಕೆ ನಿಂತಿದೆ, ಕೆಲಸ ಮಾಡ್ತಾ ಇದೆ. ದಯವಿಟ್ಟು ನಿಮ್ಗೆಲ್ರಿಗೂ ಯಾರಿಗಾದ್ರೂ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಎಲ್ಲಾದ್ರೂ ಸಮಸ್ಯೆ ಅವರು ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನೀವು ಎಷ್ಟೇ ದೊಡ್ಡ ಭ್ರಷ್ಟಾಚಾರದಿಂದ ಇಟ್ಕೊಂಡು ಸಣ್ಣ ಮಟ್ಟದ ಒಂದು ಪೆನ್ಷನ್ ಬರೋದ್ರ ತನಕನೂ ನಿಮ್ಮ ಸಮಸ್ಯೆನ ನಾವು KRS ಪಕ್ಷ ಬಗೆಹರಿಸ್ಕೊಡ್ತೀವಿ. ನಾವು ಬಂದಾಗ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಿಕೊಟ್ಟದ್ರಿಂದ ಅವ್ರಿಗೇನು ಪರಿಣಾಮ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದರಿಂದಾಗಿ ನಮ್ಮ ಸಹಾಯ ಪಡ್ಕೊಳ್ಳಿ. ನೀವು ಹೋಗಿ ಫಸ್ಟಿಗೆ ಕೆಲಸ ಮಾಡಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನಮ್ಮ ಸಹಾಯ ಪಡ್ಕೊಳ್ಳಿ. ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮರಾಠ ದಯವಿಟ್ಟು ಏನಿಲ್ಲ, ಒಂದಿಷ್ಟು ಜನ ಮೆಂಬರ್ ಆಗೋರಿಗೆ ನಾನು ಮತ್ತೆ ಉಡುಪಿ ಜಿಲ್ಲೆ ಮಾಡ್ತಾ ಇರೋದ್ರಲ್ಲಿ ಕಾರ್ಯಕ್ರಮನ ಎಲ್ರಿಗೂ ಸಾರ್ವಜನಿಕರು ಹೇಳ್ತಾ ಇದ್ದೀವಿ. ನಮ್ಮ ಒಳ್ಳೆ ಕೆಲಸಗಳನ್ನು ನೋಡಿ ಉಡುಪಿ ಪೇಜ್ ಮಾಡಿದ್ದೀರಾ ಇವಾಗ? ಉಡುಪಿ ಪೇಜ್ ಏನ್ ಹೆಸರಿದೆ? ಅಲ್ಲ, ಏನ್ ಹೆಸರಿದೆ? ಉಡುಪಿ KRS ಪಾರ್ಟಿ ಅಂತ ಇದೆ. ಅದನ್ನು ನೋಡಿ, ನಮ್ಮ ಕಾರ್ಯಾಚರಣೆಗಳನ್ನು ನೋಡಿ, ಮೆಂಬರ್ಶಿಪ್ ಹೆಲ್ಪ್ಲೈನ್ ನಂಬರು ಇಲ್ಲೇ ಇದೆ, ಇದು ನೋಡ್ಕೊಳ್ಳಿ. ಸಪೋಸ್ ನೀವು ಯಾರು ನೋಡಿಲ್ಲ ಅಂದ್ರೆ ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ, ಅದಕ್ಕೆ ಡಯಲ್ ಮಾಡಿ ಮೆಂಬರ್ಶಿಪ್ ತಗೊಳ್ಳಿ. ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಇದು ನಿಮ್ಗೆ ಗೊತ್ತಿರಲಿ. ಬಿಗಿನಿಂಗಲ್ಲಿ ಒಬ್ಬಿಬ್ರು ಹೋಗಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋಕೆ ಹೋಗ್ಬಿಡಿ. ಒಂದು ತಂಡ ಎಕ್ಸ್ಪೀರಿಯನ್ಸ್ ಇದ್ದವರು ಒಂದು 4-5 ಜನ ಇಟ್ಕೊಂಡು ಅವ್ರ ಜೊತೆ ಫಸ್ಟ್ ಹೋಗಿ. ಈಗ ಹೇಳ್ತಾ ಇದ್ರಲ್ಲ ಇವರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ, ಹಾಗಾಗಿ ಅಭ್ಯಾಸ ಆಗುತ್ತೆ. ಒಂದು 2-3 ಸಾರಿ ಹೋದ ತಕ್ಷಣ ನಿಮಗೂ ಧೈರ್ಯ ಬರುತ್ತೆ ಯಾವ ಥರ ನಾವು ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೀವಿ ಅಂತ. ಅಷ್ಟು ಹೇಳಿ ಈಗ ಬೇರೆ ಯಾರಾದರೂ ಮಾತಾಡೋದು ಇಲ್ಲ ಅಂದ್ರೆ ನಾವು ಇದನ್ನ ಸಾಕಲ್ಲ. ಈಗ ನೆಕ್ಸ್ಟ್ ಮುಂದಕ್ಕೆ ಇನ್ನೊಂದು ಕಾರ್ಯಕ್ರಮ ಇದೆ 1 ಅವರ್ದು, ಅದು ಇಲ್ಲಿಂದ ಹೊರಡ್ತಾ ಇದ್ದೀವಿ, ತಾಲೂಕು ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ ಬಂಧುಗಳೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಕೃಷ್ಣ ರೆಡ್ಡಿ ಅವರಿಗೆ, KRS
ತಂಡಕ್ಕೆ, ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ. ಎಷ್ಟು ದೂರ ಇಲ್ಲಿಂದ? ತಾಲೂಕು ಆಫೀಸು ಹಾಂ ಸರಿ, ಮುಂದೆ ಹೋಗಿ ಯಾರು ಸರ್ ನಾನು ಮುಂದೆ ಹೋಗ್ತೇನೆ, ನನ್ನ ಹಿಂದೆ ಬನ್ನಿ. ಹಾಂ ನಿಂತ್ಕೊಳ್ಳಿ.